ಹಣವನ್ನ ಕೊಡೋಳಷ್ಟೇ ಅಲ್ಲ, ನಮ್ಮೆಲ್ಲರ ಗುರಿ ಎಡೆಗೆ ತಾಯಿ ಲಕ್ಷ್ಮಿ ನಮ್ಮನ್ನ ಕರ್ಕೊಂಡು ಹೋಗ್ಲಿ, ನಿಮ್ಮೆಲ್ಲರ ಆಸೆ ಈಡೇರ್ಲಿ ಅಂತ ಹಾರೈಸ್ತಾ ಎವಿ ಕ್ರಿಯೇಷನ್ಸ್ ಬ್ಯಾನರ್ ಅಡಿಯಲ್ಲಿ ಮೂಡ್ ಬರ್ತಿರುವಂತಹ ಚೊಚ್ಚಲ ಸಿನಿಮಾ ಸೋಲ್ಮೇಟ್. ಅಡಿಬರಹ ಬಹಳ ಚೆನ್ನಾಗಿದೆ. ಟ್ಯಾಗ್ಲೈನ್ ಏನು? ಪರಿಸರ ಪ್ರೇಮಿ. ಅದಕ್ಕಾಗಿ ಫುಲ್ಲು ಹಸಿರು ವೇದಿಕೆಯಲ್ಲೂ ಕೂಡ ಎಲ್ಲರೂ ಕೇಳ್ತಾರೆ ಯಾಕೆ ಇಷ್ಟು ದೊಡ್ಡ ದೊಡ್ಡ ಗಿಡಗಳನ್ನ ತಗೊಂಬಂದು ಇಟ್ಟಿರೋದು ಅಂತ. ಅದ್ರ ಹಿಂದೆಯೂ ನಮ್ಮ ಸಿನಿಮಾದ ಏನೋ ಒಂದು ನಂಟಿದೆ ಅಂತ ನಮ್ಮ ಪ್ರೊಡ್ಯೂಸರ್ ಕಮ್ ಡೈರೆಕ್ಟರ್ ಶಂಕರ್ ಅವರ ಮನದ ದನಿ. ಮೊದಲಿಗೆ ಪೋಸ್ಟರ್ ಲಾಂಚ್ ಮಾಡೋ ಮುಖೇನ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಲವ್ ಕಮ್ ಕಮರ್ಷಿಯಲ್ ಫ್ಯಾಮಿಲಿ ಡ್ರಾಮಾ ಜಾನರ್ನ ಈ ಸಿನಿಮಾ ಕುರಿತಾಗಿ ಬಹಳಷ್ಟು ಮಾಹಿತಿಗಳನ್ನ ಹಂಚಿಕೊಳ್ಳಿದ್ದಾರೆ ಸಿನಿಮಾ ತಂಡ. ಆದ್ರೆ ಅದಕ್ಕೂ ಮುನ್ನ ಹಿರಿಯರು ಒಂದು ಮಾತು ಹೇಳ್ತಾರೆ, ಹತ್ತಿದಂತಹ ಏಣಿಯನ್ನ ಯಾವತ್ತು ಒದಿಬಾರ್ದು, ಸದಾ ನೆನಪಿನಲ್ಲಿ ಇಟ್ಕೊಳ್ಬೇಕು ಅಂತ. ಎಲ್ಲರೂ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳನ್ನ ಕರೆಸಿ ಪೋಸ್ಟರ್ ಲಾಂಚ್ ಮಾಡಿಸಿದ್ರೆ, ಶಂಕರ್ ಅವರು ನಾನಿವತ್ತು ಈ ಸ್ಥಾನದಲ್ಲಿ ಇದ್ದೀನಿ, ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀನಿ ಅಂದ್ರೆ ಒಂದಿಲ್ಲೊಂದು ರೀತಿಯಲ್ಲಿ ನನ್ನ ಬೆನ್ನಿಗೆ ನಿಂತವ್ರು ಇವರು ಅಂತ ಅವರ ಲೈಫ್ ನಲ್ಲಿ ಒಬ್ರು ಇಂಪಾರ್ಟೆಂಟ್ ಪರ್ಸನ್ ಅಂತ ಹೇಳ್ಬೋದು. ಸುಬ್ಬಾರಾವ್ ಸರ್ ಅವರ ಮುಖೇನ ಪೋಸ್ಟರ್ ಲಾಂಚ್ ಮಾಡಿಸ್ತಿದ್ದಾರೆ. ಇದೊಂದು ಸ್ಫೂರ್ತಿ ಎಲ್ರಿಗೂ ಕೂಡ. ಸರ್, ಶಂಕರ್ ಅವರ ಜೀವನದ ಸೆಲೆಬ್ರಿಟಿ ಇವರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸುಬ್ಬಾರಾವ್ ಸರ್ ಅವರಿಂದ ಈಗ ಸೋಲ್ಮೇಟ್ ಸಿನಿಮಾದ ಪೋಸ್ಟರ್ ಲಾಂಚ್ ಆಗ್ತಿದೆ. ಕನ್ನಡ ಸಿನಿಮಾ ನೋಡಿ ಅಂತ ಚಪ್ಪಾಳೆ ಬರಲಿ. ಶಂಕರ್ ಸೂಪರ್ ಲೈನ್ಸ್, ತುಂಬಾ ಇಷ್ಟ ಆಯ್ತು. ಏನ್ ಹೇಳ್ತಾ ಇದ್ದೀರಾ? ಖಂಡಿತ ಗಿಡ ನೆಡ್ಲೇಬೇಕು. ಹೌದು, ವರ್ಷಕ್ಕೊಂದಲ್ಲ, ದಿನಕ್ಕೊಂದೊಂದು ನೆಟ್ರು ಕಮ್ಮಿನೇ. ಅದು ಸೂಪರ್. ವಾರಕ್ಕೆ 7 ಬರುತ್ತಲ್ಲ, ಏನ್ ಮಾಡೋದು? ಇದು ಹಂಸಲೇಖ ಅವರದ ಶಿಖರ್ ಅವರದ ಅವರದೇ ಸಾಲಂತೆ. ಸೂಪರ್. ನಿರ್ಮಾಪಕರು ಮತ್ತೆ ನಿರ್ದೇಶಕರು ಶಂಕರ್ ಅವರು. ಸಸಿಯನ್ನ ಕೊಡೋ ಮುಖೇನ ಸ್ವಾಗತಿಸ್ತಾ ಅರ್ಥಗರ್ಭಿತವಾಗಿ ಕಾರ್ಯಕ್ರಮಕ್ಕೆ ಚಾಲನೆ ಜಾಸ್ತಿ ತಂದಿದ್ದೀರ ತಾನೆ? ಮೊದಲೇ ಹೇಳಿ. ಸೋಲ್ಮೇಟ್ ಸಿನಿಮಾಗೂ ಒಳ್ಳೆಯದಾಗಲಿ, ಟೀಮ್ ಎಲ್ಲರಿಗೂ ಒಳ್ಳೆಯದಾಗಲಿ. ಆ ಪೋಸ್ಟರ್ ಲಾಂಚ್, ಸೋಲ್ಮೇಟ್ ಪೋಸ್ಟರ್ ಲಾಂಚ್. ಸೋಲ್ಮೇಟ್ಸ್ ಅಂದರೆ ಅವ್ರು ಹೇಳಿದ್ರು ಪರಿಸರ ಪ್ರೇಮಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಸಿನಿಮಾನಲ್ಲಿ ಇಡೀ ಸಿನಿಮಾ $1 ಇದ್ದೇ ಇರತ್ತೆ. ಫಾರ್ ಎವರ್ ಇನ್ ಮೈ ಹಾರ್ಟ್ ಅಂತ ಈ ಒಂದು ಡಾಲರ್ ಹೀರೋ ಕುತ್ತಿಗೆಯಲ್ಲೇ ಇರುತ್ತೆ. ನಾನು ಪ್ರತಿಯೊಂದು ಪೋಸ್ಟರ್ ನೋಡ್ತಾ ಇದ್ದೀನಿ, ಅದಕ್ಕೇನೋ ಒಂದು ಮೀನಿಂಗ್ ಇರಬೇಕು. ಬನ್ನಿ ಶಂಕರ್, ನಮ್ಮ ಟೀಮ್ ಕೂಡ ದಯವಿಟ್ಟು ಸ್ಟೇಜಿಗೆ ಬರಬೇಕು. ಹೀರೋ ಶ್ರೀಜಿತ್ ಸೂರ್ಯ, ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಳ್ತಿರುವಂತ ನಮ್ಮ ಪ್ರಸನ್ನ ಶೆಟ್ಟಿ, ಆಕೆ ನಿಷ್ಕಲ, ಹೀರೋಯಿನ್ ನಿಷ್ಕಲ. ಇನ್ನೂ 2 ಹೀರೋಯಿನ್ಸ್ ಇದ್ದಾರೆ. ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೆ ನಿರ್ಮಾಪಕರ ಸಂಘದ ಅಧ್ಯಕ್ಷರು ಉಮೇಶ್ ಸರ್, ನರಸಿಂಹ ಸರ್, ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರು, ಹಾಗೆ ನಮ್ಮ ಶಿಲ್ಪಾ ಶ್ರೀನಿವಾಸ್ ಅವರು ಉಪಾಧ್ಯಕ್ಷರು, ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ. ಈಗೆಲ್ಲ ತೆಗೆದ್ಬಿಟ್ಟು ಒಂದೆರಡು ಸರ್, ಒಂದು ನಿಮಿಷ ಹಂಗೆ ಇರಲಿ ಸರ್. ಸರ್ ಸ್ವಲ್ಪ
ಶಂಕರ್ ಅವರು ಹೆಸರು ಸರ್, ಶಂಕರ್ ಶಂಕರ್ ಆದ್ರೆ ಅಪ್ಪಟ ಸರ್, ಬಣ್ಕರ್ ದಾದಾ ಸರ್. ಅಭಿಮಾನಿ ವಿಷ್ಣುವರ್ಧನ್ ಅವರ ಬಣ್ಕರ್ ಸರ್. ಶಂಕರ್ ಅವರು ನಾಗರಾಜ್ ಸರ್ ಅವರು ಕೂಡ ಜಾಯ್ನ್ ಆಗಬೇಕು. ಇರ್ಲಿ ಅಧ್ಯಕ್ಷ ಒಂಚೂರು ಮುಂದೆ ಕರ್ಕೊ. ಸರಿ ಅಧ್ಯಕ್ಷರೇ ಒಂಚೂರು ನೀವು ಮುಂದೆ ಬನ್ನಿ. ನೀವು ನವಶಕ್ತಿ ಹಾಂ ಸರ್, ನೀವು ನಾಗರಾಜ್ ಸರ್. ಹಾಂ ಹಂಗೆ ಹಾಂ ನೀವು ಒಳಗೆ ಬನ್ನಿ ಸರ್, ಸ್ವಲ್ಪ ಸರ್. ಅವರು ಹಂಗೆ ಮಾಡೋ ಕಡೆಯಿಂದ ಸರ್ ಇಲ್ಲಿ ಸರ್ ಹಾಂ ತೆಗೀರಿ, ಹಂಗೆ ತೆಗೀರಿ, ತೆಗಿತಾರಿ ಒಂದು ತೆಗೀರಿ. ತೆಗಿತಾರೆ. ಈಗ ನೆಕ್ಸ್ಟ್ ಪೋಸ್ಟರ್ ಇಲ್ಲಿ ನೀವು ನೋಡ್ಬೋದು ಶ್ರೀಜಿತ್ ಸೂರ್ಯ ಜೊತೆಗೆ ಹುಡುಗಿ ಮುಖ ರಿವೀಲ್ ಆಗ್ತಿಲ್ಲ ಅಂದ್ರೆ ಹುಡುಗಿ ಸ್ಟೇಜ್ ಅಲ್ಲಿ ಇದ್ದಾರೆ. ಸರ್ ಇಲ್ಲಿ ನೋಡಿ ಸರ್. ನಿಷ್ಕಲ ನಿಷ್ಕಲ ಮೋಕ್ಷ ಅಂದ್ರೆ ಖುಷಿ. ಸ್ವಲ್ಪ ಡಿಲೀಟ್ ಮಾಡಿ ಹಾಂ ತೆಗೀರಿ ಸರ್. ನೆಕ್ಸ್ಟ್ ಸರ್ ಇಲ್ಲಿ ನೋಡಿ ಓಕೆ ಸೂಪರ್. ಹಾಂ ನೆಕ್ಸ್ಟ್ ಮದುವೆ ಹುಡುಗ ಹುಡುಗಿಯಾಗಿ ಸೋಲ್ಮೇಟ್ ಮುಂದಿನ ಪೋಸ್ಟರ್ ನಲ್ಲಿ ನೀವು ನೋಡಬಹುದು ಒಂದು ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ ಪ್ರಸನ್ನ ಶೆಟ್ಟಿ ಅವರು. ಸ್ವಲ್ಪ ಡಿಲೀಟ್ ಸರ್. ಪ್ರಸನ್ನ ಅವರ ಜೊತೆ ಇರುವಂತದ್ದು ಆಲ್ಮಾಸ್ ನೆಕ್ಸ್ಟ್ ಹೀರೋಯಿನ್. ನೆಕ್ಸ್ಟ್ ಪೋಸ್ಟರ್ ಓ ಮೈಸೂರು ಸರ್. ರಶ್ಮಿ ಸ್ವಲ್ಪ ನಿಮ್ಮ ಕಡೆ ಸ್ವಲ್ಪ ಭಾರದ್ವಾಜ್ ಆ ಕಡೆ ಕರ್ಕೊಂಡು ಹಳ್ಳಿ ಹುಡುಗಿಯಾಗಿ ಕಾಣಿಸ್ಕೊಳ್ತಿದ್ದಾರೆ. ತಿರ್ಸಿ ಹಾಂ ಸರಿ ಇದೆ ಮೇಡ ಈಗ. ಸರಿ ಇದೆ ಸರ್ ಇಲ್ಲಿ ನೋಡಿ ಸರ್. ಸ್ವಲ್ಪ ಮುಂದೆ ಬನ್ನಿ ಸರ್ ಶಂಕರ್ ಸರ್. ಎಲ್ಲ ಓವರ್ಲಾಪ್ ಆಗಿದೆ. ಓಕೆ ನೆಕ್ಸ್ಟ್ ಸೇಮ್ ಪೋಸ್ಟರ್ ಅದಾದ್ಮೇಲೆ ಇನ್ನೊಂದು ಸ್ಪೆಷಲ್ ಪೋಸ್ಟರ್ ಬಿಡಿ, ಸೇಮ್ ಅದು ಕೊಟ್ಬಿಡಿ. ಸೇಮ್ ಇಲ್ಲಿ ನೋಡಿ ಸರ್. ಸ್ವಲ್ಪ ಟಿಲ್ಟ್ ಮಾಡಿ ಸರ್. ಡಿಲ್ ಡೌನ್ ಸರ್. ಇನ್ನೂ ಸ್ವಲ್ಪ ಮುಂದೆ ಓಕೆ ನೆಕ್ಸ್ಟ್ ಇದೊಂದು ಸ್ಪೆಷಲ್ ಆಗಿರುವಂತ ಪೋಸ್ಟರ್ ಲಾಂಚ್ ಆಗ್ತಾ ಇದೆ. ತಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ 75ನೇ ವರ್ಷದ ಅಮೃತ ಮಹೋತ್ಸವದ ಪ್ರಯುಕ್ತ ದಿನಾಂಕ 20/9/2025 ಸಂಜೆ 5ರಿಂದ 10 ಗಂಟೆವರೆಗೆ ಸ್ಥಳ ನಂದಿ ಲಿಂಕ್ ಗ್ರೌಂಡ್ ನಲ್ಲಿ ಅದಲ್ಲೇ ಇರಲಿ, ನೀವು ಮುಂದೆ ದಾದಾ ಡಿಜೆ ಮುಂದೆ ಎಲ್ಲ ವಿಷ್ಣುವರ್ಧನ್ ಅಭಿಮಾನಿಗಳು ಡಾಕ್ಟರ್ ವಿಶ್ವ ಸೇನಾ ಸಮಿತಿಯವರು ಆಯೋಜಿಸಿರುವಂತಹ ಈ ಕಾರ್ಯಕ್ರಮ ಯಜಮಾನರ ಅಮೃತ ಮಹೋತ್ಸವ ವಿಜೃಂಭಣೆಯಿಂದ ವಿಭಿನ್ನವಾಗಿ ಆಚರಿಸಲಿಕ್ಕೆ ಎಲ್ಲ ದಾದಾ ಅಭಿಮಾನಿಗಳು ಕೂಡಿ ಬಹಳ ಅದ್ಭುತವಾದ ಒಂದು ಪರಿಕಲ್ಪನೆಯಲ್ಲಿ ಮೂಡ್ ಬರ್ತಾ ಇದೆ. ಅವರ ಹುಟ್ಟಿದ ಹಬ್ಬ 18ನೇ ತಾರೀಕು ಆದ್ರೂ ಕೂಡ ಎಲ್ಲರೂ ಸೇರ್ಬೇಕು ಅನ್ನೋ ಕಾರಣಕ್ಕೆ 20ನೇ ತಾರೀಕು ದಾದಾ ಡಿಜೆ ಆರ್ಗನೈಸ್ ಮಾಡಿದ್ದಾರೆ. ಸೊ ವಿಷ್ಣುವರ್ಧನ್ ಅವರ ಅಭಿನಯದ ಎಲ್ಲ ಹಾಡಿಗೆ ಡಿಜೆ ಮಿಕ್ಸ್ ಮಾಡಿದ್ದಾರೆ. ಆಕ್ಚುಲಿ ಇದು ಲಾಸ್ಟ್ ಇಯರ್ ಪರಿಕಲ್ಪನೆ. ಇದರ ಸಮಿತಿಯ ಜೊತೆಗೆ ಒಳ್ಳೆ ಒಡನಾಟ ಇರೋದ್ರಿಂದ ವೀರಕಪುತ್ರ ಶ್ರೀನಿವಾಸ್ ಅವರ ಒಂದು ಸಾರಥ್ಯದಲ್ಲಿ ಜರುಗುತ್ತಿರೋ ಕಾರ್ಯಕ್ರಮ. ನಮ್ಮ ಶಂಕರ್ ಅವ್ರಿಗೂ ಬಹಳ ಹತ್ತಿರದ ಒಡನಾಟ. ಹಾಗಾಗಿ ಈ ದಂತಕತೆ ದಿಗ್ಗಜರು ಹೊಸಬರ ಸಿನಿಮಾ ಅಂತ ಹೀಗೆಳೆಯದೆ ನಮ್ ಜೊತೆ ನಿಂತಿರುವಂತದ್ದು ನಮ್ಮ ಸುಕೃತ ಅಂತ ನಾವು ಕೂಡ ಭಾವಿಸ್ತೇವೆ. ಕಾರಣಾಂತರಗಳಿಂದ ಸರ್ ನಮ್ ಜೊತೆ ಜಾಯ್ನ್ ಆಗಿಲ್ಲ. ಸೊ ಚಲನಚಿತ್ರ ವಾಣಿಜ್ಯ ಮಂಡಳಿ ಪರವಾಗಿ ನರಸಿಂಹರಾವ್ ಸರ್ ಅವರು, ಶಿಲ್ಪಾ ಸರ್, ಹಾಗೆ ನಿರ್ಮಾಪಕರ ಪರವಾಗಿ ಸಂಘದ ಅಧ್ಯಕ್ಷರು ಉಮೇಶ್ ಸರ್ ಕೂಡಿ ಲಿರಿಕಲ್ ವಿಡಿಯೋಗೆ ಶುಭ ಹಾರೈಸಬೇಕು. ಕಿಲ ಕಿಲ ಎನ್ನುವಂತ ಈ ಹಾಡನ್ನ ಹಾಡಿರುವಂತವರು ಅಂಕಿತಾ ಕುಂಡು ಮತ್ತು ಅನಿರುದ್ಧ್ ಶಾಸ್ತ್ರಿ. ಸರಿಗಮಪ ಮುಖೇನ ಮನೆ ಮಾತಾದಂತಹ ಈ ಇಬ್ರು ಪ್ರತಿಭೆಗಳಿಗೆ ಒಂದು ವೇದಿಕೆ ಮಾಡಿಕೊಟ್ಟಿದ್ದಾರೆ. ಸೊ ಇವರಿಬ್ರು ಹಾಡಿರುವಂತಹ ಕಿಲ ಕಿಲ ಎನ್ನುವ ಹಾಡನ್ನ ಒಬ್ವಿಯಸ್ಲಿ ನಾನು ಆಗ್ಲೇ ಹೇಳಿದಾಗೆ ಹಂಸಲೇಖ ಸರ್ ಅವರು ಬರ್ತಿದ್ದಾರೆ. ನರಸಿಂಹಲು ಸರ್ ಪ್ರೀತಿಯ ಸ್ವಾಗತ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ನಲ್ಮೆಯ ಅಧ್ಯಕ್ಷ ನರಸಿಂಹಲೂರ್ ಅವರಿಗೆ ಪ್ರೀತಿಯ ಸ್ವಾಗತ ಅಂತ ಹೇಳ್ತಾ ಹಾಗೆ ಸರ್ ಹತ್ರ ಬನ್ನಿ ಹತ್ರ ಬನ್ನಿ ಸರ್. ಇನ್ನ
ಸರ್ ಇಲ್ಲಿ ನೋಡಿ ಸರ್. ಎಲ್ಲರಿಗೂ ಒಂದು ಕೊಟ್ಬಿಡ್ತೀವಿ. ಉಮೇಶ್ ಸರ್ ಅವ್ರಿಗೂ ಪ್ರೀತಿಯ ಸ್ವಾಗತ. ನಿರ್ಮಾಪಕರ ಸಂಘದ ಅಧ್ಯಕ್ಷರಿಗೆ ಹಾಗೆ ಶಿಲ್ಪಾ ಶ್ರೀನಿವಾಸ್ ಅವರಿಗೆ ಉಪಾಧ್ಯಕ್ಷರು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅವರ ಜೊತೆಗೆ ಆಗಮಿಸಿದ ಸ್ನೇಹಿತರು ಜಯರಾಮ್ ರವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಅಂತ ತಂಡ ಸೋಲ್ಮೇಟ್ಸ್. ಪ್ರತಿಯೊಬ್ಬರು ನಾವು ಒಂದೊಂದು ಸಂಕಲ್ಪ ಮಾಡಿಕೊಂಡು ನಮ್ಮ ಹುಟ್ಟಿದ ಹಬ್ಬಕ್ಕೆ ವಿಶ್ವ ಪರಿಸರ ದಿನಕ್ಕೆ ಏನ್ ತಗೊಂಡೋ ಗಿಡ ನೆಡೋದೇ 2 ದಿನ ಬಿಟ್ಟು ಅದೇನಾಯ್ತು ಅಂತ ನೋಡೋದೇ ಇಲ್ಲ. ಸುಮ್ನೆ ಗಿಡ ನೆಡೋದು ಮುಖ್ಯ ಅಲ್ಲ, ಅದು ಬೆಳೆದು ನಿಲ್ಲೋವರೆಗೂ ಕೂಡ ಅದನ್ನ ಸಂರಕ್ಷಣೆ ಮಾಡ್ಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ. ಜಯರಾಮ್ ಸರ್ ಅವರು ಪ್ರೀತಿಯಿಂದ ಹೂಗುಚ್ಛ ನೀಡೋ ಮೂಲಕ ಶುಭ ಹಾರೈಸ್ತಾ ಇದ್ದಾರೆ ಸೋಲ್ಮೇಟ್ಸ್ ಟೀಮ್ಗೆ. ಸರ್ ಇಲ್ಲಿ ನೋಡಿ, ಇಲ್ಲಿ ನೋಡಿ. ಈ ಕಡೆ ಇಲ್ಲ, ಸ್ಟ್ರೈಟ್ ಆಗಿ ನೋಡಿ. ಇಲ್ಲಿ ಆಯ್ತು. ಬಣ್ಕರ್ ಸರ್, ರೋಸ್ ಅಲ್ಲ ಅದು. ಸರಿ ಹಿಡ್ಕೊಳ್ಳಿ ಅಲ್ಲ. ಹೋಟೆಲ್ ಒಳ್ಳೆ ಮೆಡಿಸಿನ್ ಕೊಟ್ಟ ನಿಮಗೆ. ಮೆಡಿಸಿನ್ ಕಿಲ್ಲ ಕಿಲ್ಲ ಓ ಕಿಲ ಕಿಲ ಅಲ್ಲ ಹೆಸರೇ ಬರೋದಿಲ್ಲ. ಕಿಲ್ಲ ಕಿಲ್ಲ ಒಂದು ಮೂವಿ ಮಾಡ್ತಾ ಇದ್ದೀನಿ. ನಾನು ಹಲವಾರು ಬಾರಿ ಕರೆದು ಹೇಳಿದ್ದೀನಿ, ನೋಡಿ ಸ್ವಾಮಿ ಇವರೆಲ್ಲ ಹಿಂಗಾಗ್ಬಿಟ್ಟವ್ರೆ, ದಯವಿಟ್ಟು ದುಡ್ಡು ಕಳ್ಕೊಬೇಡ್ರಿ, ನಾವೆಲ್ಲ ಕಳ್ಕೊಂಡಿದ್ವಿ, ನೀವು ಇರೋದೇ ಅಲ್ಲ ಮಂಜನ ಹಿಂಗ್ ತಿರ್ಕೊಳ್ಳಿ. ಅಲ್ಲ 2-3 ಸಲ ಹೇಳಿದ್ದೀನಿ. ಮತ್ತೆ ನಮ್ಮ ರಿಲೇಷನ್ ಆಗ್ಬೇಕು ಇವರು. ಹಾಗೆ ಇವರಲ್ಲಿ ಕೆಲವರು ಬಂದಿಲ್ಲ ನನ್ನ ಹತ್ರ, ನೋಡಿ ಅವ್ರು ಹಠ ಇಟ್ಕೊಂಡು ಸಿನಿಮಾ ಮಾಡ್ಬೇಕಂತ ಇದ್ದಾರೆ, ಇರೋದನ್ನೆಲ್ಲ ಕಳ್ಕೊತಾರೆ ಹಾಗಂತೇಳಿ ಇಲ್ಲೇ ಬಂದಿದ್ದಾರೆ. ಒಬ್ಬರು ವೆಂಕಟೇಶ್ ಅವರು ಬಂದಿದ್ದಾರೆ, ಅವರು ಬಂದು ನನ್ನ ಹತ್ರ ಕೇಳ್ಕೊಂಡ್ರು, ಯಾಕೆ ಅವ್ರು ಹೆಚ್ಚು ಹೇಳಿದ್ರು ಸಿನಿಮಾ ಮಾಡಲೇಬೇಕಂತೇಳಿ ಹಠ ದುಡ್ಡು ಕೊಟ್ಟಿದ್ದಾರೆ ಅಂತೇಳಿ. ಆದರೆ ಮಾಡಿದ್ರೆ ಅಂದಾಗ ನಾವು ಒಳ್ಳೇದಾಗಲಪ್ಪ, ಆಲ್ ದ ಬೆಸ್ಟ್, ನೀವು ನಾವು ಮಿನಿಸ್ಟ್ರಿಗೆ ಬರ್ತಾ ಇದ್ದೀರಾ, ನೀವು ಒಳ್ಳೇದಾಗಲಿ ಅಂತ ಹೇಳಿದ್ವಿ. ಇವತ್ತು ಸ್ಟೇಜ್ ಮೇಲೆ ನೋಡ್ತಾ ಇದ್ರೆ ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ. ಇನ್ನೊಂದು ವಿಷಯ ಅಂದರೆ ಅವರೇ ಡೈರೆಕ್ಷನ್ ಮಾಡ್ತಾ ಇದ್ದಾರೆ, ಇದೊಂದು ಅದ್ಭುತ. ಡೈರೆಕ್ಟ್ ಅಂದಾಗ ಅವ್ರಿಗೆ ಗೊತ್ತಿರುತ್ತೆ ಯಾವ ರೀತಿ ನಾವು ಹಣ ಕಲಿಸ್ಬೋದು, ಯಾವ ರೀತಿ ಕಂಟೆಂಟ್ ಮಾಡಿದ್ರೆ ಇವತ್ತು ಚೆನ್ನಾಗಿ ಹೋಗ್ಬೋದು ಅನ್ನೋದು ಅವ್ರಿಗೆ ಗೊತ್ತಿರೋದ್ರಿಂದ 2 ಅವರ್ ಇರೋದ್ರಿಂದ ಅವ್ರಿಗೆ ಒಳ್ಳೇದಾಗಲಿ. ಸೋಲ್ಮೇಟ್ಸ್ ಅಂತ ಏನು ಮಾಡಿದ್ದಾರೆ, ನಮ್ಮ ಚಿಕ್ಕ ಲಾಭಕ್ಕೆ ತರಿಸ್ಬಿಟ್ಟಿದ್ರು, ಇವತ್ತಿನ ಸ್ಟೇಜ್ಗೆ ತಂದುಬಿಡೋರು. ಹಾಗಾಗಿ ಪರಿಶ್ರಮ ಪ್ರೇಮ ಆಗಿರೋದ್ರಿಂದ ಅವ್ರಿಗೆ ಒಳ್ಳೇದಾಗಲಿ, ಅವ್ರು ದುಡ್ಡು ಕಲಿಸಲಿ, ಆಮೇಲೆ ಹೆಸರು ಕಲಿಸಲಿ. ಡೈರೆಕ್ಟರ್ ಅವರಾಗಿರೋದ್ರಿಂದ ಇನ್ನು ಮುಂದೆ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಲಿ, ನಿರ್ಮಾಣ ಮಾಡಲಿ, ಡೈರೆಕ್ಷನ್ ಮಾಡಲಿ, ನಮ್ಮ ಆಶೀರ್ವಾದ ಇದ್ದೇ ಇರುತ್ತೆ. ಅವ್ರು ಮಾಡಬೇಕಂದ್ರೆ ಬಂದು ಕೇಳಿದ್ರು, ಈಗ ಧೈರ್ಯ ಪಟ್ಟು ಮಾಡಿಬಿಟ್ಟಿದ್ದಾರೆ. ಬೇಗ ತೆರೆ ಕಾಣಲಿ, ಒಳ್ಳೆ ಸಕ್ಸಸ್ ಆಗಲಿ ಅಂತ ನಾನು ಈ ಮೂಲಕ ತಿಳಿಸ್ತಾ ಇದ್ದೀನಿ. ಈಗ ನೀವು ನೋಡ್ರಿ ಏನು ಅಂದರೆ ಎಲ್ಲ ಕಡೆ ಪೋಸ್ಟ್ಗಳೆಲ್ಲರೂ ಕನ್ನಡದ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಹಾಕ್ಬೇಕು ಅಂತ ಎಲ್ಲ ಹೋಟೆಲ್ಗಳು ಅಂಗಡಿಗಳಿಗೆಲ್ಲ ಸರ್ಕಾರ ಮಾಡ್ತು. ಸರ್ಕಾರದಿಂದ ಎಲ್ಲ ಸವಲತ್ತು ತಗೋತಾ ಇರ. ಸಿನಿಮಾಗಳು ಏನಾಗ್ತಿದೆ ಅಂದರೆ ಲಿರಿಕಲ್ ವಿಡಿಯೋಗಳು ಬಂದಾಗ ಬರೀ ಇಂಗ್ಲೀಷಲ್ಲಿ ಆಗಕ್ಕೆ ಶುರುವಾಗಿದೆ ಇತ್ತೀಚೆಗೆ ಎಲ್ಲ ಸಿನಿಮಾಗಳು. ಈಗ ನೋಡಿರಲ್ಲ ಸಾಂಗ್ ನೋಡಿರಲ್ಲ ಬರೀ ಇಂಗ್ಲೀಷಲ್ಲಿ, ಕನ್ನಡದ ಥರ ನೋಡ್ತಾ ಇರೋದು ಇಂಗ್ಲೀಷಲ್ಲಿ ಸಾಂಗ್ಗಳು ಯಾಕೆ ಬಂದಿದೆ ಟೈಟ್ಲ್ಗಳು ಅಂತ ಲಿರಿಕಲ್ ವಿಡಿಯೋ. ಅದು ಸ್ವಲ್ಪ ಏನಾದ್ರು ತಗೊಳ್ಳಿ ನೀವು. ಪ್ಯೂರ್ಲಿ ಅಲ್ಲ, ನೀವೆಲ್ಲದ್ದು ನಿಜ. ನಾವು ಕನ್ನಡದಲ್ಲಿ ಇದ್ವಿ, ಕರ್ನಾಟಕ ಸ್ಟೇಟಲ್ಲಿ ಇದ್ವಿ, ನಾವು ಕನ್ನಡ ಪ್ರಾಮುಖ್ಯತೆ ಕೊಡಲೇಬೇಕು, ಕೊಡೋಣ. ಅದೇ ಇದರಲ್ಲಿ ಇದು ಸಿನಿಮಾ ಅನ್ನೋದು ಒಂದು ಬಿಸಿನೆಸ್ ಆಗಿದೆ. ಮಾಡ್ತಾ ಇದ್ದಾರೆ ಸರ್, ಪ್ರಾಮುಖ್ಯತೆ ಕೊಡಲೇಬೇಕಂತ ಹೇಳ್ತಾ ಇದ್ದೀನಿ ಸರ್. ಕನ್ನಡಕ್ಕೆ ಪ್ರಾಮುಖ್ಯತೆ ಕೊಡಿ ಅಂತಾನೆ ಹೇಳ್ತಾ ಇದ್ವಿ. ಈಗ 4-5 ಲ್ಯಾಂಗ್ವೇಜ್ಗಳಲ್ಲಿ ಸಣ್ಣ ಸಿನಿಮಾ ಸರ್, ಈಗ ಸೂಪ್ ಫ್ರಮ್ ಸೋಪ್ ಯಾವ ರೇಂಜ್ಗೆ ಹೋಗ್ತಾ ಇದೆ ಸರ್. ಈಗ ನೋಡಿ ಕನ್ನಡ ಅಂತ ಮಾಡಿದ್ರೆ ಸರ್, ತೆಲುಗಲ್ಲಿ ಆಗ್ತಾ ಇದೆ, ಇವಾಗ ಫ್ರೈಡೆ ತೆಲುಗಲ್ಲಿ ಆಗ್ತಾ ಇದೆ. ನಮ್ಮ ದುಬೈಲಿ 22 ಶೋ ಹಾಕಿದ್ದಾರೆ, ಕೇರಳದಲ್ಲಿ ಹೋಗ್ತಾ ಇದೆ, ತಮಿಳಲ್ಲಿ ಹೋಗ್ತಾ ಇದೆ. ಹಾಗಾಗಿ ಕೆಲವು ಅವ್ರಿಗೆ ಡೈರೆಕ್ಟರ್ಗಳಿಗೆ ಅಂಡ್ ನಿರ್ಮಾಪಕರಿಗೆ ಒಂದು ಇದು ಕಾನ್ಸೆಪ್ಟ್ ಇರುತ್ತೆ, ಹಿಂಗೆ ಇರಲಿ, ನಮ್ದು ಎಲ್ಲ ಕಡೆ ಪ್ರಚಾರ ಆಗಲಿ ಅನ್ನೋದು ಒಂದು ಇದರಿಂದ ನಾವು ಒಂದು ಮಾತ್ರ ಕೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ.
ಕನ್ನಡದಲ್ಲಿದ್ದೀವಿ, ಕರ್ನಾಟಕದಲ್ಲಿದ್ದೀವಿ, ಕನ್ನಡಕನೇ ಪ್ರಾಮುಖ್ಯತೆ ಕೊಡಿ ಅಂತ ಹೇಳಿ ನಿಮ್ಮ ಮುಖಾಂತರ ನಾವು ಎಲ್ಲರಿಗೂ ತಿಳಿಸಿ ಸರ್. ಕನ್ನಡ ಇಂಪಾರ್ಟೆಂಟ್ ಇರಲೇಬೇಕು, ಅವಶ್ಯಕತೆನೂ ಇದೆ. ಹಾಗಾಗಿ ನಮ್ಗೆ ಅವರು ಸೌಲಭ್ಯಗಳನ್ನು ಕೊಡ್ತಾ ಇದ್ದಾರೆ, ಸಬ್ಸಿಡಿ ಕೊಡ್ತಾ ಇದ್ದಾರೆ. ಸರ್ಕಾರದವರು ಏನು ಒಂದು ತೀರ್ಮಾನ ಮಾಡಿದಾರಲ್ಲ, ಅದರಿಂದ ಕನ್ನಡದಲ್ಲೇ ಇಲ್ಲ ಅಂತ ನಿಮ್ಮೆಲ್ಲರ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್. ಶಂಕರ್ ಪ್ರೊಡಕ್ಷನ್ಸ್ ಸೋಲ್ಮೆಂಟ್ ಚಿತ್ರಕ್ಕೆ ವಿಶ್ವ ಆಲ್ ಸಕ್ಸಸ್. ಇಡೀ ಟೀಮ್ಗೆ ವರ್ಷಕ್ಕೊಂದು ಗಿಡ ನೀಡಿ, ವಾರಕ್ಕೊಂದು ಕನ್ನಡ ಸಿನಿಮಾ ನೋಡಿ, ಒಳ್ಳೆ ಆಡಿ ಬರಹ, ಪರಿಸರ ಪ್ರೇಮಿ ಎಲ್ಲರೂ ಸೆಲೆಬ್ರೇಟ್ ಮಾಡಲಿ. ಹಾಗೆ ಈ ಚಿತ್ರ ಇವಾಗ 3 ತಿಂಗಳಿಂದ ಎಲ್ಲ ಕನ್ನಡ ಚಿತ್ರಗಳು ಸೂಪರ್ ಓಡ್ತಾ ಇದೆ. ಇದು ಸಾಲ ಸೇರಿ ಸಕ್ಸಸ್ ಲಿಸ್ಟ್ ಸೇರಿಕೊಂಡು ವಿಶ್ವ ಸಕ್ಸಸ್. ನಮಸ್ಕಾರ ಸರ್. ಕುತ್ಕೊಂಡೇ ಎಲ್ಲ ಮೀಡಿಯಾದವ್ರಿಗೂ, ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ನಮ್ಮ ಕುಟುಂಬದವ್ರಿಗೂ, ನಮ್ಮ ಸ್ನೇಹಿತರಿಗೂ ನಮಸ್ಕಾರ. ಶಂಕರ್ ಪಿ ವಿ ಅಂತ AV ಕ್ರಿಯೇಷನ್ಸಲ್ಲಿ ಈ ಸಿನಿಮಾ ಮೂಡಿ ಬರ್ತಾ ಇದೆ. ಫಸ್ಟ್ ಟೈಮ್ ಡೈರೆಕ್ಷನ್ ಆ್ಯಂಡ್ ಪ್ರೊಡಕ್ಷನ್. ಸೋಲ್ಮೇಟ್ಸ್, ಪರಿಸರ ಪ್ರೇಮಿ. ವರ್ಷಕ್ಕೊಂದು ಗಿಡ ನೀಡಿ, ವಾರಕ್ಕೊಂದು ಕನ್ನಡ ಸಿನಿಮಾ ನೋಡಿ ಪ್ಲೀಸ್. ಇದ್ರ ಬಗ್ಗೆ ಇನ್ನು ಮುಂದೆ ಹೋಗ್ತಾ ಸುಮಾರು ಹಂಚ್ಕೊಳ್ಳೋಣ. ಡಾಕ್ಟರ್ ಹಂಸಲೇಖ ಸರ್ 5 ಸಾಂಗ್ ಕೊಟ್ಟಿದ್ದಾರೆ, ಅದು ನೀವೇ ಇವಾಗ ಒಂದು ಅದ್ರಲ್ಲಿ ಕೇಳಿದ್ದೀರಾ. ಇನ್ನೂ ಈ ಥರದ್ದೊಂದು 4 ಸಾಂಗ್ ಬರಲಿದೆ ಮುಂದೆ. ಮತ್ತು ಟೆಕ್ನಿಷಿಯನ್ಸ್ ತುಂಬ ಜನ ವರ್ಕ್ ಮಾಡಿದ್ದಾರೆ. ವಿಕ್ರಮ್ ಮೋರ್ ಸರ್ ಫೈಟ್ ಮಾಸ್ಟ್ರು, ಧನಂಜಯ್ ಮತ್ತು ಕಲೈ ಸರ್ ಕೊರಿಯೋಗ್ರಫಿ ಮಾಡಿದ್ದಾರೆ. ರವಿವರ್ಮ ಗಂಗು ಅಂತ DOP ಮಾಡಿದ್ದಾರೆ. ಇನ್ನೂ ತುಂಬ ಜನ ಇದ್ದಾರೆ. ಹೋಗ್ತಾ ಟೆಕ್ನಿಷಿಯನ್ಸ್ ಬಗ್ಗೆ ಮತ್ತು ಆರ್ಟಿಸ್ಟ್ ಬಗ್ಗೆ ತುಂಬ ಮಾತಾಡೋಣ. ಈಗ ಇಲ್ಲಿ ಬಂದಿರ್ತಕ್ಕಂಥ ಶ್ರೀಜಿತ್ಗೆ, ನಿಷ್ಕಲಾಗೆ, ಪ್ರಸನ್ನಾಗೆ ಥ್ಯಾಂಕ್ ಯು. ಇನ್ನೂ ತುಂಬ ಜನ ಬರಬೇಕಾಗಿತ್ತು. ಹಂಸಲೇಖ ಸರ್ ಬಂದು ಅವರೊಂದು ಸಿನಿಮಾ ಮಾಡ್ತಾಯಿದ್ದಾರೆ, ನಿಮಗೆ ಎಲ್ಲರಿಗೂ ಗೊತ್ತಿರ್ಬೋದು. ಈ ನಡುವೆ ಲಾಂಚ್ ಆಯಿತು. ಅದ್ರ ಲೊಕೇಶನಲ್ಲಿ ಸ್ವಲ್ಪ ಚಿಕ್ಕಮಗಳೂರಿಂದ ಬರೋದು ಲೇಟ್ ಆಯಿತು, ಹಾಗಾಗಿ ಬಂದಿಲ್ಲ. ಮೆಸೇಜ್ ಹಾಕಿದ್ದಾರೆ. ಅವ್ರ ಆಶೀರ್ವಾದ ಖಂಡಿತ ನಮ್ಮ ಮೇಲೆ ಯಾವಾಗಲೂ ಇರುತ್ತೆ. ಅವರಿಂದನೇ ಈ ಮಟ್ಟಕ್ಕೆ ಸಾಂಗ್ಸ್ ಬಂದಿದೆ ಅಂದರೆ ಖಂಡಿತ ಅವರಿಂದ 100%. ಅವರೇ ಲಿರಿಕ್ಸ್ ಆ್ಯಂಡ್ ಮ್ಯೂಸಿಕ್ಕು. ಹೇಳಿ ಸರ್. ಸರ್ ನಂದು ಡಿಸ್ಟ್ರಿಬ್ಯೂಷನ್ ಫೀಲ್ಡಲ್ಲಿ ಇದ್ದೀನಿ. ಅಲ್ಲ ಸರ್, ಅಲ್ಲ, ನಮ್ಮದು ಇದು ಕ್ರೇನ್ ಅಡಿಕೆ ಪುಡಿ ಮತ್ತು ಕೆಲವೊಂದು ಐಟಮ್ಗಳ ಡಿಸ್ಟ್ರಿಬ್ಯೂಷನಲ್ಲಿ ಇದ್ದೀನಿ ಸರ್. ಸಿನಿಮಾ ಹುಚ್ಚು ಅಂದರೆ ಚಿಕ್ಕ ವಯಸ್ಸಿಂದ ತುಂಬ ಸಿನಿಮಾ ಹುಚ್ಚು ಸರ್. ಪಾವಗಡ ತಾಲೂಕು, ತುಮಕೂರು ಡಿಸ್ಟಿಕ್ ಸರ್ ನಂದು. ಅಲ್ಲಿ VCR ಅವರಲ್ಲ ಚಿಕ್ಕ ವಯಸ್ಸಿಂದ, ಆ ಕಾಲದಿಂದ ತುಂಬ ಹುಚ್ಚು. ಫಸ್ಟ್ ಸಿನಿಮಾ ನೋಡಿದ್ದೆ ನಾವು ಪುಟ್ನಂಜ ಥಿಯೇಟ್ರಲ್ಲಿ ನೋಡಿದ್ದು, ಪಾವಗಡದಲ್ಲಿ ಮಾರುತಿ ಮಂದಿರದಲ್ಲಿ. ಅಲ್ಲಿಂದಲೇ ಮೋಸ್ಟ್ಲಿ ಹಂಸಲೇಖ ಸರ್ಗೂ ನಮಗೂ ನಂಟು ಬೆಳೀತೆ ಅನಿಸುತ್ತೆ. ಅದಕ್ಕೆ ಹಾಗಾಗಿ ಫಸ್ಟ್ ಸಿನಿಮಾಗೆ ಅವ್ರನ್ನೇ ತೊಗೊಂಡಿದ್ದೀವಿ ಸರ್. ಸರ್ ಯಾರ ಜೊತೆ ವರ್ಕ್ ಮಾಡಿಲ್ಲ ಸರ್. ತುಂಬ ಕಷ್ಟ ಅನಿಸ್ತು ಸರ್. ಆದರೆ ನಾವು ಏನು ಅಂದ್ಕೊಂಡಿದ್ದೀವಿ ಅದು ಪೇಪರ್ ವರ್ಕ್ ಮಾಡಿದ್ರೆ ತುಂಬ ಸುಲಭ ಸರ್. ಸರ್ ನಾವು ಒಂದು ಹುಡುಗಿ ನೇಚರ್ನ ಹೇಗೆ ಕಾಪಾಡ್ಕೋಬೇಕನ್ನೋದು ಈ ಸಮಾಜಕ್ಕೆ ಈಗಿನ ಕಾಲಘಟ್ಟಕ್ಕೆ ತುಂಬ ಅವಶ್ಯಕತೆ ಇರೋದ್ರಿಂದ ನೇಚರ್ ಮೇಲೆ ಒಂದು ಲವ್, ಫ್ಯಾಮಿಲಿ, ಎಂಟರ್ಟೈನ್ಮೆಂಟಾಗಿ ಹೋಗುತ್ತೆ. ಸೋಲ್ಮೇಟ್ಸ್ ಅದಕ್ಕೂ ಸಿನಿಮಾಗೂ ತುಂಬ ಹತ್ತಿರವಾದ ಸಂಬಂಧ ಇದೆ ಸರ್. ಅದು ದಯವಿಟ್ಟು ರಿವೀಲ್ ಈಗಲೇ ಬೇಡ. ಹಾಂ ಸರ್. ಅದು ತುಂಬ ಯೋಚನೆ ಮಾಡಿದ್ವಿ ಸರ್. ಆ ಥರದ್ದೊಂದು ಟೈಟಲ್ ಸಿಗಲಿಲ್ಲ. ಹಾಗಾಗಿ ಇದು ಈಗಿನ ಜನ್ರೇಷನ್ಗೆ ಮತ್ತು ಈಗಿರೋ ಪರಿಸ್ಥಿತಿಗೆ ಸ್ವಲ್ಪ ಕ್ಯಾಚಿಯಾಗಿರುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಅಷ್ಟೇ ಸರ್. ಹೌದು ಸರ್, ಖಂಡಿತ. ಇಲ್ಲ, ತುಂಬ ನೋಡಿದ್ವಿ ಸರ್. ತುಂಬ ಅಂದರೆ ಹಳೇದು ಅನಿಸ್ತಾ ಇತ್ತು. ಹಾಗಾಗಿ ಈಗಿನ ಜನ್ರೇಷನ್, ಈಗಿನ ಸಿಚುವೇಶನ್ ನೋಡಿಕೊಂಡು ಆ ಥರದ್ದೊಂದು ಚಾಯ್ಸ್ ಮಾಡಿದ್ವಿ ಸರ್. ಸೋಲ್ಮೇಟ್ ಕೊಲೆ ಆಗುತ್ತಾ ಸರ್? ಅದು ಸಿನಿಮಾದಲ್ಲಿ ಆಡೋದು. ಖಂಡಿತ ಸರ್, ನಿಮ್ಮ ಕ್ವಶನ್ಗೆ ಥ್ಯಾಂಕ್ಸ್. ಆದರೆ ಸಿನಿಮಾದಲ್ಲಿ ಇನ್ನೂ ಮುಂದೆ ಹೋಗ್ತಾ ಅನ್ನೋದೇ ಬಿಟ್ಕೊಡ್ತೀವಿ ಸರ್. ಹಾರರ್ ಏನು ಬರಲ್ಲ ಇರುತ್ತೆ ಸರ್. 3 ಜನ ಇದ್ದಾರೆ, ಇನ್ನೊಬ್ರು ಬರಬೇಕಾಗಿತ್ತು. ಆನ್ ದ ವೇ ಇದ್ದಾರೆ ಅಂತ. ಈಗಲೂ ಶೂಟಿಂಗ್ ಇತ್ತು ಅವ್ರಿಗೆ. ರಜನಿ ಅಂತ.
ಹಾಂ ಸರ್, ಅವರೇ ಸ್ವಲ್ಪ ವೇಟ್ ಬರ್ತಾ ಇದ್ದಾರೆ ಆನ್ ದ ವೇ. ಏನು ಮಾಡೋಕ್ಕಾಗಲ್ಲ ಸರ್, ಈಗಿನ ಪರಿಸ್ಥಿತಿ ಗೊತ್ತಲ್ವಾ. ಥ್ಯಾಂಕ್ ಯು ಸರ್. ನಾನು ಪೋಸ್ಟ್ ಪ್ರೊಡಕ್ಷನ್ ಶುರು ಆದಾಗಿಂದ ಒಂದು 10 ಡೇಸಿಂದ ಫಾಲೋ ಮಾಡಿದ್ದೀವಿ. ಅದು ಈಗ ನಾವು ಹಂಗೆ ಫೋರ್ಸ್ ಮಾಡಿ ಇದು ಮಾಡೋಕ್ಕಾಗಲ್ಲ ಸರ್. ಇನ್ವೈಟ್ ಮಾಡೋದು ನಮ್ಮ ಕರ್ತವ್ಯ. ಈವೆಂಟ್ಗೆ ಇನ್ವೈಟ್ ಮಾಡೋದು ಮತ್ತು ನಿಮ್ಗೆ ಪ್ರೊಸೀಜರ್ ಏನಿರುತ್ತೆ 100% ಕಳಿಸಿರ್ತೀವಿ. 100% ಮತ್ತು ನಾನೇ ಎಲ್ಲ ಹ್ಯಾಂಡಲ್ ಮಾಡ್ತೀನಿ. ಆರ್ಟಿಸ್ಟ್ ಆಗಲಿ ಟೆಕ್ನಿಷಿಯನ್ಸ್ ಆಗಲಿ ಕರೆಯೋದು ಪ್ರತಿಯೊಂದು ನಾನೇ ತಗೊಂಡು. ಹಾಗಾಗಿ ಯಾರೂ ಮಿಸ್ ಮಾಡಿಲ್ಲ ಸರ್. ಇನ್ನೂ ತುಂಬ ಜನ ಇದ್ದಾರೆ. ಶರತ್ ಅವರು ಇದ್ದಾರೆ, ಅರವಿಂದ್ ರಾವ್ ಇದ್ದಾರೆ, ಅರುಣಾ ಬಾಲರಾಜ್ ಮೇಡಮ್ ಇದ್ದಾರೆ, ಯಶ್ ಶೆಟ್ಟಿ ಇದ್ದಾರೆ, ತಾರಕ್ ಪೊನ್ನಪ್ಪ ಇದ್ದಾರೆ, ನವೀನ್ ಡಿ ಪಾಟೀಲ್ ಸರ್ ಇದ್ದಾರೆ, ಅರಸು ಮಹಾರಾಜ್ ಇದ್ದಾರೆ. ತುಂಬ ಇದೆ ಸರ್. ಅದ್ರದ್ದು ಒಂದೊಂದೇ ಬರ್ತೀವಿ ಸರ್ ಮುಂದಿನ ದಿನ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಖಂಡಿತ ಇಲ್ಲ, ಈ ಕಂಟೆಂಟ್ ಆದಮೇಲೆ ಅವ್ರ ಹತ್ರ ಹೋಗಿದ್ದೆ ಸರ್. ಕಂಟೆಂಟ್ ನಾವೇನು ಬರ್ಕೊಂಡಿದ್ವಲ್ಲ, ಈ ಕಂಟೆಂಟ್ ಆದಮೇಲೆ ಅವರಾದ್ರೇ ನಮಗೆ ಈ ಥರದ್ದು ಅಂದರೆ ಸಿಚುವೇಶನ್ಗೆ ಬೇಕಾಗಿದ್ದಕ್ಕೆ ಅಲ್ಲಿಗೆ ಹೋಗಿದ್ದು ಸರ್. ಅವರು 5 ಸಾಂಗ್ ಇದೆ ಸರ್, 1 ಬಿಟ್ ಸಾಂಗ್ ಸರ್. ಅದರಲ್ಲಿ 4 ಫುಲ್ ಸಾಂಗ್ ಇದೆ ಸರ್. ರವಿ ಸರ್ಗೆ ಕೊಡ್ತಿದ್ರಲ್ಲ, ಅವ್ರ ಕಾಂಬಿನೇಷನ್ ಸಾಂಗ್ಸ್ ಏನು ಬರ್ತಿತ್ತು ಅಲ್ಲಿ ಖಂಡಿತ ಕಾಣ್ತಿದೆ ಸರ್. ಆ ರೇಂಜ್ಗೆ ಅವರು ಎಕ್ಸೈಟ್ ಆಗಿ ಸಾಂಗ್ಸ್ ಕೊಟ್ಟಿದ್ದಾರೆ ಸರ್. ನೀವೇ ಮುಂದಿನ ದಿನಗಳಲ್ಲಿ ನೋಡ್ತೀರಾ ಒಂದೊಂದು ಸಾಂಗ್ ಇದೆ ಸರ್. 100% ಸಿನಿಮಾ ನೋಡಿದ್ದಾರೆ ಅಂತ ಮೀಡಿಯಾದವರಿಗೆ, ಹಾಗೆ ಸ್ನೇಹಿತರಿಗೆ, ಸಂಬಂಧಿಕರಿಗೆ, ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಸೋಲ್ ಮೇಟ್ಸ್ ಈ ಸಿನಿಮಾ ಜರ್ನಿ ತುಂಬ ಲೆಂತಿ ಜರ್ನಿ. ಯಾಕೆಂದರೆ ಶಂಕರ್ ಸರ್ ಅವರೇ ಹೇಳಿದಾಗೆ ಅವರು ಡೈರೆಕ್ಷನ್ ಮತ್ತು ಪ್ರೊಡಕ್ಷನ್ ಅವರೇ. ಸೊ ಹಾಗಾಗಿ ತುಂಬ ಏನದು ಪ್ರೀ ಪ್ರೊಡಕ್ಷನ್ ವರ್ಕ್ ಏನಿದೆ ತುಂಬ ಮಾಡಿದ್ರು. ತುಂಬ ಅಂದರೆ ಪ್ಲ್ಯಾನಿಂಗ್ ಇಲ್ಲದೆ ಎಲ್ಲಿಗೆ ಹೋಗಬಾರ್ದು ಫ್ಲೋರ್ಗೆ ಅನ್ನೋ ಒಂದು ಉದ್ದೇಶದಿಂದ ತುಂಬ ಚೆನ್ನಾಗಿ ನಮ್ಮ ಜೊತೆ ನಮ್ಮನ್ನು ಕರೆಸಿ ರಿಹರ್ಸಲ್ ಥರ ಮಾಡಿಸಿ ಪ್ರತಿಯೊಂದು ಚಿಕ್ಕ ಚಿಕ್ಕ ವಿಷಯಗಳನ್ನು ಸಹ ಪ್ರಿಪೇರ್ ಆಗಿ ಹೋಗ್ಬೇಕು ನಾವು. ಅಲ್ಲಿ ಬೇಡ ಚಾನ್ಸ್ ತೊಗೊಳೋದು ಬೇಡ ಅನ್ನೋ ಉದ್ದೇಶದಿಂದ ತುಂಬ ಪ್ರಿಪೇರ್ಡ್ ಆಗಿ ಹೋದ್ವಿ. ಸೊ ಅದೇ ರೀತಿ ಶೂಟಿಂಗ್ ಕೂಡ ಕಂಪ್ಲೀಟ್ ಮಾಡಿದ್ವಿ. ಎಲ್ಲೇ ಯಾವುದೇ ರೀತಿ ಒಂದು ಅಡೆತಡೆ ಆ ಥರ ಆಗಲಿಲ್ಲ. ಈಸಿಯಾಗಿ ಶೂಟಿಂಗ್ ಕಂಪ್ಲೀಟ್ ಆಯಿತು. ಈ ಸಿನಿಮಾದಲ್ಲಿ ನನ್ನ ಪಾತ್ರ ಬಗ್ಗೆ ನಾನು ಹೇಳಬೇಕು ಅಂತಂದರೆ, ಸತ್ಯ ಅನ್ನೋ ಒಂದು ಪಾತ್ರ ಮಾಡಿದ್ದೀನಿ. ಸತ್ಯ ಅಂದರೆ ಅವನು ಸತ್ಯವಾಗೇ ಇರ್ತಾನೆ. ಒಂದು ಊರಲ್ಲಿ ಕಷ್ಟ ಸುಖ ಆಗಿರ್ಬೋದು, ಆಮೇಲೆ ಒಂದು ಪರಿಸರಕ್ಕೆ ಏನೇ ಒಂದು ಹೆಚ್ಚು ಕಡಿಮೆ ಆದರೂ ಅವ್ನ ಕೈಲಿ ಸಹಿಸೋಕ್ಕಾಗಲ್ಲ, ಆ ಥರದೊಬ್ಬ ಹುಡುಗ. ಸೊ ಆ ಥರ ಜರ್ನೀಸ್ ಆಗುತ್ತೆ ಸಿನಿಮಾ ಥ್ರೂಔಟ್ ಸಿನಿಮಾ. ಸೊ ಸೋಲ್ ಮೇಟ್ಸ್ ಅಂದರೆ ಅವನ ಹುಡುಗಿ ಜೊತೆನೂ ಪರಿಸರನೂ ಅವನಿಗೆ ಒಂದು ಸೋಲ್ಮೇಟ್ ಥರನೇ ಇರುತ್ತೆ ಆ ಥರ. ಅದೊಂದು ಉದ್ದೇಶದಿಂದ ಈ ಟೈಟ್ಲ್ ತುಂಬ ಆಪ್ಟ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಡೈರೆಕ್ಟರ್ ಸರ್ ಆ ಟೈಟ್ಲನ್ನ ಸಿನಿಮಾಗೆ ಇಟ್ಟಿದ್ದಾರೆ. ಸೊ ಇದೆ ಇನ್ನು ಖಂಡಿತ ಇನ್ನೊಂದು 2 ತಿಂಗಳಲ್ಲಿ ಸಿನಿಮಾ ತೆರೆಗೆ ಬರ್ತಾ ಇದೆ. ಇವತ್ತು ನಮ್ಮ ಸಾಂಗ್ಗೆ ಪ್ರತಿಯೊಬ್ಬರು ತುಂಬ ಚೆನ್ನಾಗಿದೆ ಅಂತ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದೀರಾ. ಇದಕ್ಕೆ ಮೇನ್ ಕಾರಣ ಬಂದು ಹಂಸಲೇಖ ಸರ್ ತುಂಬ ಬ್ಯೂಟಿಫುಲ್ ಸಾಂಗ್ಸ್ ಕೊಟ್ಟಿದ್ದಾರೆ. ಹಾಗೆ ಪ್ರತಿಯೊಬ್ಬರು ಟೆಕ್ನಿಷಿಯನ್ಸ್, ಇದು ಕಂಪ್ಲೀಟ್ಲಿ ಟೆಕ್ನಿಷಿಯನ್ಸ್ ಸಿನಿಮಾ ಅಂತಲೇ ಹೇಳ್ಬೋದು. ಯಾಕೆಂದರೆ ಒಂದು ಆ್ಯಕ್ಷನ್, ಥ್ರಿಲ್ಲರ್, ಹಾರರ್ ಜಾನರಲ್ಲಿ ಒಂದು ಸ್ಕ್ರೀನ್ ಪ್ಲೇ ಮೇಲೆ. ಸೊ ಇದು ಕಂಪ್ಲೀಟ್ಲಿ ಟೆಕ್ನಿಷಿಯನ್ಸ್ ಸಿನಿಮಾ ಇದು. ಸೊ ಟೆಕ್ನಿಷಿಯನ್ಸೇ ಹೀರೋ ಈ ಸಿನಿಮಾಗೆ. ಸೊ ತುಂಬ ಎಕ್ಸೈಟ್ಮೆಂಟಿಂದ ಕಾಯ್ತಾ ಇದ್ದೀವಿ ನಮ್ಮ ತಂಡದವರೆಲ್ಲರೂ. ದಯವಿಟ್ಟು ನಿಮ್ಮ ಸಹಕಾರ, ಸಪೋರ್ಟ್ ತುಂಬ ಇಂಪಾರ್ಟೆಂಟ್. ಇವತ್ತಿನ ದಿನ ಸಿನಿಮಾ ಜನದ ಹತ್ರ ಹೋಗಬೇಕು, ಜನ ಥಿಯೇಟ್ರಿಗೆ ಬರಬೇಕು ಅಂದರೆ ಅದಷ್ಟು ಸುಲಭದ ಮಾತಲ್ಲ. ಅದು ಮೇಜರ್ ಪಾರ್ಟ್ ಇರೋದು ಮೀಡಿಯಾ ಕೈಯಲ್ಲೇ. ಸೊ ಹಾಗಾಗಿ ದಯವಿಟ್ಟು ನಮ್ಮ ತಂಡಕ್ಕೆ ಸಪೋರ್ಟ್ ಮಾಡಿ, ನಮ್ಮ ಕಂಟೆಂಟ್ನ ಜನಕ್ಕೆ ತಲುಪಿಸೋದಕ್ಕೆ ಸಹಾಯ ಮಾಡಿ ಅಂತ ಎಲ್ಲರಲ್ಲೂ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಸರ್ ಇದರಲ್ಲಿ 2 ಶೇಡ್ ಇರುತ್ತೆ ಸರ್. ಸರ್ ಅಂದರೆ ಕಂಪ್ಲೀಟ್ ಹಾರರ್ ಅಂತಲೂ ಹೇಳೋಕ್ಕಾಗಲ್ಲ, ಹಾರರ್ ಇಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ನಿಮಗೆ ಎಲ್ಲ ರೀತಿ ಒಂದು ಎಕ್ಸ್ಪೀರಿಯನ್ಸ್ ಆಗೋಂಥ ಒಂದು ಕಂಟೆಂಟ್ ಇದೆ ಸರ್. ಸೊ ಹಾಗಾಗಿ ಎಲ್ಲೋ ವಿಷಯ ಬಿಟ್ಕೊಡೋಕ್ಕಾಗಲ್ಲ, ಬಟ್ ತುಂಬ ಜನಕ್ಕೆ ಎಲ್ಲೂ ಬೋರ್ ಆಗ್ತಿರೋಂಥ ಒಂದು ಸನ್ನಿವೇಶಗಳಿದೆ ಸರ್. ಮಾಡಿದ್ದೀನಿ, ರಿಲೀಸ್ ಆಗಿರೋದ್ರಲ್ಲಿ ಇದು 4ನೇ ಸಿನಿಮಾ. ಗೊತ್ತಲ್ಲ ಸರ್, ತುಂಬ ಸಿನಿಮಾಗಳು ಕೊನೆ ಹಂತದಲ್ಲಿ, ಮಧ್ಯದ ಹಂತದಲ್ಲಿ ರಿಲೀಸ್ ಆಗ್ತಾನೆ. ಎಲ್ಲೋ ಒಂದು ಕಡೆ ಅದು ಒಂದು ಬೇಸರ ಇದೆ. ಯಾಕೆಂದರೆ ಆಲ್ಮೋಸ್ಟ್ ಸಿನಿಮಾ ಇಂಡಸ್ಟ್ರಿಗೆ ಬಂದು ಇದು 12 ವರ್ಷಗಳಾಯಿತು. ಸೊ ಹಾಗಾಗಿ ಆ 12 ವರ್ಷಗಳ ಎಕ್ಸ್ಪೀರಿಯನ್ಸ್ ಜೊತೆಗೂ ಪ್ರತಿಯೊಂದು ದಿನವೂ ಪ್ರತಿಯೊಂದು ಸಿನಿಮಾನು ಹೊಸ ರೀತಿಯೇ ನಾನು ಮಾಡ್ತಾ ಬಂದಿದ್ದೀನಿ. ಸೊ ಅದೇ ರೀತಿ ಕಾಯ್ತಾ ಇದ್ದೀನಿ. ಜನ ಖಂಡಿತವಾಗ್ಲೂ ಒಂದು ಪ್ರಯತ್ನಕ್ಕೆ, ಒಳ್ಳೆಯ ಪ್ರಯತ್ನಕ್ಕೆ, ಒಳ್ಳೆಯ ಟ್ಯಾಲೆಂಟಿಗೆ ಇವತ್ತೆಲ್ಲ
ಸಪೋರ್ಟ್ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಪ್ರತಿ ಸಲ ನನಗೆ ಸಪೋರ್ಟ್ ಆಗಿ ಪ್ರತಿಯೊಬ್ಬರು ನನ್ನ ಕೆಲಸ ನೋಡಿದಾಗ ಖುಷಿ ಪಟ್ಟಿದ್ದಾರೆ. ಸರ್ವ ಅಷ್ಟೇ, ನನ್ನ ಸೆಲೆಕ್ಟ್ ಮಾಡ್ಬೇಕಾದ್ರೆ ನಾನು ಫಸ್ಟ್ ಸಿನಿಮಾ ನೋಡಿ ಬಂದು ಮಾತಾಡಿ ನನ್ನ ಒಂದು ಸ್ಕ್ರೀನ್ ಟೆಸ್ಟ್ ಆಗಿರ್ಬೋದು ಪ್ರತಿಯೊಂದು ಮಾಡಿ ಅವರು ನನ್ನ ಸೆಲೆಕ್ಟ್ ಮಾಡಿಕೊಂಡ್ರು. ಸೊ ಹಾಗಾಗಿ ಖಂಡಿತ ಜನ ಮೆಚ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಸರ್. ಥ್ಯಾಂಕ್ ಯು. ಒಳ್ಳೆಯದಾಗಿ ಹೆಸರಲ್ಲಿ ಗೀತಿದೆ ಖಂಡಿತ ಸಿಕ್ಕೇ ಸಿಗತ್ತೆ. ಓವರ್ ಟು ಯು ನಿಷ್ಕಲಾ. ನಿಷ್ಕಲಾ ಬಹಳಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಸೊ ನಿಷ್ಕಲಾ, ಏನು ಹೇಳ್ತೀರಾ ನಿಮ್ಮ ಪಾತ್ರದ ಬಗ್ಗೆ? ಥ್ಯಾಂಕ್ ಯು ದಿವ್ಯಕ್ಕ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಇಲ್ಲಿ ಬಂದಿರೋಂಥ ಎಲ್ಲ ಮೀಡಿಯಾ ಆ್ಯಂಡ್ ಪ್ರೆಸ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಈವೆಂಟ್ಗೆ ಬಂದು ನಮ್ಮನ್ನ ಬ್ಲೆಸ್ ಮಾಡಿರೋದಕ್ಕೆ. ನನಗೆ ಈ ಆಪರ್ಚುನಿಟಿ ಕೊಟ್ಟಂತ ಶಂಕರ್ ಸರ್, ನಮ್ಮ ಸಿನಿಮಾ ಡೈರೆಕ್ಟರ್ ಆ್ಯಂಡ್ ಪ್ರೊಡ್ಯೂಸರ್ ಇಬ್ಬರು ಅವರೇ. ಸೊ ತುಂಬ ಜವಾಬ್ದಾರಿ ಹೊತ್ಕೊಂಡಿದ್ದವರು ಈ ಸಿನಿಮಾದಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಮೊದಲನೇದಾಗಿ ನಾನು ನನ್ನ ಕ್ಯಾರೆಕ್ಟರ್ ಪರಿಚಯ ಮಾಡಿಕೊಡ್ತೀನಿ. ನನ್ನ ಕ್ಯಾರೆಕ್ಟರ್ ಹೆಸರು ಬಂದು ಭೂಮಿ ಅಂತ. ಸೊ ಅವಳೊಂದು ಸಾಫ್ಟ್ವೇರ್ ಇಂಜಿನಿಯರ್, ತುಂಬ ಸಾಫ್ಟ್, ಅಪ್ಪ ಅಮ್ಮನ ಮುದ್ದಿನ ಮಗಳು. ಸೊ ಅವಳು ಸತ್ಯ ಹೇಗೆ ಮೀಟ್ ಆಗ್ತಾರೆ ಅಥವಾ ಹೇಗೆ ಹೋಗುತ್ತೆ ಕತೆ ಅನ್ನೋದನ್ನ ನಾವು ನೋಡಬೇಕಾಗುತ್ತೆ ಫಿಲಮಲ್ಲಿ. ಆ್ಯಂಡ್ ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ಲಾಸ್ಟ್ ಸೆಲೆಕ್ಟ್ ಆಗಿದ್ದೆ ನಾನು. ಸೊ ನನ್ನ ಪಾತ್ರನೇ ಲಾಸ್ಟ್ ಸೆಲೆಕ್ಟ್ ಆಗಿದ್ದು. ಸೊ ನಂಗೆ ತುಂಬ ಖುಷಿ ಇದೆ. ಮೊದಲನೇದಾಗಿ ಇದು ಲಿರಿಕಲ್ ವಿಡಿಯೋ ರಿಲೀಸ್ ಕಾರ್ಯಕ್ರಮ ಆಗಿರೋದ್ರಿಂದ ನಾನು ಸಾಂಗ್ಸ್ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಹಂಸಲೇಖ ಸರ್ ಮ್ಯೂಸಿಕ್ಕು. ಸೊ ನನಗೆ ಈ ಮೂವಿಯಲ್ಲಿ ಒಂದು ತುಂಬ ಅದ್ಭುತವಾದ ಸಾಂಗ್ ಕೊಟ್ಟಿದ್ದಾರೆ ಹಂಸಲೇಖ ಸರ್. ಆ್ಯಂಡ್ ಶೂಟಿಂಗ್ ಎಲ್ಲ ಮಾಡಿದ್ಮೇಲೆ ಆ್ಯಂಡ್ ಫುಲ್ ಎಡಿಟಿಂಗ್ ಎಲ್ಲ ಆದಮೇಲೆ ನನಗೆ ಹಂಸಲೇಖ ಸರ್ ಜೊತೆನೇ ಕೂತ್ಕೊಂಡು ಸಾಂಗ್ ನೋಡೋಂಥ ಆಪರ್ಚುನಿಟಿ ಕೂಡ ಸಿಕ್ತು. ಆ್ಯಂಡ್ ಅವ್ರು ನಂಗೆ ತುಂಬ ಅಪ್ರಿಷಿಯೇಟ್ ಮಾಡಿದರು. ಸೊ ಅದು ನನಗೆ ತುಂಬ ಒಳ್ಳೆ ವಾಟ್ ಯು ಟೆಲ್ ಮೆಮೊರೇಬಲ್ ಮೂಮೆಂಟ್ ಅಂತ ಹೇಳ್ಬೋದು. ಆ್ಯಂಡ್ ನಾನು ತುಂಬ ವೆಯ್ಟ್ ಮಾಡ್ತಾ ಇದ್ದೀನಿ ನೀವೆಲ್ಲರೂ ಆ ಸಾಂಗ್ ನೋಡಲಿ ಅಂತ. ಆ್ಯಂಡ್ ಇವತ್ತು ರಿಲೀಸ್ ಆಗಿರುವಂಥ ಕಿಲ ಕಿಲ ಸಾಂಗ್ ಶೂಟ್ ಟೈಮಲ್ಲೂ ನಾನು ಇದ್ದೆ. ಸೊ ನಾವೆಲ್ಲ ಶೂಟ್ ಮಾಡ್ಬೇಕಾದ್ರೆ ನಮಗೆ ಈ ಸಾಂಗ್ ಅಲ್ಲಿ ಪ್ಲೇ ಮಾಡ್ತಾ ಇದ್ರೇ ರಿಪೀಟೆಡ್ ಲಿರಿಕ್ಸ್ ಆಗಿದ್ರು ಕೂಡ ನಾವೆಲ್ಲರೂ ಕೂತ್ಕೊಂಡು ತುಂಬ ಎಂಜಾಯ್ ಮಾಡ್ತಾ ಇದ್ವಿ ಸಾಂಗ್ನ. ಸೊ ನಾವು ಇಡೀ ಶೂಟ್ ಆದಮೇಲೆ ಲಾಸ್ಟ್ ಶೂಟ್ ಮಾಡಿದಂಥ ಸಾಂಗ್ ಇದು. ಸೊ ಎಲ್ಲರೂ ಜೊತೆಗೆ ನಮ್ಮ ಶಂಕರ್ ಸರ್ ನಮ್ಮನ್ನು ಕರ್ಕೊಂಡು ಹೋಗಿದ್ರು, ಬನ್ನಿ ಎಲ್ಲ ಟೀಮ್ ಜೊತೆಗೆ ಹೋಗೋಣ, ಒಂದೊಳ್ಳೆ ಮೂವಿ ಸಾಂಗ್ ಕಂಪ್ಲೀಟ್ ಮಾಡಿ ಬರೋಣ ಅಂತ. ಸೊ ಔಟ್ಪುಟ್ ನೋಡಿದ್ದೀರಾ, ಧನಂಜಯ್ ಮಾಸ್ಟರ್ ಕೊರಿಯೋಗ್ರಫಿ ತುಂಬ ಅದ್ಭುತವಾಗಿ ಬಂದಿದೆ. ಆ್ಯಂಡ್ ನೆಕ್ಸ್ಟ್ ಇನ್ನು ಪ್ರಸನ್ನ ಸರ್ ಅವ್ರದ್ದು ಸಾಂಗ್ಸ್ ಇದೆ, ಆಲ್ಮಾ ಸಾಂಗ್ಸ್ ಇದೆ, ಇನ್ನು 4 ಸಾಂಗ್ ಬರೋದು ಬಾಕಿ ಇದೆ. ಎಲ್ಲನೂ ಒಂದೊಂದಿಗಿಂತ ಒಂದೊಂದು ವೇರಿಯೇಷನ್ಸ್ ಇದೆ ಸಾಂಗಲ್ಲಿ. ಒಂದು ರೊಮ್ಯಾಂಟಿಕ್ ಜಾನರ್ ಆದರೆ ಇನ್ನೊಂದು ಥ್ರಿಲ್ಲರ್ ಜಾನರ್ ಅಂತಲೂ ಬರ್ಬೋದು, ಇಂಟ್ರೊಡಕ್ಷನ್, ಆ ಥರ ತುಂಬ ವೇರಿಯೇಷನ್ಸ್ ಇದೆ. ಸೊ ಅದು ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಆದಷ್ಟು ಬೇಗ ನಮ್ಮ ಮೂವಿ ರಿಲೀಸ್ ಆಗುತ್ತೆ. ಸೊ ಎಲ್ಲರೂ ವೆಯ್ಟ್ ಮಾಡ್ತಾರೆ ಆ್ಯಂಡ್ ಬ್ಲೆಸ್ಸಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಪರಿಸರಕ್ಕೆ ಸಾಫ್ಟ್ವೇರ್ ಇಂಜಿನಿಯರ್ ಹೆಂಗೆ ಎಂಟ್ರಿ ಆಗ್ತೀನಿ ಅಂದರೆ ಸರ್ ನನ್ನ ಕ್ಯಾರೆಕ್ಟರ್ ಬರ್ತಿದ್ದಾರೆ ನೋಡಿ, ಇದೇ ಅವ್ರ ಕ್ಯಾರೆಕ್ಟರ್. ಸೊ ಮುಖ ರಿವೀಲ್ ಮಾಡಿಲ್ಲ ಅಂತ ಅವ್ರು ನನ್ನ ಕ್ಯಾರೆಕ್ಟರ್ ಬಗ್ಗೆ ಜಾಸ್ತಿ ಮಾತಾಡಬಾರ್ದು ಅಂತ ಹೇಳಿದ್ದಾರೆ. ಸೊ ನಾನು ಮಾತಾಡಲ್ಲ. ನಿಮ್ಮ ಹಾಡು ಯಾವಾಗ ರಿಲೀಸ್ ಆಗುತ್ತೆ ಅಂತ? ಯಾಕಂದ್ರೆ ಅವ್ರು ಅದಕ್ಕೆ ನಮ್ದೆಲ್ಲ ಹಾಡು ಬಂದಿದ್ದೀನಿ ಅಂತ ಹೇಳೋದು. ಆ ಥರ ಏನಿಲ್ಲ, ಸಿನಿಮಾ ಅಂದಮೇಲೆಲ್ಲ ನಮ್ಮ ಸಿನಿಮಾನೇ. ಬಟ್ ಏನಂದ್ರೆ ಅವರಿಬ್ರು ಮೇನ್ ಇವೆಂಟ್ ಆಗಿದ್ದಾಗ ನಾವು ಬರಬಾರ್ದು, ಡಿಸ್ಟ್ರಾಕ್ಷನ್ ಆಗಬಾರ್ದು ಅಂತ ಒಂದು ಮೈಂಡಲ್ಲಿ ಇತ್ತು. ಅದಕ್ಕೆ ಅವರೇ ಬಂದಿಲ್ಲ, ಬರ್ತಾರಂತೆ. 20 minutes ಅಂತ ಇದ್ದಾರೆ, ಬರ್ತಾರಂತೆ. ನಂದು ಕನ್ನಡದಲ್ಲಿ ಇದು 4ನೇ ಸಿನಿಮಾ ಸರ್. ತೆಲುಗುಲಿ 2 ಮಾಡಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ನೀವೇ ಜವಾಬ್ದಾರರು. ಸಿನಿಮಾ ಒಂದೊಳ್ಳೆ ರಿವ್ಯೂ ಕೊಟ್ಟರು ನಿಮ್ಮ ಆ್ಯಕ್ಟಿಂಗ್ಗೆ. ಸೊ ಶುಭಾಶಯ ತಮಗೆ ಅಂತ ಹೇಳ್ತಾ, ಪ್ರಸನ್ನ ಶೆಟ್ಟಿ ಅವರೊಂದು ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೊ ವಾಟ್ ಯು ಸೇ ನಿಮ್ಮ ಪಾತ್ರದ ಬಗ್ಗೆ? ಥ್ಯಾಂಕ್ ಯು ಮ್ಯಾಮ್. ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೂ ಧನ್ಯವಾದಗಳು. ಎಲ್ಲದಕ್ಕಿಂತ ಮೊದಲಾಗಿ ನಾನು ಡೈರೆಕ್ಟರ್ ಬಗ್ಗೆ 2 ವಿಷಯ ಮಾತಾಡಬೇಕು. ಯಾಕಂದರೆ ಈಗ ಕೆಲವರು ಪ್ರಶ್ನೆ ಕೇಳಿದ್ರು, ಎಲ್ಲೂ ಎಕ್ಸ್ಪೀರಿಯನ್ಸ್ ಇಲ್ಲ, ಹೇಗೆ ಸಿನಿಮಾ ಮಾಡೋದಕ್ಕೆ ಬಂದ್ರಿ ಅಂತ. ಇದೇ ಪ್ರಶ್ನೆ ನಾನು ಕೂಡ ಅವರಿಗೆ ಕೇಳಿದ್ದೆ. ಅವಾಗ ಅವರಿಂದ ಬಂದಂತಹ ಉತ್ತರ, ನಾನು ನನ್ನನ್ನು ತುಂಬ ನಂಬ್ತೀನಿ ಅಂತ. ಸೊ ಆ ಒಂದು ಕಾನ್ಫಿಡೆನ್ಸ್ ಅವತ್ತು ಹೇಗಿತ್ತು ಅವರಲ್ಲಿ, ಇವತ್ತು ಕೂಡ ಅದೇ ಕಾನ್ಫಿಡೆನ್ಸ್ ಇದೆ. ಆ್ಯಂಡ್ ಈವನ್ ಶೂಟಿಂಗ್ ಮಾಡೋವಾಗಿರ್ಬೋದು ಅಥವಾ ಶೂಟಿಂಗಿಂತ ಮುಂಚೆ ಪ್ರಿಪರೇಷನ್ ಕೂಡ ಅಷ್ಟೇ ಚೆನ್ನಾಗಿ ಮಾಡ್ಕೊಂಡಿದ್ರು ಅವರು. ಪ್ರತಿಯೊಂದು ಎಲ್ಲರನ್ನೂ ಅಷ್ಟೇ ಸ್ಕ್ರೀನ್ ಟೆಸ್ಟ್ ಮಾಡಿಬಿಟ್ಟೆ ತೊಗೊಂಡಿದ್ದು.
ಆಡಿಷನ್ ಮಾಡಿ, ಅದೊಂದು ಈವನ್ ಕಾಸ್ಟ್ಯೂಮ್ ರಿಹರ್ಸಲ್ಸ್ ಮಾಡಿ, ಆಲ್ಮೋಸ್ಟ್ ಸಿನಿಮಾ ಶುರು ಆಗೋದಕ್ಕಿಂತ ಒಂದು 20-25 ಡೇಸ್ ನಾವು ರಿಹರ್ಸಲ್ಸೇ ಮಾಡಿದ್ವಿ. ಅವ್ರದ್ದೊಂದು ಆಫೀಸ್ ಇತ್ತು, ಆ ಆಫೀಸಲ್ಲೇ ರಿಹರ್ಸಲ್ಸ್ ಮಾಡಿದ್ವಿ. ಮಾಡಾದ್ಮೇಲೆ ನಾವು ಸಿನಿಮಾ ಶೂಟಿಂಗಿಗೆ ಹೋಗಿದ್ದು. ಸೊ ಹಾಗಾಗಿ ಅವ್ರ ಮೇಲೆ ಅವತ್ತಿಂದ ಇವತ್ತಿನವರೆಗೂ ಅದೇ ನಂಬಿಕೆ ಇಟ್ಕೊಂಡಿದ್ದಾರೆ. ಆ್ಯಂಡ್ ತುಂಬ ಒಳ್ಳೆ ಮನುಷ್ಯ ಸರ್. ಬೇರೆ ವಿಷಯ ಡೈರೆಕ್ಷನ್ ಪ್ರೊಡಕ್ಷನ್ ಅದರಲ್ಲಿ ಏನೇ ಇದ್ರೂ ಕೂಡ ಅದಕ್ಕಿಂತ ಮುಖ್ಯವಾಗಿ ತುಂಬ ಅಂದರೆ ತುಂಬ ಒಳ್ಳೆ ಮನುಷ್ಯ ಸರ್. ಸೊ ಅದಕ್ಕಾದರೂ ನಾವು ಈ ಸಿನಿಮಾನ ಗೆಲ್ಲಿಸಲೇಬೇಕು ಅಂತ ಕೂತಿದ್ದೀವಿ. ಇದು ಒಳ್ಳೇದಾಗತ್ತೆ ಅವರಿಗೆ. ನನ್ನ ಬಗ್ಗೆ ಹೇಳೋದಾದರೆ, ನನ್ನ ಹೆಸರು ಪ್ರಸನ್ನ ಶೆಟ್ಟಿ ಅಂತ. ನಾನು ಮೂಲತಃ ರಂಗಭೂಮಿ ಕಲಾವಿದ. ಸಂಚಾರಿ ಥಿಯೇಟರ್ ಅನ್ನೋ ಒಂದು ಸಂಸ್ಥೆಯಲ್ಲಿ ಸುಮಾರು ಒಂದು 12-13 ವರ್ಷದಿಂದ ನಾಟಕಗಳನ್ನ ಮಾಡಿಕೊಂಡು ಒಟ್ಟಿಗೆ ಕೆಲವು ಸಿನಿಮಾಗಳನ್ನು ಮಾಡಿದ್ದೀನಿ. ಈ ವರ್ಷದಲ್ಲಿ ಇದು ನನ್ನ 2ನೇ ರಿಲೀಸ್. ಮೊದಲನೇ ಸಿನಿಮಾ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು, ಜನವರಿಲಿ ರಿಲೀಸ್ ಆಗಿತ್ತು. ಅದರಲ್ಲಿ ಮೇನ್ ರೋಲಲ್ಲಿ ಆ್ಯಕ್ಟ್ ಮಾಡಿದ್ದೆ. ಅಷ್ಟೇ ಸರ್. ಯಾವುದು ಪ್ರಶ್ನೆ? ಪಾತ್ರ ಯಾವುದು? ನನ್ನ ಪಾತ್ರ ಗೋಪಿ ಅನ್ನೋ ಒಂದು ಪಾತ್ರ. ಒಬ್ಬ ಹಳ್ಳಿ ಹುಡುಗ, ಒಂದು ಮುಗ್ಧವಾದ ಮನಸ್ಸಿರುವಂತಹ ಒಬ್ಬ ಹಳ್ಳಿ ಹುಡುಗನ ಪಾತ್ರ ಸರ್. ಹಾಂ, ಹೌದು ಸರ್, ಖಂಡಿತವಾಗ್ಲೂ. ಯಾಕಂದರೆ ನಾನು ಅವಾಗ ಥಿಯೇಟ್ರ್ ಮಾಡ್ತಾ ಇದ್ದೆ. ಸೊ ನನಗೇನು ತಿಳಿದಿತ್ತು ಅದನ್ನು ಮಾಡಿದಾಗ ಅವ್ರಿಗೆ ಹೇಗೆ ಬೇಕು ಅಂತ ಅವ್ರು ಅದನ್ನು ಮಾಡಿಫಿಕೇಶನ್ ಮಾಡಿ, ಈ ಥರ ಬೇಕು, ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಮಾಡಿಸ್ತಾ ಇದ್ರು ಸರ್. ಸೊ ಅದು ತುಂಬ ಹೆಲ್ಪ್ ಆಯ್ತು ಆ್ಯಕ್ಚುಲಿ. ಅಂದರೆ ಲೊಕೇಶನ್ಗೆ ಹೋದಾಗ ಜಾಸ್ತಿ ಟೇಕ್ಸ್ ಎಲ್ಲ ಆಗ್ತಿರ್ಲಿಲ್ಲ. ಸೊ ಅದು ಇವ್ರದ್ದು ಒಂದು ಅಡ್ವಾಂಟೇಜ್ ಆ್ಯಕ್ಚುಲಿ. ಏನು ಅವ್ರು ಅಂದ್ಕೊಂಡು ಅವತ್ತಿನ ದಿನಕ್ಕೆ ಏನು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ರು ಪ್ರತಿಯೊಂದೂ ಅವತ್ತೇ ಆಗ್ತಾ ಇತ್ತು. ಇನ್ಫ್ಯಾಕ್ಟ್ ಬೇಲೂರಲ್ಲೆಲ್ಲ ಶೂಟ್ ಮಾಡಿದ್ದಾರೆ. ಅಲ್ಲೆಲ್ಲ ತುಂಬ ಈ ನವೀನ್ ಪಾಟೀಲ್ ಸರ್ ಮತ್ತು ಅರಸು ಮಹಾರಾಜ್ ಇವರೆಲ್ಲ ಆರ್ಟಿಸ್ಟ್ಗಳು ತುಂಬ ಇದ್ರು. ಆ್ಯಂಡ್ ಫೈಟ್ ಸೀನಲ್ಲಿ ಕೂಡ ಅಷ್ಟೇ ತುಂಬ ಜೂನಿಯರ್ ಆರ್ಟಿಸ್ಟ್ಗಳು ಎಲ್ಲ ತುಂಬ ಇದ್ದಿದ್ದರಿಂದ ಅವ್ರು ಏನು ಅದನ್ನ ಪ್ಲ್ಯಾನ್ ಮಾಡ್ಕೊಂಡು 1 ವಾರ ಅಂತ ಹೋಗಿದ್ವು, ಆ 1 ವಾರದಲ್ಲಿ ಅಷ್ಟನ್ನು ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ರು. ಸೊ ಹಾಗಾಗಿ ಅದು ತುಂಬ ಹೆಲ್ಪ್ ಆಗಿದೆ ಅವ್ರಿಗೆ. ಅಂದರೆ ಪ್ರತಿಯೊಂದು ಪೇಪರಲ್ಲಿ ಇರ್ತಾ ಇತ್ತು ಅವ್ರದ್ದು. ಅಂದರೆ ಅಲ್ಲಿ ಹೋಗ್ಬಿಟ್ಟು ಏನು ಕ್ರಿಯೇಟಿವ್ ಆಗಿ ಏನು ಥಿಂಕ್ ಮಾಡೋಕ್ಕಿಂತ ಪ್ರತಿಯೊಂದು ಅಂದರೆ ಮೊದಲೇ ಹೋಗಿ ರೆಕ್ಕಿಗೆ ಹೋಗಿ ಎಲ್ಲ ಲೊಕೇಶನ್ ನೋಡಿಕೊಂಡು ಎಲ್ಲ ಪೇಪರಲ್ಲೇ ಈವನ್ ಡ್ರಾ ಕೂಡ ಮಾಡ್ಕೊಂಡಿದ್ರು ಅವರು, ಹೀಗೆ ಬರ್ಬೇಕು ಶಾರ್ಟ್ ಅಂತ. ಅದು ಅವ್ರು ಹೇಳ್ಬೇಕು ಸರ್. ನಾವು ಒಂದು ಬಿಸ್ನೆಸ್ನಲ್ಲಿ ಇದ್ವಿ, ಅದು ಬಿಸ್ನೆಸ್ ಮಾಡಿದ್ದು ಅಂದರೆ ಥ್ರೂ ಕರ್ನಾಟಕ. ನಾನು 5 ಇಯರ್ಸ್ ಒಂದು ಕಂಪ್ನಿಯಲ್ಲಿ ಕೆಲಸಕ್ಕಿದ್ದೆ ಸೂಪರ್ವೈಸರ್ ಆಗಿ. ಅದರ ಪ್ರೊಸೀಜರ್ ಬಂದು ಆ ಥರನೇ ಇರುತ್ತೆ ಸರ್. ಅಂದರೆ 1 ಮಂತ್ ಪ್ರೊಸೀಜರ್ ಏನು ನಾವು ವರ್ಕ್ ಮಾಡಬೇಕು ಅನ್ನೋದು ಮೊದಲೇ ಒಂದು ಪ್ರೊಸೀಜರ್, ಒಂದು ಟಿಪ್ ಶೀಟ್ ಆ ಥರ ಏನೋ ಒಂದು ಬರ್ಕೊಂಡು ಒಂದು ಹೊಡ್ತೀವಿ. ಅದಕ್ಕೆ ಫಾರ್ಮೇಟ್ ಅಷ್ಟೇ ಸರ್. ಇಲ್ಲಿ ಬೇರೆ ಏನು ಅನ್ನೋದಲ್ಲ. ಈಗ ನಾನು ಒಂದು ಸೀನ್ ಶೂಟ್ ಮಾಡಬೇಕು ಸರ್. ಎಷ್ಟು ಶಾರ್ಟ್ ಆಗಿ ಕಟ್ ಮಾಡಬೇಕು, ಯಾಕೆ ಅಂದರೆ ಓಪನ್ ಹೇಗಾಗುತ್ತೆ, ಕ್ಲೋಸ್ ಹೇಗಾಗುತ್ತೆ, ಇದ್ರ ಮಧ್ಯದಲ್ಲಿ ನಂಬರ್ ಆಫ್ ಅಂದರೆ ಸೆಂಟಿಮೆಂಟ್ಸ್ ಡಿಪೆಂಡ್ ಅಲ್ವಾ. ಕ್ಲೋಸ್ ಯಾವ್ದು ಕಟ್ ಮಾಡಬೇಕು, ವೈಡ್ ಯಾವ್ದು ಡಿಪೆಂಡ್ ಆಗುತ್ತೆ. ಆ ಥರದ್ದೊಂದು ಪ್ರೊಸೀಜರ್ ಬಿಸ್ನೆಸ್ಸಲ್ಲಿ ಇರೋದ್ರಿಂದ ಸೇಮ್ ಅಷ್ಟೇ ಸರ್. ಇದು ಬೇರೆ ಏನಲ್ಲ. ಅಂದರೆ ನಾವು ಪೇಪರ್ ವರ್ಕ್ ಅಂಶಕ್ ಸರ್ ತುಂಬ ಒಂದು ಒಳ್ಳೆ ಮಾತು ಹೇಳಿದ್ರು. ಸಿನಿಮಾದಲ್ಲಿ ಹರಿ ಬರಿ ಅಂತೆ, ಬರೀ ಹರಿ ಅರ್ಧಾಕು ಅಂತ. ಎಷ್ಟಾಗುತ್ತೋ ನಿನ್ನ ಕೈಲಿ ಸಾಧ್ಯ ಆದರೆ ಅಷ್ಟು ಬರೆದು ಅರ್ಧಾಕು ಹೋದರೆ ಒಂದು ಪೇಜೆ ಮಾತ್ರ ಹೋಗೋದು. ಆದರೆ ಒಳ್ಳೆ ಕಂಟೆಂಟ್ ಸಿಗುತ್ತೆ ನಿಮಗೆ. ಆ ಥರದ್ದು ಒಂದು ಇಟ್ಕೊಂಡು ಮಾಡಿದ ಸರ್. ಅದೇ ಬರೋ ನೆಕ್ಸ್ಟ್ ಮಂತ್ ಅನ್ಕೊತಿದ್ದೀನಿ ಸರ್. ನೆಕ್ಸ್ಟ್ ಮಂತ್ ಒಂದು ದೊಡ್ಡ ಸಿನಿಮಾ ಇದೆಯಲ್ಲ, ಸ್ವಲ್ಪ ಅದನ್ನು ಮಾತಾಡ್ತಾ ಇದ್ದೀವಿ. ಖಂಡಿತ ಸರ್. ಅದಕ್ಕಾಗೆ ನಾವು ನಮ್ಮದೇ ತೊಗೊಂಡಿದ್ದೀವಿ ಸರ್. ಅದ್ರದ್ದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಸ್ವಲ್ಪ ಗೊತ್ತಿರೋದ್ರಿಂದ. ಈಗ ಗೊತ್ತಲ್ಲ ಸರ್, ಫೈನಾನ್ಷಿಯಲಿ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ. ದೊಡ್ಡವ್ರ ಹತ್ರ ಹೋದರೆ ನಮ್ಗೆ ಆ ರೇಂಜ್ ಕೊಡೋಕ್ಕಾಗಲ್ಲ ಅನ್ನೋದು ಒಂದು ಓಪನ್ ಇದು. ಅದು ಮತ್ತು ತುಂಬ ದಿವಸ ಅದ್ರ ಮೇಲೆ ವರ್ಕ್ ಮಾಡಿದ್ದೀನಿ ಸರ್. ಸುಮ್ಮನೆ ತೊಗೊಳ್ಳಿಲ್ಲ, ಸ್ವಲ್ಪ ವರ್ಕ್ ಮಾಡಿಬಿಟ್ಟು ನಾವೇ ಮಾಡೋಣ ಸಾಧ್ಯವಾದಷ್ಟು ಅಂತ ಒಂದು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೀವಿ. ವಿಷ್ಣು ಸರ್ ಬರ್ತ್ಡೇಗೆ ಬರ್ತೀರಾ ಸರ್? ಪ್ಲ್ಯಾನ್ ಎಲ್ಲ ಏನೋ ಮಾಡಿದಲ್ಲ ವಿಷ್ಣು ಸರ್? ಹಾಂ ಸರ್. ದಾದಾ ಡಿ ಜೆ ಅಂತ ಸರ್, ಇದೇ ನಂದಿ ಗ್ರೌಂಡಲ್ಲಿ ನಡೀತಾ ಇದೆ. 20ನೇ ತಾರೀಕು ಸಂಜೆ 5 ಗಂಟೆಯಿಂದ ಶುರು. ಈ ತಿಂಗಳ ಸೆಪ್ಟೆಂಬರ್ ಸರ್. ಹೌದು, 18 ಬರ್ಡೇ. ಅದಾದಮೇಲೆ ಸಾಟರ್ಡೇ ಇಟ್ಕೊಂಡಿದ್ದಾರೆ ಸರ್. ಖಂಡಿತ ಸರ್. ಸರ್ ನಾನು ಎಲ್ಲ ಕಡೆ ಇದ್ದೀನಿ, ಆದರೆ ಮುಖಕ್ಕೆ ಯಾರೂ ತೋರಿಸ್ಕೊಂಡಿಲ್ಲ ಸರ್. ವಿಷ್ಣು ಸರ್ದು ಯಾವುದೇ ಒಂದು ಪ್ರೋಗ್ರಾಮ್ ನಡೀಲಿ ಎಲ್ಲ ಕಡೆ ಇದ್ದೀನಿ. ಆದರೆ ನನ್ನದು ಸ್ವಲ್ಪ ನಡೀತಾ ಇದೆ ಸರ್, ನೋಡ್ಬೇಕು ಸರ್. ಅಷ್ಟೇ ಅಲ್ಲ. ಥ್ಯಾಂಕ್ ಯು ಸರ್. ಫಸ್ಟ್ ಸಿನಿಮಾ ಆಗಿರೋದ್ರಿಂದ
ತುಂಬ ಕಷ್ಟಪಟ್ಟು ಒಂದು ಹೊಸ ಟೀಮ್ ಕಟ್ಟಿ ಮಾಡಿದ್ದೀವಿ. ನಮ್ಮೆಲ್ಲ ಮೀಡಿಯಾ ಮಾಧ್ಯಮದವ್ರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಸಪೋರ್ಟ್ ಮಾಡಿ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ನೀವು ಹೇಗೆ ಎಲ್ಲರಿಗೂ ಸಪೋರ್ಟ್ ಮಾಡ್ತೀರೋ ನಮಗೂ ಕೂಡ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಹಲೋ, ಥ್ಯಾಂಕ್ ಯು ದಿವ್ಯಾ ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಸೋಲ್ಮೇಟ್ಸ್ ಅಂತ ಹೇಳಿರೋದ್ರಿಂದ ಬಹಳಷ್ಟು ಜನ ಇದ್ದಾರೆ ಅಂತ ಅದೇ ತಿಳಿಸೋಕೆ ಒಳ್ಳೇದಾಗಿ, ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲಿ. ಒಂದು ನಿಮಿಷ ಸರ್, ಪ್ಲೀಸ್ ಎಲ್ಲರೂ ಊಟ ಮಾಡ್ಕೊಂಡು ಹೊಡಿ, ದಯವಿಟ್ಟು ಎಲ್ಲರೂ ಸರ್. ಹಾಗೆ ಊಟ ಮಾಡ್ಕೊಂಡು ಹೊಡಿ ಸರ್ ಎಲ್ಲರೂ. ಇವತ್ತು ಎಲ್ಲ ಮಿತ್ರರು ಎಲ್ಲ ಬಂದಿದ್ದೀರಾ, ತುಂಬ ಖುಷಿ ಆಗ್ತಿದೆ. ಮಗನೇ ಒಂದು ಸಣ್ಣ ಒಂದು ಫೋಟೋಯಿಂದ ಶುರುವಾಗಿದ್ದಂಥ ಒಂದು ಕಾನ್ಸೆಪ್ಟ್ ನಮ್ಮದು. ಅಣ್ಣ ನನಗೆ ಸಾಂಗ್ ಇದು ತೋರಿಸಿದಾಗ, ಫೋಟೋ ತೋರಿಸಿದಾಗ ಈ ಥರ ಒಂದು ಮಾಡ್ಬೋದು ಅಂತ ಹೇಳಿದಾಗ ನಾನು ಒಂದು 5-6 ಲೈನ್ ಬರೆದೆ. ಸೊ ಅದರಲ್ಲಿ ಹುಟ್ಟಿದ್ದು ಚಟ್ ಅಂತ ಕೊಟ್ಟರೆ ಮುಟ್ಟು ನೋಡ್ಕೋಬೇಕು ಅಂತ ಹೇಳಿ ತುಂಬ ರಗಡಾಗಿ ತುಂಬ ಮಾಸಾಗಿತ್ತು ಅದು. ಅಲ್ಲಿಂದ ಶುರುವಾಗಿ ತುಂಬ ಡೆಮೋಸ್ ಮಾಡಿ ಅದಾದಮೇಲೆ ತುಂಬ ವರ್ಷನ್ಸ್ಗಳು ಆಲ್ಮೋಸ್ಟ್ ನನ್ನ ಲ್ಯಾಪ್ಟಾಪಲ್ಲಿ ನೋಡಿದ್ರೆ ಒಂದು 35-40 ವರ್ಷನ್ ಆಫ್ ಮಗನೇ ಇದೆ ನನ್ನ ಹತ್ರ. ಲೈಕ್ ಅಷ್ಟು ಆಗಿ ಆಮೇಲೆ ಇವತ್ತು ಇಲ್ಲಿಗೆ ಬಂದು ನಿಂತಿದೆ. ಸಾಂಗ್ ತುಂಬ ಖುಷಿ ಆಗುತ್ತೆ. ಕಾಟ ಏನು ಕೊಟ್ಟಿಲ್ಲ, ತುಂಬ ಎಲ್ಲದಕ್ಕೂ ಸಹಿಸ್ಕೊಂಡು ನನ್ನಿಂದ ಡಿಲೇ ಆದ್ರೂ ಎಲ್ಲರ ಕಡೆಯಿಂದ ಡಿಲೇ ಆದರೂ ತುಂಬ ಪೇಷನ್ಸ್ ಇದೆ ಅವರಿಗೆ. ತುಂಬ ಖುಷಿ ಆಗುತ್ತೆ ಅವ್ರ ಜೊತೆ ವರ್ಕ್ ಮಾಡೋಕ್ಕೆ ಅಂತ ಹೇಳಿ. ನಿಮ್ಮ 30-40 ವರ್ಷದ ಸಾಂಗ್ ಬರ್ತಿರ್ಬೇಕಲ್ವ, ತೇಜಸ್ ಕುಮಾರ್ ಅವ್ರು ಕೊಟ್ಬಿಡಿ. ಅವ್ರು ಎಷ್ಟು ಒಂದು 30 ಹಾಡು ಬರ್ತಿದ್ದೀರಿ ಹೇಳಿ. ಎಲ್ಲರಿಗೂ ಮೊದಲಿಗೆ ನಮಸ್ತೆ. ಮೊದಲಿಗೆ ಈ ಸಾಂಗ್ ಬಂದು ಒಂದು ದಿನ ನನಗೆ ಈ ಥರ ಒಂದು ಬರಿಬೇಕು ಅಂತ ಹೇಳಿದಾಗ ಸರಿ ಆಯಿತು ಅಂದ್ಬಿಟ್ಟು ಓಕೆ ತಗೊಂಡೆ. ಫಸ್ಟು ಮಗನೇ ಅಂತ ಒಂದಿತ್ತು, ಅದಾದಮೇಲೆ ಓಕೆ ರ್ಯಾಪ್ ಅಂದ್ಬಿಟ್ಟು ಬರೆದೆ. ಆ್ಯಕ್ಚುಲಿ ಸಂತೋಷ್ ನನಗೆ ತುಂಬ ಹಳೆ ಫ್ರೆಂಡು. ಓಕೆ ಅವ್ನ ಕಷ್ಟದಲ್ಲಿ ನಾನು ಇದ್ದೀನಿ, ನನ್ನ ಕಷ್ಟದಲ್ಲಿ ಅವನು ಇದ್ದಾನೆ. ಸೊ ಅದಕ್ಕೆ ನಾವಿಬ್ರು ಜೊತೆಲಿದ್ದೀವಿ. ಓಕೆ ಇಷ್ಟೇ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಅದೊಂದು ಲೈನ್ ಬಂತಲ್ಲ ಕೊನೆಗೊಂದು ಕುತ್ಕೊಂಡು ಹೇಳ್ತಾರಲ್ಲ, ಸೋತಾಗ ಗೆದ್ದಾಗ, ಅದೇನು ಯಾರು ಯೋಚನೆ ಅದು ಅವ್ರು ಇಲ್ಲ ಇಲ್ಲ, ಅದು ಅದೆಲ್ಲ ಡೈಲಾಗ್ ಇವರೇ ಕ್ರಿಯೇಟ್ ಮಾಡ್ಕೊಂಡಿರೋದು. ನನ್ನ ಸಾಂಗ್ ಮಾತ್ರ ಬರ್ತಿದ್ದೀನಿ ಅಷ್ಟೇ. ಅವರು ಆ್ಯಕ್ಚುಲಿ ಡ್ಯಾನ್ಸ್ ಮಾಸ್ಟರ್ ಕೂಡ, ಈಗ ಹೀರೋ ಕೂಡ ಆಗಿದ್ದಾನೆ. ಓಕೆ ಇವಾಗ ನೆಕ್ಸ್ಟು ಇನ್ನು ಏನೇನು ಬರೋದೋ ಗೊತ್ತಿಲ್ಲ. ಎಲ್ಲ ಒಳ್ಳೇದಾಗಲಿ, ಇದೇ ಥರ ಹಲವಾರು ಸಾಂಗ್ಸ್ ಬರಲಿ, ಚೆನ್ನಾಗಿರಲಿ ಅಂತ ಅನ್ಕೊಂಡು ನಾನು ಬಯಸ್ತೀನಿ ಸರ್. ಬರ್ತಿದ್ರ? ಹಿಂದೆ ಬರ್ದಿದ್ದೀವಿ ಬೇರೆ ಬೇರೆ ಸಾಂಗ್ಸ್. ನಂದೊಂದು ಬ್ರ್ಯಾಂಡ್ ಮಗ ಅಂತ ಒಂದು ಚಾನಲ್ ಇದೆ, ಅದರಲ್ಲಿ ಕೆಲವೊಂದು ಸಾಂಗ್ಸ್ ಬರ್ತಿದ್ದೀನಿ. ಇದು ಫಸ್ಟ್ ಟೈಮು ನಾವು ಮಾಡಿರೋದು ಜೊತೆಲಿ ಸೇರಿಕೊಂಡು. ಅಂದರೆ ತುಂಬ ಖುಷಿ ಆಯಿತು. ಇನ್ನು ಇದು ನೆಕ್ಸ್ಟ್ ಬೇರೆ ಬೇರೆ ಲ್ಯಾಂಗ್ವೇಜು ಬರುತ್ತೆ ಅಂತ ಒಂದು ಐಡಿಯಾ ಇದೆ. ಅದು ಸಬ್ಸ್ಕ್ರೈಬಿಂಗ್ಗೆ ಸಿಗುತ್ತೆ. ಥ್ಯಾಂಕ್ ಯು. ಓಕೆ, ಒಂದೇ ಎಡಿಟಿಂಗ್. ಹಾಯ್ ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಈ ಸಾಂಗ್ ನನಗೆ ಲೈಕ್ ನಾನು ಸುಮಾರು ಪ್ರಾಜೆಕ್ಟಲ್ಲಿ ವರ್ಕ್ ಮಾಡಿದೆ. ಬಟ್ ಆಫ್ಟರ್ ವೆರಿ ಲಾಂಗ್ ಟೈಮ್ ನನಗೆ ಸಂತೋಷ್ ಸರ್ ಒಂದು ಪ್ರಾಜೆಕ್ಟ್ ನನಗೆ ಹೇಳಿದೈತೆ ಒಂದು ಸಾಂಗ್ ಮಾಡ್ಬೇಕು ಸರ್ ಅಂತ ಫಸ್ಟ್ ನನಗೆ ಹೇಳಿದರು. ಸಾಂಗ್ ಫಸ್ಟ್ ಇವಾಗ ಏನು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಹೇಳಿದ್ರು, ಆ ಸಾಂಗು ಇವಾಗ ಕೇಳ್ತಿರೋ ಸಾಂಗ್ ಕಂಪ್ಲೀಟ್ಲಿ ಡಿಫ್ರೆಂಟ್ಸು. ಅದರಲ್ಲಿ ನಮ್ಮ ಸಾರು ಇಲ್ಲ ಸರ್ ಎಲ್ಲರೂ ಯಾವುದೆಲ್ಲರೂ ರ್ಯಾಪ್ ಸಾಂಗ್ ಮಾಡ್ತಾರೆ, ನಮ್ಮದು ರ್ಯಾಪ್ ಥರ ಬರಬಾರ್ದು, ರ್ಯಾಪಲ್ಲೇ ತುಂಬ ವೇರಿಯೇಷನ್ಸ್ ಬರಬೇಕು ಅಂತ ಹೇಳ್ಬಿಟ್ಟು ಸುಮಾರು ಚೇಂಜ್ ಮಾಡಿಸಿ ಅದರಲ್ಲಿ ಬೆಸ್ಟ್ ಬೇಕಂತಲೇ ಡೇ ನೈಟ್ ಕೂತ್ಕೊಂಡು ವರ್ಕ್ ಮಾಡಿ ಈ ಸಾಂಗ್ನ ವರ್ಕ್ ಮಾಡಿ ಅದನ್ನು ಸಾಂಗ್ ಇವ್ರಿಗೆ ಯಾವ ಥರ ಬೇಕೋ ಆ ಥರ ತೆಗೆಸ್ಕೊಂಡ್ರು. ಸೊ ಆಮೇಲೆ ಲೈಕ್ ಸಾರ್ದು ಏನೆಲ್ಲ ವಿಷನ್ ಇತ್ತು ಅದನ್ನೆಲ್ಲ ನಾವು ಪ್ರಾಪರಾಗಿ ಕೂತ್ಕೊಂಡು ಡೇ ನೈಟ್ ವರ್ಕ್ ಮಾಡಿ ಲೊಕೇಶನ್ಸ್ ಚೂಸ್ ಮಾಡಿ ಫಸ್ಟ್ ಈ ಸಾಂಗ್ ಸಾರ್ ಹೇಳಿದ್ದೇನೆಂದರೆ ಗುಜರಾತಲ್ಲಿ ಶೂಟ್ ಮಾಡಬೇಕು ಅಂತೇಳಿ ಫಸ್ಟ್ ಗುಜರಾತಿಗೆ ಕರ್ಕೊಂಡು ಹೋಗ್ಬಿಟ್ರು. ಒಂದಿನ ಕರ್ಕೊಂಡೋಗಿ ಗುಜರಾತಲ್ಲಿ ಎಲ್ಲ ಲೊಕೇಶನ್ ನೋಡಿದ್ವಿ, ಎಲ್ಲ ಇದು ಆಯಿತು. ಅದು ಹಿಂಗೇನಂದರೆ ನಮಗೆ ಗುಜರಾತಲ್ಲಿ ನಾವು ಅಂದ್ಕೊಂಡಿರೋ ಟೈಮ್ಗೆ ಗುಜರಾತಲ್ಲಿ ಪಾಸಿಬಲ್ ಆಗಿಲ್ಲ. ಅದಾದಮೇಲೆ ಇಲ್ಲಿ ಬೇಡ ಸರ್, ನಾವು ಲೊಕೇಶನ್ ಬೇರೆ ಥರನೇ ಶೂಟ್ ಮಾಡಬೇಕು, ಸೊ ರೆಗ್ಯುಲರ್ ಪ್ಯಾಟರ್ನ್ ಶೂಟ್ ಮಾಡೋದು ಬೇಡ ಅಂತ ತಿರ್ಗಾ ಮಂಗಳೂರು ಕರ್ಕೊಂಡೋದ್ರು. ಮಂಗಳೂರಲ್ಲೂ ಈ ಹಾರ್ಬರ್ ಇದರಲ್ಲಿ ಶಿಪ್ಪಲ್ಲೆಲ್ಲ ಪ್ಲ್ಯಾನ್ ಮಾಡಿದ್ವಿ, ಅಲ್ಲೂ ನಮಗೆ ಅಂದ್ಕೊಂಡಿರೋ ಟೈಮ್ಗೆ ಅದು ಸಿಗಲಿಲ್ಲ. ಸೊ ಆದ್ಮೇಲೆ ತಿರ್ಗಾ ನಾವು ಇದನ್ನ ಬೇರೆ ಒಂದು ಲೊಕೇಶನಲ್ಲಿ ಶೂಟ್ ಮಾಡೋಯ್ತು. ಆ್ಯಕ್ಚುಲಿ ಎಕ್ಸಾಕ್ಟ್ ಮಗನೇ ಅಂದ್ಕೊಂಡಿರೋ ಲೊಕೇಶನ್ ಇದಲ್ವೇ ಅಲ್ಲ. ಬಟ್ ಸ್ಟಿಲ್ ಲೈಕ್ ಸಾರ್ ಏನು ಅಂದ್ಕೊಂಡಿದ್ರು, ಅವರ ಒಂದು ವಿಷನ್ ಏನಿತ್ತು, ಸೊ ಅದನ್ನು ಅಚೀವ್ ಮಾಡಿದೀವಿ ಅಂತ ಅನ್ಕೊತಿದ್ದೀನಿ. ಅಟ್ ದ ಸೇಮ್ ಟೈಮ್ ಸೊ ಇವೇನಿಲ್ಲ ನೀವೆಲ್ಲ ನೋಡಿದ್ದೀರಾ, ಸೊ ಅದನ್ನು ನೀವೆಲ್ಲರಿಗೂ ಅದು ಇಷ್ಟ ಆಗಿದೆ ಅನ್ಕೊತಾ ಇದ್ದೀನಿ ಅಷ್ಟೇ ಸರ್. ಹಾಂ ಸರ್, ಫೈನಲ್ ಬೆಂಗಳೂರೇ ಸರ್. ಬೆಂಗಳೂರಿಂದ ಸಿಟಿ ಔಟ್ಸ್ಕರ್ಟ್ಸ್ ಅಲ್ಲಿ ಒಂದು ಇದು ಬೇರೆ ಶೂಟ್ ಮಾಡಿರಿ ಸರ್.
ಹಾಂ ಸರ್. ಹಾಂ ಸರ್. ಅದೇ ಸರ್, ಅದು ಆ್ಯಕ್ಚುಲಿ ಗುಜರಾತಲ್ಲಿ ನೋಡಿರೋದು ಏನಾಯ್ತು ಅಂದರೆ ಸರ್, ನಾವು ಕೇಳಿದ ಡೇಟಿಗೆ ಅವ್ರು ಕೊಟ್ಟಿಲ್ಲ. ಮಂಗಳೂರಲ್ಲಿ ಏನಾಯ್ತು ಅಂದರೆ ಅದು ಸೆಂಟ್ರಲ್ ಗೌರ್ಮೆಂಟ್ ಲೊಕೇಶನ್, ಅದು ನಾವು ನೋಡಿರೋ ಫ್ಯಾಕ್ಟ್ರಿ ಬಂದ್ಬಿಟ್ಟು ಪೋರ್ಟ್ ಸರ್ವಿಸ್, ಅದಕ್ಕೂ ನಾವು ಅಪ್ಲಿಕೇಶನ್ ಹಾಕಿದ್ವಿ. ಅದಕ್ಕೆ ಅದೇ ಅಂದರೆ ಅವ್ರು ನಮಗೆ ಲೊಕೇಶನ್ ತುಂಬ ಡಿಲೇ ಆಯಿತು. ಅಟ್ ದ ಸೇಮ್ ಟೈಮ್ ಇಲ್ಲಿ ಏನು ಸಾರ್ ಅನ್ಕೊಂಡಿದ್ರು ಶೂಟಿಂಗ್ ಡೇಟ್ಗೆ, ಆ ಡೇಟ್ಗೆ ನಮಗೆ ಎಲ್ಲರದ್ದು ಮ್ಯಾಚ್ ಮಾಡಬೇಕಲ್ಲ ಡೇಟು. ಸೊ ಇಲ್ಲಿ ಆ ಪ್ಲಾನ್ಗೆ ಯಾರ್ದು ಮ್ಯಾಚ್ ಆಗ್ತಾ ಇರಲಿಲ್ಲ. ಸೊ ಬೆಂಗಳೂರಲ್ಲಿ ಫೈನಲ್ ಪ್ಲಾನ್ ಮಾಡಿ ಇಲ್ಲಿ ಮಾಡಿದ್ವಿ ಸರ್. 3 days ಮಾಡಿದ್ವಿ. ಹಾಂ ಸರ್. ಮಾರುತಿ ಈ ಹಿಂದೆ ಬೇರೆ ಎಲ್ಲೆಲ್ಲ ಕೆಲಸ ಮಾಡಿದ್ರು ಅಂತ ಒಂಚೂರು ಹೇಳಿ. ಹಾಂ ಸರ್, ನಾನು ಕೆಲವು ತೆಲುಗು ಸಿನಿಮಾ ಕನಸು ಮಾಡಿದ್ದೀನಿ, ಕನ್ನಡದಲ್ಲಿ 100 Dogs ಅಂತ ಮಾಡಿದ್ದೀನಿ, ಆಮೇಲೆ ಪಯಣ ಅಂತ ಒಂದು ಸಿನಿಮಾ ಮಾಡಿದ್ವಿ, ಆಮೇಲೆ ಒಂದು ಹೇ ಡಾರ್ಲಿಂಗ್ಸ್ ಅಂತ ಒಂದು ಮಾಡ್ತಾ ಇದ್ದೀನಿ, ಆಮೇಲೆ ಈಗ ಅನಾಥ ಅಂತ ಒಂದು ಮಾಡಿದ್ದೀನಿ. ಅದು 2 ಲ್ಯಾಂಗ್ವೇಜಲ್ಲಿ ರಿಲೀಸ್ ಆಗಿದೆ, ಕನ್ನಡ ತೆಲುಗು. ಸೊ ಇವಾಗ ಈ ಆಲ್ಬಮ್ ಸಾಂಗ್ ಸಂತು ಸರ್ ಮಾಡಿದ್ದೀನಿ. ನೆಕ್ಸ್ಟ್ ನಮ್ಮ ಸಂತು ಸರ್ದೇ ಒಂದು ಪ್ರೊಡಕ್ಷನ್ ಸಿನಿಮಾ ಸ್ಟಾರ್ಟ್ ಆಗ್ತಾ ಇದೆ ಅವ್ರ ಓನ್ ಬ್ಯಾನರಲ್ಲೇ. ಸೊ ಅದರಲ್ಲೂ ವರ್ಕ್ ಮಾಡ್ತಾ ಇದ್ದೀನಿ. ಎಷ್ಟು ವರ್ಷ ನಿಮಗೆ? ಯಾಕೆ ಸರ್? ಸರ್ ನನಗೆ 27-28 7-28 ಎರಡು ಸೇರಿಸ್ಬೇಕಾ? 27 ಹಾಂ ಸರ್. ಥ್ಯಾಂಕ್ ಯು ಸರ್. ಈ ತರದ್ದು ಎಲ್ಲದೂ ಮಾಡ್ಕೊಡ್ತಾ ಇದೆ, ಆದ್ರೆ ಅದನ್ನ ನೀಟಾಗಿ ಏನಂತಾರೆ ವೃತ್ತಿಪರವಾಗಿ ಮಾಡಿ ತೋರಿಸ್ಬೇಕಲ್ಲ, ಅದನ್ನ ಕಿಂಗ್ಸ್ ಪ್ರೇಮ್ ಅವರು ಅದ್ಭುತವಾಗಿ ಮಾಡಿದ್ದಾರೆ. ಆ ತಂಡದಿಂದ ಪ್ರಸನ್ನ ಅವರು ಬಂದಿದ್ದಾರೆ. ಮಗನೇ ಕೆತ್ತಿದ್ದೀರಿ, ಏನ್ ಹೇಳ್ತೀರಿ? ಎಲ್ರಿಗೂ ನಮಸ್ಕಾರ. ನಾಳೆ ವರಮಹಾಲಕ್ಷ್ಮಿ ಹಬ್ಬ, ಎಲ್ರಿಗೂ ಹಾಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಹಾಗೆ ಸಂತೋಷ ಅಲ್ಲಿ ಕಿಂಗ್ಸ್ ಫ್ರೇಮ್ಗೆ ಬರ್ತಿದ್ರು. ಹಾಗೆ ಪೋಸ್ಟರ್ ಡಿಸೈನು ಲಾಸ್ಟ್ ಇಲ್ಲಿ ಬರೋವರೆಗೂ ಪೋಸ್ಟರ್ ಡಿಸೈನ್ ಮಾಡಿಸಿದ್ದಾರೆ. ಕೇಳಿಸ್ತಾ ಇದೆಯಾ? ಅದೇ ಪೋಸ್ಟರ್ ಡಿಸೈನ್ ಇವಾಗ ಲಾಸ್ಟ್ ಅಲ್ಲಿಂದ ಬರ್ಬೇಕಾದ್ರೂ ಪೋಸ್ಟರ್ ಡಿಸೈನ್ ಮಾಡಿಸಿದ್ರು. ಪೋಸ್ಟರ್ ಡಿಸೈನ್ ಹಿಂಗೆ ಬರಬೇಕು, ಪಕ್ಕ ಸಿನಿಮ್ಯಾಟಿಕ್ ಆಗಿ, ಇದು ಆಲ್ಬಮ್ ಥರ ಮಾಡಬೇಡಿ, ಸಿನಿಮ್ಯಾಟಿಕ್ ಆಗಿ ಬೇಕು ಅಂದ್ಬಿಟ್ಟು ಮಾಡಿಸಿದ್ದು. ಕಿಂಗ್ಸ್ ಫ್ರೇಮ್ ಸ್ಟುಡಿಯೋಲಿ ರೆಡಿಯಾಗಿದೆ ಎಲ್ಲ ಪೋಸ್ಟರ್ಗಳು. ಥ್ಯಾಂಕ್ ಯು ಸರ್, ಸಂತೋಷ್ ಸರ್, ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ. ನಿನ್ನೆ ರಾತ್ರಿಯಿಂದ ಈ ಸಾಂಗ್ನ ಸಾರಥಿ ಅವರ ಹಾರ್ಟ್ ಬೀಟು ಸ್ವಲ್ಪ ಜಾಸ್ತಿನೇ ಹೊಡ್ಕಂತಿದೆ ಅಂತೆ. ಹಂಗಾಗಿ ಅವ್ರ ಅನುಭವ ಏನು ಎತ್ತ ದಯವಿಟ್ಟು ಓಟು ಸಂತೋಷ್. ಎಲ್ಲರಿಗೂ ನಮಸ್ಕಾರ. ಏನಂದ್ರೆ ಇವತ್ತು ತುಂಬ ಖುಷಿ ಆಗ್ತಿದೆ, ಒಂದ್ ಕಡೆ ಭಯನೂ ಆಗ್ತಿದೆ. ಯಾವ ಥರ ಅಂದರೆ ಇಲ್ಲಿ ಎಲ್ಲ ಪ್ರತಿಯೊಬ್ಬರು ನನಗೆ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ಇವತ್ತು ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡಬೇಕು. ಸೊ ನನ್ನ ಬಗ್ಗೆ ಹೇಳ್ಬೇಕಂದ್ರೆ, ನಾನು ಫಸ್ಟು ಒಬ್ಬ ಡ್ಯಾನ್ಸರ್ ಬಂದಿದ್ದು ಸೊ ಇಂಡಸ್ಟ್ರಿಗೆ. ಸೊ ಡ್ಯಾನ್ಸರ್ ಬಂದು ಒಂದು 5 years 6 years ಎಲ್ಲ ಮಾಸ್ಟರ್ ಹತ್ರನೂ ಅಸಿಸ್ಟೆಂಟ್ ಕೊರಿಯೋಗ್ರಾಫರ್ ಆಗಿ ಡ್ಯಾನ್ಸರ್ ಆಗಿ ವರ್ಕ್ ಮಾಡಿದೆ. ಅದಾದಮೇಲೆ ETV ಕನ್ನಡದಲ್ಲಿ ಫಸ್ಟು ಅಸಿಸ್ಟೆಂಟ್ ಕೊರಿಯೋಗ್ರಾಫರ್ಗೆ ಚಾನ್ಸ್ ಸಿಕ್ತು ಮೇಯ್ನಾಗಿ ನನಗೆ. ಅದಾದಮೇಲೆ ತಿರ್ಗಾ ತೆಲುಗು ಎಲ್ಲ ತಮಿಳು ಎಲ್ಲ ಲ್ಯಾಂಗ್ವೇಜು ಮಾಡಿದೆ. ಸೊ ಮಾಡಿದ್ಮೇಲೆ ಸರಿ ಆಯಿತು ಅಂದ್ಬಿಟ್ಟು ನನಗೆ ತುಂಬ ಎಲ್ಲ ಸಪೋರ್ಟ್ ಮಾಡಿದ್ರು. ಮಾಡಿದ್ಮೇಲೆ ಸರಿ ಇನ್ನೇನು ಮಾಡೋದು ಅಂದಾಗ ನಾನೇ ಒಂದು ಟೀಮ್ ಕಟ್ಟಬೇಕು, ಸೊ ಎಲ್ಲ ಪ್ಲ್ಯಾನ್ ಮಾಡಬೇಕು ಅಂದ್ಬಿಟ್ಟು ಅವಾಗ ಪ್ರತಿಯೊಬ್ಬರು ಸೇರಿ ಒಬ್ಬೊಬ್ಬರು ಕೈ ಓಡಿಸಿದ್ರು. ಸೊ ಅದರಲ್ಲಿ ನಮ್ಮ ಅಪ್ಪ ಅಮ್ಮನೂ ಸಪೋರ್ಟ್ ಮಾಡಿದ್ದಾರೆ ಮೇಯ್ನಾಗಿ. ಮತ್ತು ಜೊತೆಲಿ ನನ್ನ ಫ್ರೆಂಡ್ಸು, ಮತ್ತು ಅದ್ರ ಜೊತೆಲಿ ಇಲ್ಲಿ ಮೇಯ್ನ್ ಟೆಕ್ನಿಷಿಯನ್ಸು, ಮತ್ತು ನನಗೆ ಬೆಸ್ಟ್ ಫ್ರೆಂಡ್ ಇದ್ದಾರೆ ಒಬ್ಬರು ವಿನೋದ್ ಅಂತ ಅವರು. ಮತ್ತು ಅದು ಬಿಟ್ಟು ನನಗೆ ಎಲ್ಲೇ ಹೋದ್ರೂ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ. ಇವತ್ತು ಇಂಡಸ್ಟ್ರಿಲಿ ಏನಾದರೂ ಮುಂದಕ್ಕೆ ಮಾಡಬೇಕಂದ್ರೆ ದಿಲ್ಮಾರ್ ರಾಮ್ಗೌಡ ಅಂತಿದ್ದಾರೆ ಅಣ್ಣ, ಅವರೇ ನಮ್ಮ ಬ್ರದರ್. ಅವರು ತುಂಬ ನನಗೆ ಸಪೋರ್ಟ್ ಮಾಡ್ತಾರೆ. ಇವತ್ತು ನಾನು ಏನೇ ಮಾಡಬೇಕಂದ್ರೆ ಫಸ್ಟ್ ಅವ್ರ ಹತ್ರ ಕೇಳ್ತೀನಿ, ನಾನು ಏನೇ ಮಾಡಬೇಕು ಅವ್ರು ಹೇಳ್ತಾರೆ ನನಗೆ ಈ ಥರ ಮಾಡು ಅಂತ ಹೇಳ್ತಾರೆ. ಡ್ಯಾನ್ಸ್ ಕ್ಲಾಸ್ ಬಂದು ಹತ್ತಿಬೆಲ್ಲಿದೆ ಸರ್. ಸರ್ ಇದ್ದಾರೆ ಅಲ್ಲ, ಒಂದು 60 members ಇದೆ ಟೋಟಲ್. ನಡೀತಿದೆ ಇವಾಗ. ಆಲ್ಮೋಸ್ಟ್ ಅದೊಂದೇ ಇಲ್ಲ, ಬ್ರಾಂಚಸ್ ಇದೆ. ಹೊಸಕೋಟೆಯಲ್ಲಿ ಒಂದಿದೆ, ಹುಬ್ಳಿಲಿ ಒಂದಿದೆ. ಹಂಗೆ ಇವಾಗ ಹಲವಾರು 31 ಡಿಸ್ಟಿಕಲ್ಲೂ ಒಂದೊಂದು ಬ್ರಾಂಚಸ್ ಓಪನ್ ಮಾಡ್ಬೇಕಂತ ಇದ್ವಿ. ಹೌದು, ಯಾಕಂದರೆ ಅಲ್ಲೂ ಎಲ್ಲರಿಗೂ ಸ್ವಲ್ಪ ಚಾನ್ಸ್ ಸಿಗಲಿ ಅಂತ. ಯಾಕಂದ್ರೆ ನಾವು ಅನುಭವಿಸಿದ್ವಲ್ಲ ಸರ್. ನಾರ್ಮಲ್ ಆಗಿ ಏನಂದರೆ ಅವ್ರಿಗೆ ಕಡಿಮೆ ಇರುತ್ತೆ ಸರ್, ಮಕ್ಳಿಗೆ ಫುಲ್ ಫೀಸ್ ಇಲ್ಲ, ಏನಂದರೆ ಬರೀ 500 rupees ಆ ಥರ ಫೀಸ್ ಪ್ಲ್ಯಾನ್ ಮಾಡಿದೆ ಅಷ್ಟೇ. ಹಾಂ, ಅದು ಬಿಟ್ಟು ಇವಾಗ ನಮ್ಮದೊಂದು ಟೀಮ್ ಕಟ್ಟಿ ವಾಲಿಸ್ ಫ್ಲಿಕ್ಸ್ ಅಂತ ಒಂದು ಪ್ರೊಡಕ್ಷನ್ ಹೌಸ್ ಕಟ್ಟಿದ್ದೀವಿ. ಸೊ ಅದಕ್ಕೆ ಬಂದು ನನಗೆ ಫುಲ್ಲು ಏನೇ ಮಾಡಿದ್ರು ಅದು ಸಪೋರ್ಟ್ ಮಾಡೋರಿದ್ದಾರೆ. ಸೊ ಈ ಥರ ಮಾಡ್ತೀನಿ ಹೋಗ್ತೀನಿ ಅಂದರೆ ಓಕೆ ಮಾಡು, ಸೊ ಏನು ಮಾಡ್ಬಿಟ್ಟೆ ಒಳ್ಳೇದು ಮಾಡು ಅಂತಲೇ
ಮಾಡ್ತಿದ್ದಾರೆ. ಸೊ ನಾನು ರೆಡಿ ಆಗಿದ್ದೀನಿ. ಅದಕ್ಕೆ ನಾವು ಇಂಟ್ರೊಡಕ್ಷನ್ಗೋಸ್ಕರನೇ ಈ ಸಾಂಗ್ ಮಾಡಿದ್ದು. ಹೌದು, ನಾವು ಯಾರು ಅಂತ ಗೊತ್ತಾಗಬೇಕಲ್ಲ. ಸ್ಟಾರ್ಟಿಂಗೇ ಬಂದಿದ್ದ ತಕ್ಷಣ ಯಾರಿಗೂ ಗೊತ್ತಾಗಲ್ಲ. ಸೊ ಅದಕ್ಕೆ ಒಂದು ಸಾಂಗಿಂದ ಫಸ್ಟ್ ಮಾಡೋಣ, ಮಾಡಿದ್ಮೇಲೆ ನೆಕ್ಸ್ಟ್ ಏನು ಮಾಡ್ಬೇಕಂತ ಪ್ಲಾನ್ ಮಾಡೋಣ ಅಂದ್ಬಿಟ್ಟು ಈ ಸಾಂಗ್ನ ನಾನು ಪ್ಲಾನ್ ಮಾಡಿದ್ವಿ. ಸರ್ ಎಲ್ಲರೂ ಅದೇ ಕೇಳ್ತಾರೆ, ಬಟ್ ಗೊತ್ತಿಲ್ಲ ಸರ್ ಏನಾಗುತ್ತೆ ಅಂತ. ಹಾಂ ಸರ್. ಸರ್ ಏನಂದ್ರೆ ನಿಜ ಜೀವನದಲ್ಲಿ ನಡೆದಿದ್ದು ಏನು ಬೇರೆ ಏನಲ್ಲ, ನಮ್ಮ ನಿಜ ಜೀವನದಲ್ಲೇ ನಡೆದಿದ್ದಾವಾಗ ಅದು. ಹೌದು 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 ಸರ್. ಪದ ಏನಂದ್ರೆ ನಾನು ಅದರಲ್ಲಿ ಒಂದೇ ಒಂದು ಪದ, 2 ಪದ ಏನೋ ಬಂದಿದೆ, ಬಟ್ ನನಗೆ ಆ ಥರ ಬಂದಾಗ ಸೊ ಯಾರು ಕುಗ್ಬೇಡಿ ಅಂತ ಮಾಡಿರೋದು ಅದು. ಅಂದ್ರೆ ಯಾರು 1000 ಮಾತಾಡಲಿ, ಕುಗ್ಬೇಡಿ. ಹೌದು ಓಕೆ ಸರ್. ಹೌದು ಹೌದು ಸರ್, ಹೌದು ನಾನು ಅನ್ಕೊಂಡು ಹೌದು, ಬಟ್ ಆದ್ರೆ ನನ್ನ ನಿಜದಿಂದಲೇ ಏನು ನಡೆದಿದೆ ಅಂತ ಸ್ವಲ್ಪ ಏನೋ ಟ್ರೈ ಮಾಡಿದೆ. ಓಕೆ, ಅದನ್ನು ನೆಕ್ಸ್ಟ್ ಕರೆಕ್ಷನ್ ಮಾಡ್ತೇನೆ. ಓಕೆ ಸರ್, ಅದು ಇನ್ನೂ ಪ್ಲಾನ್ ಇಲ್ಲ. ಸೊ ಬೇರೆ ಇದೆ. ಸೊ ಈ ಮೂವಿ ಅಂತಲ್ಲ, ಒಂದು ಟೋಟಲ್ 3 ಮೂವೀಸ್ ರೆಡಿ ಇದೆ. 3 ಸಬ್ಜೆಕ್ಟ್ ರೆಡಿ ಇದೆ, ಪ್ಲಾನ್ ಇದೆ. ಸೊ ಒಂದು ಈ ಮಂತ್ ಆಗಿ ಸರ್ ಗ್ಯಾಪ್ ತಗೊಂಡು ನೆಕ್ಸ್ಟ್ ಮಂತಿಂದ ಸ್ಟಾರ್ಟ್ ಮಾಡಬೇಕಂತ ಪ್ಲಾನ್ ಇದ್ವಿ. ಪ್ರೊಡ್ಯೂಸರ್ ಎಲ್ಲ ನೀವೇನಾ ಅದಕ್ಕೆ? ಸರ್ ಇದು ಪ್ರೊಡ್ಯೂಸರ್ಗಿಂತ ಎಲ್ಲರೂ ಟೆಕ್ನಿಷಿಯನ್ ಸೇರಿ ಮಾಡೋ ಥರ ಮಾಡ್ತಾರೆ ಸರ್. ಪ್ರೊಡ್ಯೂಸರ್ ಅಂತಾನೆ ಏನಿಲ್ಲ. ಇವಾಗ ನೋಡಿ, ಲಿರಿಕ್ಸ್ ಬೇಕಂದ್ರೆ ನಮ್ಮ ಲಿರಿಕ್ಸ್ ಮಾಡಿದ್ದಾರೆ. ಸೊ DOP ಮತ್ತು ಎಡಿಟಿಂಗ್ ಅಂದರೆ ಇವ್ರು ಸಪೋರ್ಟ್ ಮಾಡ್ತಾರೆ. ಕಿಂಗ್ಸ್ ಫ್ರೇಮ್ ಸ್ಟುಡಿಯೋಯಿಂದ ಅವ್ರ ಪ್ರೊಡಕ್ಷನ್ ಅವ್ರು ಮಾಡ್ತಿದ್ದಾರೆ, ಮತ್ತು ಮ್ಯೂಸಿಕ್ ಇಲ್ಲಿದ್ದಾರೆ. ಸೊ ಎಲ್ಲರೂ ಹಿಂಗೆ ಒಗ್ಗಟ್ಟಾಗಿ ಒಂದೊಂದು ಸಿನಿಮಾಗೆ ಆಲ್ರೆಡಿ ಏನು ಬೇಕೋ ಪ್ರತಿಯೊಂದನ್ನು ಕಲೆಕ್ಟ್ ಮಾಡಿ ಪ್ರತಿಯೊಂದು ರೆಡಿ ಮಾಡಿದ್ದೀವಿ. ಸರ್ ಇದಕ್ಕೆ ಒಂದು 3 lakhs ಒಳಗೆ ಆಯಿತು ಸರ್. ಹೌದು, ಇದು ನನ್ನ ಚಾನಲ್ ಆಗ್ತಾ ಇದೆ. ಹೌದು, ನಂದೇ ಚಾನಲ್ ವಾಲಿಸ್ ಕ್ಲಿಕ್ಸ್ ಅಂತ ಯೂಟ್ಯೂಬ್ ಚಾನಲ್ ಇದೆ. ಸೊ ಅದರಲ್ಲೇ ಆಗ್ತಾ ಇದೆ. ಮತ್ತು ಇಲ್ಲಿ ತುಂಬ ನನಗೆ ಸಪೋರ್ಟ್ ಮಾಡೋಂಥ ವ್ಯಕ್ತಿಗಳು ಬಂದಿದ್ದಾರೆ ತುಂಬ ಜನ. ಒಂದು SRNKS ಅಂತ ಡ್ಯಾನ್ಸ್ ಸ್ಟುಡಿಯೋ ಕಂಪ್ನಿ ಇದೆ, ಅವರು ಬಂದಿದ್ದಾರೆ. ಮತ್ತು ಇಲ್ಲಿ ನಮ್ಮ ತುಂಬ ನಮ್ಗೆ ಸಪೋರ್ಟ್ ಮಾಡೋಂಥ ನಿರ್ಮಲಾ ಅಮ್ಮ ಮತ್ತು ರಚನಾ ಅಂತ ನಮ್ಮ ತಂದೆ ತಾಯಿ ಮತ್ತು ತುಂಬ ಜನ ಬಂದಿದ್ದಾರೆ. ಮತ್ತು ಡ್ಯಾನ್ಸ್ ಕೊರಿಯೋಗ್ರಾಫರ್ ಅಷ್ಟೇ, ನನಗೆ ಅಷ್ಟೇನು ಕೊರಿಯೋಗ್ರಾಫರ್ ವಿಜಯ್ ಅಂತ ಇದ್ದಾರೆ, ವಿಜಯ್ ರೋಹಿತ್ ಅಂತ. ಅವ್ರು ಈ ಸಾಂಗಿನ ಅಷ್ಟೇನು ಕೊರಿಯೋಗ್ರಾಫ್ ಮಾಡಿದ್ರು. ಸೊ ಧ್ರುವ ಸರ್ ನೋಡಿ ತುಂಬ ಖುಷಿ ಪಟ್ಟರು. ಅವತ್ತೇನಂದರೆ ಸಂಡೇ ಸ್ವಲ್ಪ ಬ್ಯುಸಿ ಇದ್ರು, ಬಟ್ ಅವರೇ ಬೇಜಾರು, ಯಾಕೆ ಇನ್ನೊಂದು ಬಿಫೋರ್ ಡೇ ಬರಬೇಕಾಯ್ತು ನೀವು, ತುಂಬ ಚೆನ್ನಾಗಿದೆ ನಂಗೆ ತುಂಬ ಮಾತಾಡಬೇಕು, ಬಟ್ ಟೈಮ್ ಸಿಗ್ತಾಯಿಲ್ಲ ಅಂದ್ಬಿಟ್ಟು ಸ್ವಲ್ಪ ಡಿಲೇ ಆಯಿತು. ಬಟ್ ತುಂಬ ಚೆನ್ನಾಗಿದೆ ಅಂದ್ಬಿಟ್ಟು ಸಕ್ಕದ ಮಾತಾಡೋದು. ಸರ್ ನಾವು ಜನವರಿಗೆ ಪ್ಲಾನ್ ಮಾಡಿದ್ವಿ. ಜನವರಿಗೆ ಒಂದು ಸಿನಿಮಾ ಆದರೂ ರಿಲೀಸ್ ಮಾಡ್ತೀನಿ. ಇಲ್ಲ ಸರ್, ಇಲ್ಲ ಸರ್. ಸರ್ ನಾಯಿ ಅದು ನಾಯಿ ಆ ಗಂಟು ಕಾಣಿಸ್ಬಿಟ್ಟೆ ಸರ್, ಕಂಡಿದೆ. ಅದಕ್ಕೆ ಊಟ ಹಾಕಿಲ್ಲ. ಹೌದು, ಸ್ವಲ್ಪ ಅದು ಸೋಮೇರಿ ತನ ಇತ್ತು. ಇಲ್ಲ ಅಣ್ಣ, ಅದು ಪ್ಯಾಂಥರ್ ಅಣ್ಣ, ಬ್ಲ್ಯಾಕ್ ಪ್ಯಾಂಥರ್. ಸಂತೋಷ್ ಅವರೇ, ನಿಮ್ಮನ್ನ ಬೆಳೆಸುವಂತ ಇದ್ದಾರೆ, ನಿಮ್ಮನ್ನ ಪ್ರೋತ್ಸಾಹ ಮಾಡುವಂತ ಪ್ರೇಕ್ಷಕರಿದ್ದಾರೆ. ಏನ್ ಬೇಕಾದ್ರೆ ಕೇಳ್ಕೊಂಡ್ಬಿಡಿ, ದೇವರೇ ಬಂದಂಗೆ. ಸರ್ ಎಲ್ಲರೂ ಅಷ್ಟೇ, ನನ್ ಬೇರೆ ಹೇಳಕ್ ಗೊತ್ತಿಲ್ಲ, ಬಟ್ ಹೇಳ್ತೀನಿ, ಎಲ್ಲರೂ ಸಪೋರ್ಟ್ ಮಾಡಿ. ಸೊ ಇವತ್ತು ತಪ್ಪಾಗಿರ್ಬೋದು, ಏನೋ ಗೊತ್ತಿಲ್ಲ, ಬಟ್ ಆದ್ರೆ ಇನ್ನ ಚೆನ್ನಾಗಿ ನಾನು ಮಾಡೋ ಪ್ರಯತ್ನ ನಾನು ಮಾಡ್ತೀನಿ. ನಮ್ಮ ಟೀಮ್ ಅದಕ್ಕೋಸ್ಕರ ಈ ತರ ಕಟ್ಟಿರೋದು. ಸೊ ಎಲ್ಲರೂ ನೀವು ಸಪೋರ್ಟ್, ನನಗೆ ದಯವಿಟ್ಟು ನಿಮ್ ಸಪೋರ್ಟ್ ಬೇಕೇ ಬೇಕು. ಮೀಡಿಯಾ ಮಾಧ್ಯಮದವರು ಯಾರೇ ಇದ್ದಾರೆ ಎಲ್ಲರೂ ನಮ್ಗೆ ಸಪೋರ್ಟ್ ಬೇಕು. ಹಿಂಗೆ ಸಪೋರ್ಟ್ ಮಾಡ್ತೀರಿ. ನಾವು ನಮ್ಮ ಕೈಲಿ ಏನಾದಷ್ಟು ನಾವು ಅಷ್ಟು ಪ್ರಾಜೆಕ್ಟ್ಸ್ಗಳನ್ನ ಒಳ್ಳೆ ರೀತಿಲಿ ತಂದು ಕೊಡ್ತೀವಿ. ಹಾಂ ಸರ್, ಮಾಡ್ತೀನಿ. ಅಂದ್ರೆ ಇವಾಗ ನಾನು ಬೇರೆಯವ್ರು ಮಾಡಿಲ್ಲ. ಸೊ ನಂದೇ ನಾನು ಮಾಡ್ತಾ ಇದ್ದೀನಿ. ಸೊ ನನಗೂ ಚಾನ್ಸ್ ಸಿಕ್ಕಿದ್ರೆ ನಾನು ಮಾಡ್ತೀನಿ ಸರ್. ಇದೆ, ನನ್ನ ಕಾರ್ಡ್ ಇದೆ. 7 years 8 years ಆಯ್ತು ಸರ್ ಕಾರ್ಡ್ ಆಗಿದೆ. ಸೊ ಸಿನಿಮಾ ಬಗ್ಗೆ ತಮ್ಮ ಮಾತು ಏನ್ ಹೇಳ್ತೀವಿ? ಫಸ್ಟ್ ಆಫ್ ಆಲ್ ಇಲ್ಲೆಲ್ಲ ಬಂದಿರೋ ಮೀಡಿಯಾ ಪೀಪಲ್ ದಯವಿಟ್ಟು ಕ್ಷಮೆ ಇರಲಿ, ತುಂಬ ಲೇಟ್ ಆಗೋಯ್ತು ನನ್ನ ಕಡೆಯಿಂದ. ಸೊ ಫಸ್ಟ್ ಆಫ್ ಆಲ್ ಸಾರಿ ಎಲ್ಲರಿಗೂ. ಆ್ಯಂಡ್ ಯಾ, ಹಲೋ ಕೇಳಿಸಿದ್ಯಾ? ಓಕೆ, ಇದು ವಿಸಿಬಲ್ ಇದೆಯಾ? ಕೇಳತ್ತಾ? ಇಲ್ಲ, ಇನ್ನೂ ಜೋರಾಗಿ ಮಾತಾಡ್ಬೇಕಾ? ಓಕೆ, ಯಾ, ನೀವು ಟೀಸರ್ ನೋಡಿದ್ದೀರಾ, ಈಗ 3 ಸಾಂಗ್ ನೋಡಿದ್ದೀರಾ. ಸೊ ನಿಮ್ಮ ಅನಿಸಿಕೆ ನನಗೆ ತುಂಬ ಅಂದರೆ ಬೇಕು. ಆ್ಯಂಡ್ ಯಾ, ಇದು ನನ್ನ ಮೊದಲನೇ ಪ್ರಯತ್ನ, ಡೆಬ್ಯೂ ಸಿನಿಮಾ.
13 ವರ್ಷಗಳ ನಂತರ ನಾನು ಸಿನಿಮಾ ರಂಗದಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿಕೊಂಡು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡಿ 13 ವರ್ಷ ಆದ ನಂತರ ನನ್ನ ಡೆಬ್ಯೂ ಪ್ರಾಜೆಕ್ಟ್ ಇದು ಆಸ್ ಎ ಡೈರೆಕ್ಟರ್, ಆಸ್ ಎ ಆರ್ಟಿಸ್ಟ್, ಆಸ್ ಎ ಪ್ರೊಡ್ಯೂಸರ್. ಸೊ ಇಟ್ಸ್ ಎ ಆಸ್ಟಿನ್ನ ಮಹಾನ್ ಮೌನ ಅನ್ನೋದು ಒಂದು ಇಟ್ಸ್ ಎ ಲವ್ ಸ್ಟೋರಿ ಆ್ಯಂಡ್ ಪ್ಯೂರ್ ಲವ್ ಸ್ಟೋರಿ, ಎಮೋಷ್ನಲ್ ಲವ್ ಸ್ಟೋರಿ. ಆ್ಯಂಡ್ ಹೋಗ್ತಾ ಹೋಗ್ತಾ ಫಿನಿಶಿಂಗು ಇದು ಸಸ್ಪೆನ್ಸ್ ಥ್ರಿಲ್ಲರ್ ಆಗಿ ಫಿನಿಶ್ ಆಗುತ್ತೆ. ಸೊ ರಿಷಾ ಅವರು ಹಾಗೆ ಪ್ರಕೃತಿಯವರು ಇದರಲ್ಲಿ ಮೇಯ್ನ್ ಇಬ್ಬರು ಲೀಡ್ ಆಗಿ ಕಾಣಿಸ್ಕೊಳ್ತಿದ್ದಾರೆ. ರಿಷಾ ಅವ್ರದ್ದು ಸತತ ಮೂರು ಇಲ್ಲ 4ನೇ ಪ್ರಾಜೆಕ್ಟು ಆ್ಯಂಡ್ ಪ್ರಕೃತಿ ಅವ್ರದ್ದು ಮೊದಲನೇ ಪ್ರಾಜೆಕ್ಟು. ಆ್ಯಂಡ್ ಆಸ್ಟಿನ್ ಅಂದ್ರೆ ಏನಿದು? ಆಸ್ಟಿನ್ ಅನ್ನೋದು ಒಂದು ಕ್ಯಾರೆಕ್ಟರ್ ಹೆಸರು, ಆಸ್ಟಿನ್ ಅನ್ನೋದು ಹೀರೋ ಹೆಸರು. ಅಂಡ್ ಕಂಪ್ಲೀಟ್ ಇಟ್ಸ್ ಎ ಮಹಾನ್ ಮೌನ ಅಂದರೆ ಇದು ಕಂಪ್ಲೀಟ್ ಸೈಲೆನ್ಸ್ ಅಂತ. ಸೈಲೆನ್ಸ್ ಇನ್ ದ ಸೆನ್ಸ್ ಅದು ಸಿನಿಮಾದಲ್ಲಿ ಆ ಪಾತ್ರ ನಿಮಗೆ ನೋಡಿದಾಗ ಗೊತ್ತಾಗುತ್ತೆ ಏನಕ್ಕೆ ಅದು ಕಂಪ್ಲೀಟ್ ಸೈಲೆನ್ಸ್, ಮಹಾನ್ ಮೌನ ಅನ್ನೋದು ಏನಕ್ಕೆ ಇಟ್ಟಿದ್ದೀನಿ ಅನ್ನೋದು ನಿಮಗೆ ಅಲ್ಲಿ ಅರ್ಥ ಆಗುತ್ತೆ. ಟೈಟ್ಲು ಸುತ್ತಾನೆ ಇರುತ್ತೆ ಅದು ಕಂಟೆಂಟ್. ಏನು ಚರ್ಚ್ ಕ್ರಿಶ್ಚಿಯನ್ ಅನ್ನೋದು ಬರಲ್ಲ, ಇಟ್ಸ್ ಕಂಟೆಂಟ್ ಅಷ್ಟೇ. ಕಂಟೆಂಟ್ ಯಾವುದೇ ಜಾತಿ ಧರ್ಮ ಎಲ್ಲೂ ತರ್ತಾ ಇಲ್ಲ. ಇಟ್ಸ್ ಓನ್ಲಿ ಆಸ್ಟಿನ್ ಅನ್ನೋದು ಒಂದು ಕ್ಯಾರೆಕ್ಟರ್ ಹೆಸರು. ಈಗ ಇಫ್ ಇನ್ ಕೇಸ್ ನಾನು ವಿನಯ್ ಅಂತ ಹೇಳಿದ್ರೆ ವಿನಯ್ನ ಮಹಾನ್ ಮೌನ ಅಂತ ಹೇಳ್ತಾ ಇದ್ದೆ, ಬಟ್ ಆಸ್ಟಿನ್ ಅನ್ನೋದ್ರಿಂದ ಆಸ್ಟಿನ್ನ ಮಹಾನ್ ಮೌನ ಇಟ್ಸ್ ಎ ಕ್ಯಾರೆಕ್ಟರ್ ಪ್ಲೇ ಆಗುತ್ತೆ. ಕಂಪ್ಲೀಟ್ ನಮ್ದೆ. ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈಲಾಗ್, ಡೈರೆಕ್ಷನ್ ಎಲ್ಲ ಕಂಪ್ಲೀಟ್. ಮಹಾನ್ ಮೌನ ಅಂದ್ರೆ ಇಟ್ಸ್ ಎ ಸೈಲೆನ್ಸ್, ಕಂಪ್ಲೀಟ್ ಸೈಲೆನ್ಸ್ ಆಗುತ್ತೆ. ಯಾವಾಗ ಆಗುತ್ತೆ ಅನ್ನೋದೇ ಮೇನ್ ಇಂಪಾರ್ಟೆಂಟ್. ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಅದು ಕಥೆಯಲ್ಲಿ ಗೊತ್ತಾಗುತ್ತೆ. ಇಟ್ಸ್ ನಾಟ್ ಅಬೌಟ್ ಟ್ರಯಾಂಗಲ್ ಲವ್ ಸ್ಟೋರಿ. ಫಸ್ಟ್ ಅಂದ್ರೆ ನೀವು ಇದು ಬಗ್ಗೆ ಜಾಸ್ತಿ ಹೇಳಕ್ ಆಗೋದಿಲ್ಲ, ಬಟ್ ನೀವು ನೋಡಿದ್ರೇನೆ ಗೊತ್ತಾಗುತ್ತೆ. ಬಟ್ ಇದರಲ್ಲಿ 2 ಶೇಡ್ ಬರುತ್ತೆ, ಅದು ಮಾತ್ರ ನಾನು ನಿಮ್ಗೆ ಹೇಳ್ಬೇಕು. ಮಾವತ್ತ ಸರಿಯಾಗಿಲ್ಲ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ. ಓಕೆ, ಟಫ್ ಇದ್ರೆ ಈಗ ಮಹಾನ್ ಮೌನ, ಆಸ್ಟಿನ್ನ ಮಹಾನ್ ಮೌನ, ಅದು ಕಂಪ್ಲೀಟ್ ಸೈಲೆನ್ಸ್ ಅನ್ನೋ ಪದಕ್ಕೆ ಮಹಾನ್ ಮೌನನೇ ಅರ್ಥ. ಅದಕ್ಕೆ ಬರೀ ಮೌನ ಅಂತ ಓದಕ್ಕೆ ಅರ್ಥ ಆಗ್ತಾ ಇಲ್ಲ, ಜನ ಹೆಂಗ್ ತಲೆ ಕೆಡಿಸ್ತಾರೆ. ಅದು ಗೊತ್ತಾಗ್ತಿಲ್ಲ. ಓಕೆ ಇಷ್ಟು ಕಷ್ಟ ಇದ್ರೆ ಈಗ ನಾನು ಇನ್ನೊಬ್ರ ಹತ್ರ ಮಾತಾಡ್ತೀನಿ ಓಕೆ, ಆ ಟೈಟಲ್ ಹೇಳಕ್ ಕಷ್ಟ ಆಗಿದೆ, ನಾನು ಆ ಸಿನಿಮಾ ಬಗ್ಗೆನೇ ಮಾತಾಡಲ್ಲ, ಅಷ್ಟು ಟಫ್ ಇದೆ. ತೊಂದ್ರೆ ಇಲ್ಲ, ಆಸ್ಟಿನ್ ಮೂವಿ ಅಂತ ಹೇಳಿ ಏನು ಅಂತಾನೆ ಅರ್ಥ ಆಗ್ಲಿಲ್ಲ. ಸ್ಟೇಜ್ ಮೇಲೆ ಆಂಕರ್ ಪ್ರೊನೌನ್ಸ್ ಮಾಡಿದಾದ್ಮೇಲೆ ಓಕೆ ಆಸ್ಟಿನ್ನ ಮಹಾನ್ ಮೌನನ ಅಂತ ಅನ್ನಿಸ್ತು. ಆಸ್ಟಿನ್ ಮೂವಿ ಅಂತ ಹೇಳ್ಬೋದು ಬೇಕಾದ್ರೆ. ನಮ್ಮ ಸಿನಿಮಾ ಮಾತಾಡುತ್ತೆ ಬಿಡಿ, ರಿಲೀಸ್ ಆದ್ಮೇಲೆ ಜನ ಬಂದ್ರೆ ಮಾತಾಡುತ್ತೆ. 13 ವರ್ಷದ ಹಿಂದೆ ಆಕ್ಚುಲಿ ಬಂದು ನಾ ಬೇಸಿಕಲಿ ಎಲೆಕ್ಟ್ರಿಕಲ್ ಇಂಜಿನಿಯರು. ಇಂಜಿನಿಯರಿಂಗ್ ಮುಗಿದ ನಂತರ ನಾನು ಶಾರ್ಟ್ ಫಿಲಮ್ಸ್ ಮಾಡ್ಕೊಂಡು ಬಂದೆ. ಸೊ ಶಾರ್ಟ್ ಫಿಲಮ್ಸ್ ಆದ ನಂತರ ಕಮರ್ಷಿಯಲ್ ಮೂವೀಸಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಸುಮಾರು ಮೂವೀಸ್ಗೆ ಕೆಲಸ ಮಾಡಿದೆ. ಅಪ್ಪು ಸರ್ ಜೊತೆ ಚಕ್ರವ್ಯೂಹದಲ್ಲೇ ಅಸೋಸಿಯೇಟ್ ಆಗಿ ಮಾಡಿದೆ. ಸೊ ಅದಾದ ನಂತರ ಈಗ ಆಲ್ಬಮ್ ಸಾಂಗು, ಡಾಕ್ಯುಮೆಂಟ್ರಿ ಸುಮಾರು 14-15 ಪ್ರಾಜೆಕ್ಟ್ಸ್ ಮಾಡಿದ್ದೀನಿ. ಸೊ ಇದಾದ ನಂತರನೇ ಇವಾಗ ಇದು ನನ್ನ ಡೆಬ್ಯೂ ಪ್ರಾಜೆಕ್ಟ್. ಈಗ ಬೇರೆ ಕಲಾವಿದರು ಇದ್ದಾರೆ, ಯಾಕೆ ಬಂದಿಲ್ಲ ಅನ್ನೋದಕ್ಕಿಂತ ನಾನು ಇದು ಜಸ್ಟ್ ಒಂದು ನಮ್ಮ ಮೇನ್ ಲೀಡನ್ನು ಮಾತ್ರ ಕರೆದಿರೋದು. ಬೇರೆ ಕಲಾವಿದರಿಗೆ ಟ್ರೈಲರ್ ಲಾಂಚಲ್ಲಿ ದೊಡ್ಡ ಇವೆಂಟ್ ಮಾಡ್ತೀವಿ, ಅವಾಗ ಎಲ್ಲರೂ ಬರ್ತಾರೆ, ಇಡೀ ಟೀಮು ಕಂಪ್ಲೀಟ್, ಎಲ್ಲರೂ ಎಲ್ಲ ತರಂಗಣ ಎಲ್ಲರೂ ಇರ್ತಾರೆ. ಯಾವಾಗ ಶೂಟಿಂಗ್ ಸ್ಟಾರ್ಟ್ ಆಗಿದ್ದು, ಯಾವಾಗ ಎಲ್ಲೆಲ್ಲಿ ಮಾಡಿದ್ರು ಶೂಟಿಂಗ್ ಬಂದು ಇದು ಮಾರ್ಚ್ 2023. ಸೊ ಅವಾಗ ಸ್ಟಾರ್ಟ್ ಮಾಡಿದ್ದು. ಮೈಸೂರು, ಹಾಸನ, ಚಿಕ್ಕಮಗಳೂರು, ಹೊನ್ನಾವರದಲ್ಲಿ ಶೂಟ್ ಮಾಡಿದ್ದೀವಿ. ಸೊ 22 ದಿನ ನನ್ನ ಕಾಲ, 22 ಡೇಸ್ ನಾನು ಶೂಟ್ ಮಾಡಿರೋದು. ಸೊ ಕಂಪ್ಲೀಟ್ ವಿತ್ ಸಾಂಗ್ಸ್ ಎಲ್ಲ ಸೇರಿ. ವಿನಯರೇ, ಈಗ ಈ ಸಾಂಗ್, ಹಿಂದಿನ ಸಾಂಗ್ ತೋರಿಸಿದ್ರಲ್ಲ, ಸಿಂಗರ್ ಆಡ್ತಾ ಇರೋದು, ಕರೆಕ್ಟ್. ಅದು ಏನಾದ್ರು ಅರ್ಥ ಆಗುತ್ತಲ್ಲ? ಏನಾದರೂ ಅರ್ಥ ಅರ್ಥನೇ ಆಗಲ್ಲ, ಏನು ವರ್ಡಿಂಗ್ಸ್ ಏನು ಹೇಳ್ತಾ ಇದ್ದಾರೆ ಅಂತ ಅರ್ಥನೇ ಆಗಲ್ಲ. ಅದು ಒಂದು ಲ್ಯಾಟಿನ್ ಪದ. ಇಲ್ಲಿ ನಿಮ್ಗೇನಾದ್ರು ಇಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್? ಇಲ್ಲ ಇಲ್ಲ ಇಲ್ಲ, ಅದು ಲ್ಯಾಟಿನ್ ವರ್ಡ್ಸ್ ಅಲ್ಲಿ ನಾವು ಯೂಸ್ ಮಾಡಿದ್ದೀವಿ. ರೈಟ್, ಅದು ಏನಿಲ್ಲ. ಡೋಲೋನಿಮಿಸ್ ಅನ್ನೋದು ಏನಂದ್ರೆ ಸ್ಟಾರ್ಟಿಂಗ್ ದ ಪೇನ್ ಇನ್ ಮೀ ಗ್ರೋಸ್, ದಿಸ್ ಇಸ್ ಆಲ್ ಐ ನೋ, ಅದನ್ನ ನಾವು ಲ್ಯಾಟಿನ್ ಅಲ್ಲಿ ಮಾಡಿದೀವಿ ಅಷ್ಟೇ. ಹೌದು, ಅದು ಕನ್ನಡದಲ್ಲಿ ನೆಕ್ಸ್ಟ್ ಸ್ಟಾರ್ಟ್ ಆಗುತ್ತೆ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆಯಲ್ಲ ಅದು ಮೌನಗೆ? ಮಹಾನ್ ಮೌನ ಆಗ್ಬೇಕಿತ್ತಲ್ಲ. ಮಹಾನ್ ಮೌನ ಅಲ್ಲ, ಅದೇ ಹೇಳ್ತಾ ಇದ್ದೀನಿ ನಾನು. ಮಹಾನ್ ಮೌನ, ಮಹಾನ್ ಮಾವತ್ತಿಗೆ ಮಾವತ್ತೇ ಇಲ್ಲ ಅದು ಅಂತ ಹೇಳ್ತಾರ. ನಾ ಕೆಳಗಡೆ ಮಾವತ್ತಿದೆಯಲ್ಲ, ನಾ ತರ ಕಾಣಿಸುತ್ತೆ. ಇಲ್ಲ
ಅದು ಪೂರ್ತಿ ಹಾಕಿಲ್ಲ, ಹಿಂಗೆ ಅರ್ಧ ಹಾಕಿರಲ್ವಾ ಪೂರ್ತಿ ನೋಡಿ. ಸಿ ಅಲ್ಲಿ ಕಾಣ್ತಾ ಇದೆ, ಕ್ಲಿಯರ್ ಆಗಿ ಕಾಣ್ತಾ ಇದೆ. ಫಾಂಟ್ ಚೇಂಜ್ ಮಾಡೋದು ಅದು ಆ್ಯಕ್ಚುಲಿ ಬರ್ಸಿರೋದು, ಅದು ಸಿ ಹ್ಯಾಂಡಲ್ಲಿ ಬರ್ಸಿ ಅದಾದ್ಮೇಲೆ ಮಾಡಿರೋದು, ಆರ್ಟಿಸ್ಟ್ ಬರ್ಸಿರೋದು ಅದು ನಾನು. ಸೊ ಈಗ ಯಾವುದೇ ಕಾರಣಕ್ಕೂ ಏನೂ ಚೇಂಜ್ ಮಾಡಲ್ಲ, ಬಿಕಾಸ್ ಅದೇ ಬೇಕು ಅಂತ ನನ್ನ ಒಂದು ಒಪಿನಿಯನಿಂದ ನಾನು ಮಾಡಿಸಿರೋದು. ಆಬ್ವಿಯಸ್ಲಿ ಸರ್, 13 years ಆದಮೇಲೆ ನಾನು ಪ್ರಾಜೆಕ್ಟ್ ಮಾಡ್ತಿದ್ದೀನಿ ಅಂದರೆ ನಾನು ಯಾವ ಲೆವೆಲಲ್ಲಿ ನಾನು ಸ್ಯಾಕ್ರಿಫೈಸ್ ಮಾಡ್ಕೊಂಡು ಬಂದಿದ್ದೀನಿ ಅನ್ನೋದು ಯಾರಿಗೂ ಗೊತ್ತಿಲ್ಲ ಅಷ್ಟೇ. ನಾನು ಆ್ಯಸ್ ಎ ಟೆಕ್ನಿಷಿಯನ್ ನಾನು ತುಂಬ ಅಳಬ, 13 ವರ್ಷ ನಾನು ಎಲ್ಲ ಡಿಪಾರ್ಟ್ಮೆಂಟ್ಲೂ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಆ್ಯಸ್ ಎ ಆರ್ಟಿಸ್ಟ್ ಹೊಸ್ಬ, ಬಟ್ ಟೆಕ್ನಿಕಲ್ ನಾನು ಸ್ಟ್ರಾಂಗ್, ವೆರಿ ಸ್ಟ್ರಾಂಗ್ ಇದ್ದೀನಿ. ಸೊ ನಾನು ಏನು ಕಂಟೆಂಟ್ ಕೊಡಬೇಕು, ಏನು ಕೊಡಬೇಕು, ಯಾವ ಥರ ಕೊಡಬೇಕು ಅನ್ನೋದು ಮುಂಚೆನೇ ಪ್ಲ್ಯಾನ್ ಆಗಿರೋದು. ಸೊ ನನ್ನ ಜರ್ನಿನೇ ಬೇರೆ ಇದೆ, ಬಟ್ ಈ ಸ್ಟೇಜಲ್ಲಿ ಇದು ಓಕೆ ಸರ್. 2 ಶೇಡ್ ಇರುತ್ತೆ, 2 ಶೇಡ್ ಬರುತ್ತೆ. ತುಂಬ ಕಷ್ಟ ಆಯಿತು, ಓಪನ್ ಆಗಿ ಹೇಳ್ತೀನಿ. ಯಾರೋ ಪ್ರೊಡ್ಯೂಸರ್ ಇಲ್ಲ, ನಾನೇ ಪ್ರೊಡ್ಯೂಸರು, ಮನೆಯಿಂದನೇ ದುಡ್ಡು ತೊಗೊಂಬಂದು ಹಾಕಿರೋದು. ವೈ? ಬಿಕಾಸ್ ಕಂಟೆಂಟ್ ಚೆನ್ನಾಗಿದ್ದಾಗ ನಾವೇ ಹಾಕೊಂಡು ಮಾಡೋಣ, ಏನಕ್ಕೆ ಬೇಕು, ನಮಗೆ ಕಾನ್ಫಿಡೆನ್ಸ್ ಇರ್ಬೇಕಾದ್ರೆ ಇನ್ನೊಬ್ರನ್ನ ಯಾಕೆ ಬೇಡಬೇಕು? ಹೌದು, ಈ ಸಬ್ಜೆಕ್ಟ್ ಬರಿಬೇಕಾದ್ರೆ ಅನ್ಕೊಂಡಿಲ್ಲ, ಬೇರೆ ಅಂದರೆ ಈ ಸಬ್ಜೆಕ್ಟ್ಗೆ ಬರಿಬೇಕಾದ್ರೆ ಇದಕ್ಕೆ ನಾನೇ ಸೂಟ್ ಆಗಬಲ್ಲೆ ಅಂತ ನನಗನ್ನಿಸ್ತು. ಹಾಗಾಗಿ ನಾನು ಇದನ್ನು ಪಾತ್ರ ಮಾಡಿದೆ, ನನಗೆ ಅಂತಲೇ ಬರ್ಕೊಂಡಿಲ್ಲ. ಬೇರೆ ಏನಾದರೂ ಪ್ರಶ್ನೆಗಳಿದೆಯಾ? 2 ಶೇಡ್ ಅದ್ರಲ್ಲ, ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಹೆಂಗೆ ಇದು? ಓಕೆ, 2 ಶೇಡ್ ಇನ್ ದ ಸೆನ್ಸ್ ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಅಂತ ಹೇಳೋಕ್ಕಾಗಲ್ಲ. ಒಂದು ಕಾಮ್ನೆಸ್ ಇರೋದೇ ಒಂದು ಫ್ಯಾಮಿಲಿ ಇರುತ್ತೆ, ಇನ್ನೊಂದು ಹಾರ್ಶ್ನೆಸ್ ಇರೋ ಒಂದು ಫ್ಯಾಮಿಲಿ ಇರುತ್ತೆ, ಆ ಥರ ಹೇಳಬಲ್ಲೆ. ಅಟ್ ಎ ಟೈಮ್ ನಡೀತಿರುತ್ತೆ, ಸೈಮಲ್ಟೇನಿಯಸ್ಲಿ ನಡೀತಾ ಇರುತ್ತೆ. ನೋ ಇಂಟರ್ ಕ್ಯಾಸ್ಟ್, ನಥಿಂಗ್, ಅದೆಲ್ಲ ಏನೂ ಇಲ್ಲ. ಅಷ್ಟು ಕ್ಯೂರಿಯಾಸಿಟಿ ಇವಾಗಲೇ ಮೂಡ್ತಾ ಇದೆ ನೋಡಿ. ಥ್ಯಾಂಕ್ ಯು ಸರ್. ನೀವು ರಿಲೀಸ್ ಡೇಟ್ ಏನಾದರೂ ಅನೌನ್ಸ್ ಮಾಡ್ತೀರಾ? ಆಕ್ಚುಲಿ ಸೆಪ್ಟೆಂಬರ್ 5th ನಾವು ರಿಲೀಸ್ ಅವರು ಮಾಡ್ಕೊಡ್ತಾ ಇದ್ದಾರೆ ಡಿಸ್ಟ್ರಿಬ್ಯೂಷನ್. ಸೆಪ್ಟೆಂಬರ್ 5th. ಓಕೆ, ಥ್ಯಾಂಕ್ ಯು ಸೋ ಮಚ್ ನಿತೇಶ್. ಸೊ ತಾವು ಹೇಳಿ ಆಸ್ಟಿನ್ನ ಮಹಾನ್ ಮೌನದ ಬಗ್ಗೆ. ಹಾಯ್, ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಆಲ್ ಫಾರ್ ಕಮಿಂಗ್, ಸ್ಪೆಂಡಿಂಗ್ ಟೈಮ್ ಆ್ಯಂಡ್ ಕಮಿಂಗ್ ಹಿಯರ್, ವಾಚಿಂಗ್ ಅವರ್ ಟೀಸರ್ ಆ್ಯಂಡ್ ಅವರ್ ಸಾಂಗ್ಸ್. ಈ ನನಗೂ ಇದು ಮೊದಲನೇ ಪ್ರಾಜೆಕ್ಟ್ ಆ್ಯಂಡ್ ಇದು ಮಾಡುವಾಗ ತುಂಬ ಫ್ರೀಡಮ್ ಸಿಕ್ತು. ಒಂದೊಂದು ಹಾಡು, ಎಸ್, while working on each song there was a lot of freedom. He said whatever you feel like you can experiment, and that's very rare. I think a lot of restrictions are ಬರುತ್ತೆ. So generally ಒಂದು ಫಿಲ್ಮ್ ಮಾಡುವಾಗ ತುಂಬ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಪ್ರೊಡ್ಯೂಸರ್ಸ್ ಒಪಿನಿಯನ್ಸ್ ಇರುತ್ತೆ, ಡೈರೆಕ್ಟರ್ಸ್ ಒಪಿನಿಯನ್ಸ್ ಬೇರೆ ಇರುತ್ತೆ, ಆಮೇಲೆ ಆ್ಯಕ್ಟರ್ಸ್ ಕೂಡ ಅವ್ರವ್ರ ಮ್ಯೂಸಿಕಲ್ ಒಪಿನಿಯನ್ಸ್ ಹೇಳ್ತಿರ್ತಾರೆ. ಸೊ ಈ ಪ್ರಾಜೆಕ್ಟಲ್ಲಿ ಒಂದು ಫುಲ್ ಫ್ರೀಡಮ್ ಥರ ಸಿಕ್ತು. ನಾನು ನನ್ನ ಥಾಟ್ಸ್, ಪ್ರಾಪರ್ಲಿ ನನ್ನ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಮಾಡೋಕ್ಕಾಯಿತು. ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ ಆಫ್ ಆಲ್ ದ ಸಾಂಗ್ಸ್ ಆ್ಯಂಡ್ ಥ್ಯಾಂಕ್ ಯು ಆಲ್ ಫಾರ್, ಈಗ ಒಳ್ಳೆ ರೀಚ್ ಕೂಡ ಬಂದಿದೆ ಯೂಟ್ಯೂಬಲ್ಲಿ ಈ ಸಾಂಗ್ಸ್ಗೆ. ಆ್ಯಂಡ್ ಎಲ್ಲ ಸಿಂಗರ್ಸು ಬಂದು ತುಂಬ ಚೆನ್ನಾಗಿ ಹಾಡಿದ್ದಾರೆ, ಅವ್ರವ್ರ ಒಪಿನಿಯನ್ ಎಲ್ಲ ಕೊಟ್ಟು ಚೆನ್ನಾಗಿ ಮಾಡಿದ್ದಾರೆ. ಇಟ್ಸ್ ಕಮ್ ಔಟ್ ವೆಲ್. ಆ್ಯಂಡ್ ಬ್ಯಾಕ್ಗ್ರೌಂಡ್ಸ್ ಟೋಟಲಿ 6 ಸಾಂಗ್ಸ್ ಇದೆ ಸರ್. ಈಗ ನಾವು 3 ಸಾಂಗ್ಸ್ ಕೇಳಿದ್ವಿ, ಆದಷ್ಟು ಬೇಗ ಇನ್ನು 3 ಸಾಂಗ್ಸ್ ಬಂದಿದೆ. ಕರೆಕ್ಟ್, ನಂದು ಇದು ಮೊದಲನೇ ಪಿಕ್ಚರ್. ಆ್ಯಂಡ್ ನಾನು ತುಂಬ ಮ್ಯೂಸಿಕ್ ಡೈರೆಕ್ಟರ್ಸ್ ಜೊತೆ ಅಸಿಸ್ಟ್ ಎಲ್ಲ ಮಾಡಿ ಈಗ ನಂದು ಮೊದಲನೇ ಪ್ರಾಜೆಕ್ಟ್ ಇದು. ಆ್ಯಂಡ್ BGM ಕೂಡ ತುಂಬ ಕೇರ್ ತೊಗೊಂಡು ಒಂದೊಂದು ಡೀಟೇಲ್ ಚೆನ್ನಾಗಿ ಬರಬೇಕು ಅಂತ ಒಂದು ಪ್ರಯತ್ನ ಇದ್ದಿದ್ದು. ಆ್ಯಂಡ್ ಥ್ಯಾಂಕ್ ಯು ಆಲ್ ಸೊ ಮಚ್. ಆ್ಯಂಡ್ ಸೊ ರೆಕಾರ್ಡಿಂಗ್ಸ್ ಎಲ್ಲ ಆಡಿಯೋಕ್ರಾಫ್ಟ್ ಸ್ಟುಡಿಯೋಸ್ ಎಲ್ಲ ಇತ್ತು, HSR. ಸೊ ಮೋಸ್ಟ್ಲಿ ಒಂದು 2 weeksಲ್ಲಿ ರೆಕಾರ್ಡಿಂಗ್ಸ್ ಎಲ್ಲ ಆಯಿತು. ಬಟ್ ಕಂಪೋಸಿಷನ್ಸ್ ಎಲ್ಲ ಅದು ಇನ್ಸ್ಪಿರೇಷನ್ ಯಾವಾಗ ಬರುತ್ತೆ ಅಲ್ಲಿ ಟಕ್ ಅಂತ ಆಗ್ಬೋದು. 5 minutesಲ್ಲಿ ಒಂದು ಕಂಪೋಸಿಷನ್ ಆಯಿತು, ಇನ್ನೂ ಒಂದು ಕಂಪೋಸಿಷನ್ ಮಾಡೋಕ್ಕೆ ಒಂದು 2-3 days ಕೂಡ ಆಯಿತು. ಸೊ ಕರೆಕ್ಟ್, ಆ ಇನ್ಸ್ಪಿರೇಷನ್ ಐಡಿಯಾಸ್ ಯಾವಾಗ ಬರುತ್ತೋ ಅದು ಟಕ್ ಅಂತ ಮಾಡಿಬಿಟ್ರೆ ಬೇಗ ಆಗುತ್ತೆ. ಸೊ ಆಸ್ಟಿನ್ ಬ್ರೇಕ್ಸ್ ಬ್ಯಾಡ್ ನೀವು ಕೇಳಿರೋ ಸಾಂಗ್, ಅದು ಆ್ಯಕ್ಚುಲಿ 5 to 7 minutesಲ್ಲಿ ಕಂಪೋಸ್ ಆಯಿತು, ಅಷ್ಟೇ ಆಯಿತು. ಆ್ಯಂಡ್ ಅದಾದಮೇಲೆ ಪ್ರೊಡಕ್ಷನ್, ಲೇಯರಿಂಗ್ ಅದೆಲ್ಲ ಆಯಿತು. ಬಟ್ ಬೇಸಿಕ್ ಟ್ಯೂನ್ 5 minutesಲ್ಲಿ ಬಂತು. ಸೊ
ಸೊ ಬ್ರೇಕ್ ಡೌನ್ ಸಾಂಗ್ ಏನೋ ಹೇಳಿದ್ರಲ್ಲ ಲ್ಯಾಟಿನ್ ವರ್ಡ್ yes. ಸರ್ ಕೇಳ್ತಾ ಇದ್ರಲ್ಲ ಆಗ. ರೈಟ್. ಸೊ ಆಸ್ಟಿನ್ ಬ್ರೇಕ್ಸ್ ಬ್ಯಾಡ್ ಅಲ್ಲಿ ನಾವು ಸ್ವಲ್ಪ ಎಕ್ಸ್ಪೆರಿಮೆಂಟೇಷನ್ ಎಲ್ಲ ಮಾಡಿದ್ವಿ. ಇಂಗ್ಲಿಷ್ ವರ್ಡ್ಸ್ ಆ್ಯಂಡ್ ಲ್ಯಾಟಿನ್ ವರ್ಡ್ಸ್ ಎಲ್ಲ ಯೂಸ್ ಮಾಡಿ ನಿಮಗೆ ಸಿನಿಮಾ ನೋಡುವಾಗ ಅರ್ಥ ಆಗುತ್ತೆ ಅದು ಯಾವ ಸಿಚುವೇಶನಲ್ಲಿ ಬರುತ್ತೆ ಅದೆಲ್ಲ ನೋಡಿ. ಸೊ ಬೇಸಿಕಲಿ ಡಾಲರ್ ನಿಮಿಸ್ ಅಂದರೆ ಈಸ್ ಅದು ಹೇಳ್ಬೋದಾ ಇಲ್ವಾ ಗೊತ್ತಿಲ್ಲ, ಬಟ್ ಅದು ನೀವು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಬಟ್ ಎಸ್, ಆಸ್ ಈ ಸೆಟ್ ಅದು ಫಸ್ಟ್ ಇಂಗ್ಲೀಷಲ್ಲಿ ಬರುತ್ತೆ, ದ ಪೇನ್ ಇನ್ ಮೀ ಗ್ರೋಸ್, ಅದೇ ಟ್ರಾನ್ಸ್ಲೇಟ್ ಮಾಡಿ ಒಂದು ಚೂರು ವೇರಿಯೇಷನ್ ಕೂಡ ಇದೆ. ಬಟ್ ಅದು ನೀವು ಸಿನಿಮಾ ನೋಡುವಾಗ ನಿಮ್ಗೆ ಅರ್ಥ ಆಗುತ್ತೆ. ಆ್ಯಂಡ್ ಎಸ್, ಸದ್ಯದಲ್ಲೇ ಆಗುತ್ತೆ ಈ ವೀಕಲ್ಲಿ, ಈ ವೀಕೆಂಡ್. ಥ್ಯಾಂಕ್ ಯು, ವಿಶ್ ವಿ ಆಲ್ ದ ವೆರಿ ಬೆಸ್ಟ್. ಒಳ್ಳೆ ಬಗ್ಗೆ ಎಲ್ಲರಿಗೂ ನಮಸ್ಕಾರ. ನನ್ನ ವಾಯ್ಸ್ ಇಷ್ಟ ಇರೋದು ಹೊಟ್ಟೋಗ್ಬಿಟ್ಟಿದೆ, ಕೇಳಿಸ್ತಾ ಇದ್ರೆ ವೆಲ್ ಆ್ಯಂಡ್ ಫೈನ್. ನಾನು ಬೇಸಿಕಲಿ ಥಿಯೇಟರ್ ಆರ್ಟಿಸ್ಟ್. ನಾನು ಈ ಸಿನಿಮಾನ ಒಪ್ಕೊಳ್ಳೋಕ್ಕಿಂತ ಮುಂಚೆ ಆಲ್ರೆಡಿ ನಂದು 2 ಸಿನಿಮಾ ರಿಲೀಸ್ ಆಗಿತ್ತು. ಅದರಲ್ಲಿ 1 ಸಿನಿಮಾ ಸೈನ್ಮಾಗೆ ಹೋಗಿತ್ತು. ಎವ್ರಿ ಒನ್ ಆರ್ ವೆರಿ ನ್ಯೂ ನಾನು ಈ ಸಿನಿಮಾ ಕೆಲಸ ಮಾಡಬೇಕಾದ್ರೆ. ಬಟ್ ವೈ ನಾನು ಇದನ್ನು ಒಪ್ಕೊಂಡೆ ಅಂತ ಹೇಳಿದ್ರೆ, ಆಸ್ಟಿನ್ ಅನ್ನೋ ಮೂವಿ, ಎಸ್ಪೆಷಲಿ ಆಸ್ಟಿನ ಮಹಾನ್ ಮೌನ ಅಂತ ಕೇಳಿದಾಗ ನನ್ನ ಕ್ವೆಶನ್ನು ಹಿಂಗೆ ಇತ್ತು ಸೇಮ್. ಯಾಕೆ ಸರ್ ಟೈಟಲ್ ಇಷ್ಟು ದೊಡ್ಡದಿದೆ, ತುಂಬ ಕಷ್ಟ ಆಗ್ಬೋದು ಜನಕ್ಕೆ ಟೈಟಲ್ ಹೇಳೋಕ್ಕೆ ಅಂತ ಹೇಳಿ ಅವ್ರು ಅವಾಗ ಸ್ಟೋರಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಮೇ ಬಿ ನನ್ನ ಒಂದು 3 ಸತಿ ಮೀಟ್ ಮಾಡಿದ್ದಾರೆ ಅನ್ಸುತ್ತೆ ಈ ಸಿನಿಮಾ ಸ್ಟೋರಿಗೆ. ಆ್ಯಂಡ್ ಸ್ಪೆಷಲಿ ಅವ್ರಿಗೆ ತುಂಬ ಥ್ಯಾಂಕ್ಸ್ ಇರಬೇಕು. ನನ್ನ ನೋಡ್ತಿದ್ದಂಗೆ ಬೇರೆ ಸಿನಿಮಾದಲ್ಲೆಲ್ಲ ಆಲ್ಮೋಸ್ಟ್ ಗ್ಲಾಮರಸ್ ಆಗಿ ಬೋಲ್ಡ್ ಕ್ಯಾರೆಕ್ಟರ್ಸ್ ಆ ಥರ ಮಾಡಿದ್ದೀನಿ. ಮೇ ಬಿ ಈ ಥರ ಕ್ಯಾರೆಕ್ಟರ್ ಈ ಸಿನಿಮಾ ಮಾಡಿರೋದಕ್ಕೆ ಐ ಆಮ್ ರಿಯಲಿ ಥ್ಯಾಂಕ್ಫುಲ್. ಈ ಕ್ಯಾರೆಕ್ಟರ್ನ ಕೊಟ್ಟಿದ್ದಕ್ಕೆ ಮೇ ಬಿ ಫರ್ದರ್ ಡೈರೆಕ್ಟರ್ಸ್ ಈ ಕ್ಯಾರೆಕ್ಟರ್ ಕೊಡ್ತಾ ಇದ್ರಾ ಇಲ್ವಾ ನನಗೆ ಗೊತ್ತಿಲ್ಲ. ತುಂಬ ಹೋಮ್ಲಿ ಕ್ಯಾರೆಕ್ಟರ್ ಇದೆ. ಜೊತೆಗೆ ಒಂದು ಕಂಪ್ಲೇಂಟ್ ಏನಂದರೆ ತುಂಬ ಡಲ್ ಮಾಡಿದ್ದಾರೆ. ಹೇಳ್ತಾನೇ ಇದ್ದೆ ಅವ್ರಿಗೆ, ಸರ್ ಇಡೀ ಸಿನಿಮಾ ಯಾಕೆ ಇಷ್ಟು ಡಲ್ಲು, ಇರೋ ಮೇಕಪ್ 1% ಮೇಕಪ್ ಇಲ್ಲ, ಅದ್ರ ಜೊತೆಗೆ ಇನ್ನೂ ಡಾರ್ಕು. ಅದು ಯಾಕೆ ಅಂತ ಅಂದರೆ ಆ ಸ್ಟೋರಿ ಕಂಟೆಂಟ್ಗೆ ಅಂತ ಬಂದಾಗ ವಿ ಆರ್ ಆರ್ಟಿಸ್ಟ್. ಸೊ ಆ ಪಾತ್ರಕ್ಕೆ ಜೀವ ತುಂಬಬೇಕಾದ್ರೆ ಒಂದು ಮಾತು ಹೇಳ್ತಾ ಇದ್ರು, ನೋಡು ರಿಷಾ, ಈ ಸಿನಿಮಾ ಹೊರಗಡೆ ಬಂದಮೇಲೆ ಜನ ನಿನ್ನ ರಿಷಾ ಆಗಿ ಎಷ್ಟು ಇಷ್ಟಪಡ್ತಾರೋ ಗೊತ್ತಿಲ್ಲ, ಜಾಸ್ಮಿನ್ ಆಗಂತೂ ತುಂಬ ಇಷ್ಟಪಡ್ತಾರೆ ಅಂತ ಹಿ ಹ್ಯಾವ್ ಪ್ರಾಮಿಸ್ಡ್ ಮೀ ದ್ಯಾಟ್. ಸೊ ಪಾತ್ರ ಅಷ್ಟು ಚೆನ್ನಾಗಿದೆ. ಇಡೀ ಸಿನಿಮಾದಲ್ಲಿ ತುಂಬ ವೇರಿಯೇಷನ್ಸ್ ಇದೆ. ನಮ್ಮ ಸಿನಿಮಾ ಮೇ ಬಿ ಈ ಕ್ರಿಷಿಯಲ್ ಸ್ಟೇಜಲ್ಲಿ ಕನ್ನಡ ಒಂದು ಒಳ್ಳೆ ಸಿನಿಮಾ ಕೊಡ್ಬೋದು, ಜನರಿಗಂತೂ ತುಂಬಾ ಇಷ್ಟ ಆಗುತ್ತೆ. ಆ ಭರವಸೆ ನಾನು ಕೊಡ್ತೀನಿ. ಒಂದು ಥಿಯೇಟರ್ ಆರ್ಟಿಸ್ಟ್ ಆಗಿ ಈ ಸಿನಿಮಾ ನನ್ನ ಮನಸ್ಸಿಗೆ ತುಂಬ ಹತ್ರವಾದಂಥ ಸಿನಿಮಾ. ಸೊ ಐ ಆಮ್ ವೆರಿ ಹ್ಯಾಪಿ, ಜೊತೆಗೆ ಗ್ರೇಟ್ಫುಲ್ ಟು ಯು. ತುಂಬ ಚೆನ್ನಾಗಿ ನೋಡಿಕೊಂಡ್ರು, ಕೋಆರ್ಡಿನೇಟ್ ಮಾಡಿದ್ರು, ಶೂಟಿಂಗ್ ಎಲ್ಲ ತುಂಬ ಚೆನ್ನಾಗಾಯಿತು. ಹೋಪ್ಸೋ ಆಡಿಯನ್ಸ್ ಎಲ್ಲರೂ ಇಷ್ಟಪಡ್ತಾರೆ ಅಂತ. ಮೈಸೂರು ಕಲಾಭೂಮಿ. ಎಸ್. ಬೇರೆ ಏನಾದರೂ ಪ್ರಶ್ನೆಗಳಿದೆಯಾ ಮಾಧ್ಯಮದವ್ರದ್ದು? ಇದು ನನ್ನ 3ನೇ ಸಿನಿಮಾ. ಥ್ಯಾಂಕ್ ಯು. ಮುಖ ತಮ್ಮದು ಗೊತ್ತಾಗೋಯ್ತಾ? ಮೊದಲ ಸಿನಿಮಾ ಆಸ್ಟಿನ್ ಮಹಾನ್ ಮೌನ, ಎಷ್ಟು ಎಕ್ಸೈಟ್ಮೆಂಟ್ ಇದೆ, ಏನು ಹೇಳ್ತೀರಿ ಸಿನಿಮಾ ಬಗ್ಗೆ? ಎಕ್ಸೈಟ್ಮೆಂಟ್ಗಿಂತ ಇದಕ್ಕೆ ನನಗೆ ಗಾಬರಿ ಜಾಸ್ತಿ. ಜನದ ಮುಂದೆ ನಾನು ಮಾತಾಡ್ತಿರೋದು ಅಂದರೆ ಖುಷಿಯಾಗಿ ಮಾತಾಡ್ತೀನಿ. ಇವತ್ತು ಯಾಕೋ ಜೀವ ಡಗ್ ಡಗ್ ಅಂತಿದೆ ಇವೆಲ್ಲರ ಮುಂದೆ ಮಾತಾಡೋಕ್ಕೆ. ಬಟ್ ತುಂಬ ಖುಷಿ ಆಯಿತು ನೀವೆಲ್ಲರೂ ಇವತ್ತು ಬಂದಿದ್ದಕ್ಕೆ. ನಮ್ಮ ಕಡೆಯಿಂದ ಲೇಟ್ ಆಯಿತು, ಐ ಆಮ್ ವೆರಿ ಸಾರಿ, ಟೀಮಿಂದ ನೀವು ಕಾಯ್ಬೇಕಾಯ್ತು ಅಂತ. ಬಟ್ ಐ ಹೋಪ್ ಇಟ್ಸ್ ಗೋಯಿಂಗ್ ವೆಲ್. ನಮ್ಮದು 3 ಸಾಂಗ್ ನೋಡಿದ್ರಿ ನೀವು. ನಿಮ್ಮನ್ನು ನಾನು ಕೇಳಬೇಕಾಗಿದೆ, ಸಾಂಗ್ ನಿಮಗೆ ಹೇಗೆ ಅನ್ನಿಸ್ತು, ಇಷ್ಟ ಆಯ್ತಾ? ಥ್ಯಾಂಕ್ ಯು. ಅದು ಮೇನ್ ಥಿಂಗ್ ಏನಂದರೆ ಕಾನ್ಸೆಪ್ಟ್ ಮಾಡಿರೋದೇ ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ಬರೋದು. ಸೊ ಹಾಗಾಗಿ ನಾನು ಲಿರಿಕಲ್ ವಿಡಿಯೋ ಆಗಿ ಮಾಡಿದ್ದು. ಸೊ ಸಿನಿಮಾ ನಂತರ ಕ್ಲೈಮ್ಯಾಕ್ಸಲ್ಲಿ ಗೊತ್ತಾಗುತ್ತೆ. ಇದು ಟೀಸರಲ್ಲೇ ಗೊತ್ತಾಗುತ್ತೆ. ನನ್ನ ಪಾತ್ರ ಬಂದು ಡಾಕ್ಟರ್ ಅಂತ. ಸೊ ಹೆಂಗೆ ಹೇಳಿ ಪಾತ್ರದ ಬಗ್ಗೆ? ನಿಮ್ಮ ಕ್ಯಾರೆಕ್ಟರ್ ಹೆಸರೇನು? ಕ್ಯಾರೆಕ್ಟರ್ ಹೆಸರು ಲೀಶಾ ಫರ್ನಾಂಡಿಸ್ ಅಂತ. ತುಂಬ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅಂತ ಹೇಳ್ತೀನಿ. ಬಿಕಾಸ್ ಈ ಕ್ಯಾರೆಕ್ಟರ್ನ ಸರ್ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಅವಳಿಗೆ ತುಂಬ ಪೊಟೆನ್ಷಿಯಲ್ ಇದೆ ಅನ್ನಿಸ್ತು. ಆ್ಯಂಡ್ ಈ ಸಿನಿಮಾದಲ್ಲಿ ನಾನು ಮತ್ತು ರಿಷಾ ಇಬ್ಬರು ಇರೋದ್ರಿಂದ ಸ್ವಲ್ಪ ಸ್ಕ್ರೀನ್ ಟೈಮ್ ಶೇರ್ ಆಗುತ್ತೆ. ಆದರೂ ಕೂಡ ಐ ಫೀಲ್ ಇನ್ಸ್ಪೈಟ್ ಆಫ್ ದ್ಯಾಟ್ ಕ್ಯಾರೆಕ್ಟರಲ್ಲಿ ತುಂಬ ಪವರ್ ಇದೆ, ಪೊಟೆನ್ಷಿಯಲ್ ಇದೆ ಅಂತಲೇ ನಾನು ಇದನ್ನು ಒಪ್ಕೊಂಡಿದ್ದು. ನನಗೆ ತುಂಬ ಖುಷಿ ಏನಂದರೆ ಸರ್ರು ಎಷ್ಟು ಹೊಸಬ್ರಿಗೆ ಈ ಒಂದು ಸಿನಿಮಾ ಮೂಲಕ ಚಾನ್ಸ್ ಕೊಟ್ಟಿದ್ದಾರೆ ಅಂತ. ನಾನು ಮತ್ತು ವಿಶ್ವಿ ಇಬ್ಬರು ಆ್ಯಕ್ಚುಲಿ ಸೇಮ್ ಕಾಲೇಜಲ್ಲಿ ಓದಿದ್ದು. ಆ್ಯಂಡ್ ವಿ ಯೂಸ್ ಟು ಥಿಂಕ್ ನಮಗೆ ಇಂಡಸ್ಟ್ರಿಗೆ ಬರೋಕ್ಕಾಗುತ್ತಾ ಇಲ್ವಾ, ವಿ ಹ್ಯಾಡ್ ಸೋ ಮೆನಿ ಡ್ರೀಮ್ಸ್ ಗೊತ್ತಾ. ಆ್ಯಂಡ್ ಇಟ್ಸ್ ವೆರಿ ಸ್ಪೆಷಲ್ ಫಾರ್ ಮೀ ದಟ್ ನಾವಿಬ್ಬರು ಒಂದೇ ಸ್ಟೇಜಲ್ಲಿ ಕೂತಿದ್ದೀವಿ ಇವತ್ತು. ಆ್ಯಂಡ್ ಹಾರ್ಟ್ಫುಲಿ ಐ ಹ್ಯಾವ್ ಟು ಸೇ ಥ್ಯಾಂಕ್ಸ್ ಟು ಯು ಸರ್. ನಿಮ್ಮ ಡೆಬ್ಯೂ ಸಿನಿಮಾದಲ್ಲಿ ನೀವು ನಮ್ಮೆಲ್ರಿಗೂ ಒಂದು ಚಾನ್ಸ್ ಕೊಟ್ಟಿದ್ದೀರಾ, ನಮ್ಮಲ್ಲಿ ನೀವು ಭರವಸೆ ಇಟ್ಟು ಇಲ್ಲಿ ಕರ್ಕೊಂಡು ಬಂದಿದ್ದೀರಾ ಅಂದರೆ ಐ ಆಮ್ ವೆರಿ ಗ್ರೇಟ್ಫುಲ್.
ನಮ್ಮ ಸಿನಿಮಾದಲ್ಲಿ ಇಲ್ಲಿ ಪೋಸ್ಟರ್ ಕಾಣೋ ಥರ 2 ಶೇಡ್ ಇದೆ. ಶೇಡ್ಸ್ ಬಗ್ಗೆ ನಾನು ಜಾಸ್ತಿ ಹೇಳಕ್ ಹೋಗಲ್ಲ, ಬಿಕಾಸ್ ಅದು ಬೈದ್ಬಿಡ್ತಾರೆ. ಅದು ನೀವು ಸಿನಿಮಾ ನೋಡಿದಾಗಲೇ ನಿಮಗೆ ಗೊತ್ತಾಗುತ್ತೆ. ಬಟ್ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಅಂತ ಹೇಳ್ಬೋದು. ಸಿಕ್ಕಾಪಡೆ ಕಾಂಟ್ರಾಸ್ಟ್ ಇದೆ ಒಂದಕ್ಕೂ ಮತ್ತೆ ಇನ್ನೊಂದಕ್ಕೂ. ಇಲ್ಲಿ ಸರ್ ಮುಖದಲ್ಲೇ ಗೊತ್ತಾಗುತ್ತೆ ಅನ್ಸುತ್ತೆ. ಇಲ್ಲಿ ಆಸ್ಟಿನ್ ಹೇಗಿದ್ದಾನೆ ನೋಡಿ. ಸೊ ಆಸ್ಟಿನ್ ಈ ಥರ ಇರೋವಾಗ ಲೀಶಾ ಎಂಟ್ರಿ ಕೊಡ್ತಾಳೆ. ಆ್ಯಂಡ್ ಐ ಥಿಂಕ್ ದ್ಯಾಟ್ ಇಸ್ ದ ಬ್ಯೂಟಿಫುಲ್ ಪಾರ್ಟ್ ಆಫ್ ಮೈ ಕ್ಯಾರೆಕ್ಟರ್. ನನ್ನ ಸಾಂಗು ಬಂದಿದೆಯಲ್ಲ ಈ ಭರವಸೆ, ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಸಾಂಗ್. ಆ್ಯಂಡ್ ಅದರಲ್ಲೂ ಲಿರಿಕ್ಸ್ ಕೂಡ ಹಾಗೆ ಇರೋದು, ನಾವೆಂದಿಗೂ ಸಾಗಲಿ ಈ ಭರವಸೆ ಬೆಳಕಲಿ ಅಂತ. ಸೊ ಅದೇ ಥರ ಇದೆ ಕ್ಯಾರೆಕ್ಟರು. ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕು ಅಂದರೆ ಆ 2 ಲೈನಲ್ಲೇ ನಾನು ಕನ್ವೆ ಮಾಡ್ಬೋದು. ತುಂಬ ಬೆಟ್ಟದ ಹೂ ಅನ್ನೋದೊಂದು ಸುವರ್ಣದಲ್ಲಿ ಬರ್ತಿತ್ತು, ಅದ್ರಲ್ಲಿ ಮಾಡಿದ್ದೀನಿ. ರೀಸೆಂಟಾಗಿ ಲಕ್ಷ್ಮೀ ನಿವಾಸ ಅನ್ನೋದೊಂದು ಝೀನಲ್ಲಿ ಬರ್ತಿದೆ, ಅದ್ರಲ್ಲಿ ಮಾಡಿದ್ದೆ. ನಮ್ಮನೆ ರಾಣಿ ಮಾಡಿದ್ದೀನಿ, ಮನಸಾರೆ ಮಾಡಿದ್ದೀನಿ. ಗೊತ್ತಾಯ್ತು ಸರಿ, ನೀನ್ ಕೇಳ್ತೀರಾ ಅಂದ್ರೆ ನೀವು ನೋಡಿಲ್ಲ ಅಂತ. ನೋಡಿರೋ ಟಕ್ ಅಂತ ಹೇಳ್ಬಿಡ್ತಾರೆ. 2 ಡಿಫ್ರೆಂಟ್ ವೇರಿಯೇಷನ್ ಅಲ್ಲೂ. ಆ್ಯಕ್ಚುಲಿ ಆ ಥರ ಏನೋ ರೀಸನ್ಸ್ ಏನು ಇಟ್ಕೊಂಡಿಲ್ಲ. ಚರ್ಚಿಗೆ ನಾನು ಈಗ ನಾವು ಹೇಗೆ ಈಗ ಎಕ್ಸಾಂಪಲ್ ನಾನು ಹಿಂದೂ ಆಗಿದ್ರೆ ನಾನು ದೇವಸ್ಥಾನಕ್ಕೆ ಹೋಗ್ತಿದ್ದೆ, ಈಗ ಆಸ್ಟಿನ್ ಆಗಿದ್ದೀನಿ ನಾನು ಚರ್ಚ್ಗೆ ಹೋಗ್ತೀನಿ ಅಷ್ಟೇ. ಅಲ್ಲ, ಅದನ್ನೇ ಕೇಳ್ತಿರೋದು ಕ್ರಿಶ್ಚಿಯಾನಿಟಿ ಕಥೆನ ಇದು ಅಂತ. ನೀವು ಏನಾರು ಇಟ್ಕೊಳ್ಳಿ ಬರೋಲ್ಲ. ಕ್ರಿಶ್ಚಿಯಾನಿಟಿ ಕ್ರಿಶ್ಚಿಯನ್ ಬಗ್ಗೆನೇ ಮಾಡ್ತೀವಿ ಸ್ಟೋರಿ. ಅದನ್ನ ಎಕ್ಸಾಕ್ಟ್ಲಿ ಕಂಪ್ಲೀಟ್ ಕ್ರಿಶ್ಚಿಯನ್ಸ್ ಇರ್ತಾರೆ ಎಲ್ಲರೂ ಎಲ್ಲ ಕ್ಯಾರೆಕ್ಟರ್ ಎಲ್ಲ ಪಾತ್ರಗಳು ಕ್ರಿಶ್ಚಿಯನ್ಸ್. ನೋ, ಆಮೇಲೆ ಹಿಂದೂ ಅಯ್ಯರ್. ಯಾವ್ದಾರು ರಿಯಲ್ ಇನ್ಸಿಡೆಂಟ್ ಕಥೆನಾ? ಏನಾದ್ರು ರಿಯಲ್ ಇನ್ಸಿಡೆಂಟ್ಸ್ ಯಾವ್ದಾರು ಕತೆ ನೀವು ಕೇಳಿದ್ದು? ಇಲ್ಲ ಸರ್, ನಾನೇ ಬರೆದಿರೋ ಕತೆ ಇದು. ಎಲ್ಲೂ ರಿಯಲ್ ಇನ್ಸಿಡೆಂಟ್ ಆಗಿರ್ಬೋದು, ಒಂದು ಲೈನ್ ಎಲ್ಲಿಂದ ನಾವು ತೊಗೊಂಡಿರೋದು ಯಾವುದೂ ಅಲ್ಲ. ಒಂದು ಲೈನ್ ಹೇಳ್ಕೊಂಡು ನಾವು ಮಾಡೋದು. ಅದೇ ಪ್ಲಸ್ ಪಾಯಿಂಟ್ ಅಲ್ವಾ ಈಗ ನಮ್ಮ ಸಿನಿಮಾಯಿಂದ. ಸೊ ಹಾಗಾಗಿ ಅದು ಒಂದು ಒಳ್ಳೆ ಪ್ರಯತ್ನ ಅಂತ ಹೇಳ್ಬೋದು. ಪ್ರಕೃತಿ ಮಾತಾಡ್ತಾ ಇದ್ರು. ಪಾತ್ರ ಬಂದು ಬಾಲರಾಜ್ ವಾಡಿ ಸರ್ ಮಾಡಿದ್ದಾರೆ. ಬಾಲರಾಜ್ ಜಗಪ್ಪ ಇದ್ದಾರೆ, ವಿನೋದ್ ಗುಬ್ರಗಾಲ ಇದ್ದಾರೆ, ಸ್ವಾತಿ ಮೇಡಮ್ ಇದ್ದಾರೆ, ರಘುರಾಮನಕೊಪ್ಪ ಇದ್ದಾರೆ, ಪ್ರಕಾಶ್ ಅಣ್ಣ ಇದ್ದಾರೆ. ಮೇನ್ ಪಾತ್ರಗಳು ಇವ್ರದ್ದೇನೆ. ಇದು ಆ ಕಡೆ ಮಂಗಳೂರು ಕಡೆ ನಡೆಯೋ ಕಥೆ ಏನಾದ್ರು? ಮಂಗಳೂರು ಕಡೆ ಅನ್ನೋದಕ್ಕಿಂತ ಹೊನ್ನಾವರ ಸೈಡ್, ಆ ಸೈಡ್, ಆ ಬೀಚು, ಆ ಒಂದು ವಾತಾವರಣದಲ್ಲಿ ನಡೆಯುವಂಥ ಒಂದು ಫ್ಯಾಮಿಲಿ, ಅಲ್ಲಿರುವಂಥ ಒಂದು ಫ್ಯಾಮಿಲಿ ಹೇಗಿರುತ್ತೆ. ಆ್ಯಂಡ್ ಮೋರ್ ಓವರ್ ನನ್ನ ಶೇಡ್ ಹೇಗಿರುತ್ತೆ ಅಂದರೆ 25-30 ವರ್ಷದ ಹಿಂದೆ ಒಂದು ಬಾರ್ಡರ್ ಲೈನ್, ಒಂದು ತಂದೆ ಆಗಿರ್ಬೋದು, ಒಂದು ಫ್ಯಾಮಿಲಿ ಆಗಿರ್ಬೋದು, ನಡ್ಕೊಳ್ತಾ ಇದ್ದಂಥ ಒಂದು ರೀತಿ ಇರುತ್ತೆ. ಸೊ ಅದನ್ನು ನಾನು ಇಲ್ಲಿ ಹೇಗೆ ಅಂದರೆ ಈಗಿರೋ ಜನ್ರೇಷನ್ಗೆ 25-30 ವರ್ಷದ ಹಿಂದೆದು ಯಾರು ಹೇಳ್ಕೊಡಲ್ಲ. ತಂದೆ ತಾಯಿ ಏನೋ ನಮ್ಮ ಟೈಮಲ್ಲಿ ಹಂಗಿತ್ತು, ನಮ್ದು ಹಿಂಗಿತ್ತು, ನೀವೆಲ್ಲ ಹಿಂಗಿದ್ದೀರ ಅಂತ ಹೇಳ್ಬೋದು ಅಷ್ಟೇ. ಬಟ್ ಅಲ್ಲಿರೋ 25 ವರ್ಷದಿಂದ ಏನೋ ಒಂದು ಫ್ಯಾಮಿಲಿಲಿ ಹೇಗಿರ್ತಾ ಇದ್ರು, ಆ ಒಂದು ಫ್ಯಾಮಿಲಿ ಆ ಒಂದು ಪೋರ್ಷನ್ ಒಂದಿರುತ್ತೆ. ಸೊ ಅದೇ 90sಲ್ಲೇ ಅದೇ 25 ವರ್ಷದಿಂದ ಇದ್ದಿದ್ದ ಇನ್ನೂ ಒಂದು ಫ್ಯಾಮಿಲಿ ಯಾವ ರೀತಿ ಇರುತ್ತೆ ಅಂತಲೂ ತೋರಿಸಿದ್ದೀನಿ, 2 ರೀತಿ. ಸೊ ಆ ಥರ ಶೇಡಲ್ಲಿ ಹೋಗುತ್ತೆ ಒಂದು. ಥ್ಯಾಂಕ್ ಯು ವಿನಯ್ ವೈದ್ಯನಾಥನವರೇ. ಅಂಡ್ ಥ್ಯಾಂಕ್ಸ್ ಟು ಪ್ರಕೃತಿ ಕೆ ಪ್ರಸಾದ್. ಪಟ ಮಾತಾಡ್ತಿದ್ದೀರಾ, ತೆರೆ ಮೇಲೆ ತುಂಬಾ ಕಾಮಾಗಿ ಕಾಣ್ತೀರಿ. ರಿಷಾ ಆಕ್ಚುಲಿ ಇಲ್ಲಿ ತುಂಬಾ ಮಾತಾಡ್ತಾರೆ, ತೆರೆ ಮೇಲೆ ಹೆಂಗೆ ಅಂತ ನೋಡೋಣ. ಸೊ ಆಲ್ ದ ವೆರಿ ಬೆಸ್ಟ್ ಇಡೀ ತಂಡಕ್ಕೆ. ವಿಶ್ವಿ ಅವ್ರಿಗೂ ಒಳ್ಳೇದಾಗ್ಲಿ. ಆಲ್ ದ